ಕೊಂಡು ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು. ಅಲ್ಲಿಗೆ ಪೊಲೀಸ್ ಯಾರು ಬರುದಿಲ್ಲ, ನಾನು ಊತ ಹಾಕ್ಲಿಕ್ಕೆ ಬಿಡ್ತಾರೆ, ಊತ ಹಾಕಿ ನಾನು ನನ್ನಷ್ಟೇ ಬರ್ಬೇಕಷ್ಟೇ. ಅದು ಬಟ್ಟೆ ತೆಗೆಯೋದು ಅದು ಯಾವ ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಹಿಡಿಲಿಕ್ಕೆ ಅಂತ ಒಂದು ಇಬ್ರು ನಮ್ಮ ರೂಂಬೈನವರು ಹೋದ್ರು ರಾತ್ರಿ. ಆಗ ಹೂವಪ್ಪ ಇದ್ರು, ಸೂಪ್ರೇಸರ್ ಅಂತ, ಹೂವಪ್ಪ ಅಂತ ಹೇಳಿ ಅವರು ಇರುವಾಗ ನೈಟ್ ಮೀನಿನ ಆಸೆಗೆ ಹೋದವರು ಇಬ್ರು ಸತ್ತು ನೀರಲ್ಲಿ ಸುತ್ತಕೊಂಡು. ಅದನ್ನು ತೆಗೊಂಡು ಬಂದು ಪಾಂಗಲಲ್ಲಿ ಮಶಾನದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಅವಾಗ ನನ್ನ ಕೈಲೇ ಕುಡಿಸಿದ್ರು 2 ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬರಲಿಲ್ಲ. ಕಾಂಪೌಂಡರ್ ಡಾಕ್ಟರ್ ಬಂದಿಲ್ಲ. ಅದನ್ನು ಇದು ಮಾಡಿ ಅವರ ಏನವನ್ನ ಅವರ ಲೋಕಲ್ ಕಲಿಸಿ ಕೊಟ್ರು. ಒಂದು ಹೆಸರು ಕಲಿಸಿ ಕೊಟ್ರು. ಎಲ್ಲಿ ಅದು ಲೋಕಲ್ ಅಲ್ಲಿ ಮುಂಬೈ. ಅದು ಅದೇ ಕತೆ. ಈಗ ಹೋಗಪ್ಪ ಅಂತ ಇದ್ದಾರೆ. ಅದು ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು. ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು, ಎಷ್ಟವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡೋದಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥನಿಗೆ ಗೊತ್ತಿರ್ಲೇಬೇಕು, ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ. ಅಲ್ಲ ಸತ್ಯ. ಈ ಮಾತನಾಡುವ ಮಂಜುನಾಥಿಗೆ ಗೊತ್ತಿರ್ಬೇಕಲ್ಲ. ನಾವು ನಮ್ಮದು ದೇವರು 6 ಕಟ್ಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕಳ್ಸೋದು ಅಂತ ಹೇಳಿ. ನಮ್ಮನ್ನು ಕಲ್ಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೀರಿ ಅಂತ ಹೇಳಿ ಕಲ್ಸಿದ್ರು ನಮ್ಮ. ಹಾಗೆ 6 ಕಟ್ಟು ದುಡ್ಡು ತಂದು ಬರೀ 2 ಕಟ್ಟು ದುಡ್ಡಲ್ಲಿ ಮಾತ್ರ ನಮ್ಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ, ನನಗೆ, ನನ್ನ ಭಾವಿಗೆ, ಅಕ್ಕನಿಗೆ ಅಷ್ಟು ಮಾಡಿ ರಥಯಾತ್ರೆ ಲಾರಿಯಲ್ಲಿ ಲೋಡ್ ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರ ನಿಲ್ತಾರೆ. ಅವರು ಸೂಪರ್ವೈಸರ್ ಧರ್ಮಸ್ಥಳದ ನೇತ್ರಾವತಿ ಸೂಪರ್ವೈಸರ್. ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ, ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಅಲ್ಲಿ ಇವರ ಸೂಪರ್ವೈಸರ್ ಇರೋದು ಸರ್ಕಾರದ ಇರ್ಬೇಕು. ಸರ್ಕಾರದ ಯಾವ್ದು ಇಲ್ಲ ಅಲ್ಲಿ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಲ್ಲದೆ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಒಂದ್ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ತಿದ್ದೆ. ನನ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ, ಯಾಕಂದ್ರೆ ಇವ್ರು ಹೇಳಿ ನಾನು ಹೊಡಿಯೋದು. ಅದೇ ಮೇಲೆ ಹೋಗುವಾಗ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ. ಕೆಲವೊಂದು ಒಬ್ಬರಿಗೆ ಹೊಡೆದು ಮೂಕಲ್ಲೆಲ್ಲ ರಕ್ತ ಬಂದು ಭಯಂಕರ. ನಿನ್ನ ಅಪ್ಪಂದ ಡ್ಯಾಮ್ ಹಾಗೆ ಈಗೆಲ್ಲ ಅಬರ್ಜಸ್ತ್ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ. ಏನಿಲ್ಲದಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಅಂತ ಹೇಳಿ ಅವ್ರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ ಗೌಡ ಇದ್ದಾರೆ, ಯಾರು ಸೂಪರ್ವೈಸರ್, ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬರೀ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದು ಎಲ್ಲ ಅಲ್ಲಿ 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದಾರೆ. ರೂಮೈನವರೆಲ್ಲ ಚೆಲ್ಲಕಲ್ಲಿಯಾಗಿ ಕಾಡಿಗೆ ಹೊಡಿದ್ದೇವೆ. ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಎಡ್ಡೆಯವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಾಂಡಳ ಕಿಳಿ ಒಂದು ಮನದಾರಿ, ಈ ಕಡೆ ಪಾಂಡಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದೆ 70 ಜನ 75 ಏನಾದಷ್ಟು ಊತಾಕಿದೆ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನನ್ನನ್ನು ಅಲ್ಲಿ ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗುವ ಗಾಡಿ. ಆ ಗಾಡಿಯಲ್ಲೆಲ್ಲ ಏನವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವ್ದು ಒಣಗಿದೆ ಅಂತ. ಅದನ್ನು ತೆಗೆಯೋದು, ಅಲ್ಲಿಗೆ ಊಟ ಎಲ್ಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕುದು. ಮತ್ತೆ ಅದು ಹಾಕುವಾಗ ನಾಡ್ದು ನೋಡ್ಬೋದು ಈ ಕಡೆ ಊಟ ಹಾಕುದು. ಅಲ್ಲಿ ಅಷ್ಟು ಏನೋ ಊಟ ಹಾಕಿದ್ರು. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಹೆಲ್ಮೆಟ್ರ್ ಸಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋದು ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ ವಸ್ತು. ಅವರು ಧರ್ಮಸ್ಥಳ STM ಅಲ್ಲಿ ಓದ್ತಾ ಇದ್ದಾರೆ ಮಗಳು.
ಅಲ್ಲ ಕಾಲೇಜ್ ಇದು ನೀವು ಏನೋ ಉಳ್ಳೋ ಜಾಗ ಇಲ್ಲಿ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು ಅಲ್ಲಿ ಎಲಿಮೆಂಟ್ರಿ ಶಾಲೆ ಇದೆ. ಹೈಸ್ಕೂಲ್ ಇದೆ ಅವ್ರದ್ದು. ಆ ಶಾಲೆ ಹಿಂಬದಿಯಲ್ಲಿ ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆ ಹಿಂಬದಿಯಲ್ಲಿ ಅವ್ರದ್ದು ಮನೆ. ಆ ಊರಿಗೆ ಹೋಗುದು STM ಕಾಲೇಜ್ ಇಲ್ಲಿ ಇಲ್ಲಿ ಓದ್ತಾ ಇದ್ರು. ಎಂತ ಏನಾಯ್ತು ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಹೆಣ ತೆಗ್ದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಹೆಣ ತೆಗ್ದಾಯ್ತು. ಒಬ್ರು ಅಳೋದಿಲ್ಲ. ಕೇಳಿದ್ರೆ ಹುಡುಗಿ ಬೇಡಾದ್ಲು ಅಂತ ಹೇಳ್ತಾರೆ. ಒಂದು ರವಕ್ಕೆ ನಮ್ಗೆ ಅಷ್ಟೇ ದಾವಣಿ. ಎಲ್ಲಿ ಹುಡುಗಿ ಅದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಭಟ್ರು ಅದನ್ನು ಸೂಸೈಡ್ ಅಂತ ಹೇಳಿ ನೇಣ ಹಾಕಿದ್ರು. ಅವರು ಎಂತ ಮಾಡುವ ಫೋನ್ ಮಾಡಿದ್ರು, ಫೋನ್ ಮಾಡಿದ್ರೆ ಎಂತ ಮಾಡಿದ್ರು. ನಾನು ತೆಗೆದುಕೊಟ್ಟು ಬಂದೆ ಹೆಣವನ್ನು. ಮತ್ತೆ ಆ ಬಾಬುಲಿ ಬೆಟ್ಟದ ಟರ್ನ್ ಅಲ್ಲಿ ಹೀಗೆ ಒಂದು ಹೆಂಗ್ಸು ವೈಟ್ ಸೀರೆ ಉಂಟು ಹೆಂಗ್ಸು, ಅದು ಕೇರಳ ಹೆಂಗ್ಸು ಅಂತ ಕಾಣ್ತದೆ. ಅದೇ ಮಣ್ಣು ದಾರಿ ಇಳಿಯೋದು ಅಂತ ನೋಡಿದ್ವಿ. ಅಲ್ಲಿ ಒಂದು 3 ಬಂಡೆಯಾಗಿ ಇರುತ್ತೆ. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ರೇವಣಿಗೆ ಗುಂಡಿ ಒಂದು 2 ಈಗ ಸ್ಟೇಷನ್ ಇದೆ ಅದ್ರ ಪಕ್ಕನ ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುತ್ತಿದ್ದಾರೆ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಂಗಾಳಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಬೆಂಚು. ರಸ್ತೆ ಬದಿಯಲ್ಲಿ ರಸ್ತೆ ಬದಿಗೆ ಸ್ವಲ್ಪ ಅದಕ್ಕೆ ಅಲ್ಲಿಗೆ ಹೋಗಿದ್ರೆ ಅಲ್ಲಿಗೆ ಅಲ್ಲಿ 2 ಬಂಡೆಗಳು ಇದೆ ದೊಡ್ಡ ದೊಡ್ಡ. ಆ ಬಂಡೆ ಒಟ್ಟಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ ಕೆಳಗೆ ನೇತ್ರಾವತಿ ಹತ್ರ. ಕೆಳಗಡೆ ಸಂಘದ ಭಟ್ರ ಹೋಟ್ಲ್. ಅಲ್ಲಿ ಒಂದು ಏನೋ ಸಿಕ್ತು. ಅದೊಂದು 14 ವರ್ಷ 14 ವರ್ಷ ಹುಡುಗಿ ಇರ್ಬೇಕು. ಪೆಟಿಕೋಟೆ ಆಗ್ತದೆ ಅವ್ರು. ಶಕ್ತಿ ಇಲ್ಲ. ಸೀರೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿನ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಸೀರೆ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇಲ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಬಾಡಿ ಸಿಗುವ ಜಾಗ ಸ್ವಲ್ಪ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ. ಈ ಕಡೆ ಸಂಘ ಈ ಕೆಳಗೆ ಸಂಘ ಇದೆ ನೋಡಿ. ದೊಡ್ಡ ಸಂಘ, ಸಣ್ಣ ಸಂಘ, ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಆ ಏನೋನು ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸ್ ಯಾರು ಬರಲಿಲ್ಲ. ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಈ ಧರ್ಮಸ್ಥಳದ ಈ ಸಂಘದ ಟರ್ನ್ ಒಂದು ತಿರುಗ್ತೀವಲ್ಲ, ಟ್ರಾನ್ಸ್ಫಾರ್ಮ್ ಉಂಟು ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್. ಅದರ ಹೊತ್ತಿಗೆ ಒಂದು 9 ಹೆಣಗಳನ್ನು ಉಂಟಾಕಿದೆ ಒಂದೇ ಜಾಗದಲ್ಲಿ. ಆ ಸೈಡ್ ಅಲ್ಲಿ 9 ಹೆಣಗಳು. ಜಾಗ ಎಲ್ಲ ಗೊತ್ತಿದೆ ಈಗ, ಎಲ್ಲ ಗೊತ್ತಿದೆ. ನಾನೇ ಹೇಳುದು ಈ ತನಿಖೆ ನನಗೆ ಯಾರಾದ್ರೂ ಕಣ್ಣಿದ್ದವರು ರಕ್ಷಣೆಗಿದ್ದರೆ ಒಂದೊಂದಲ್ಲ, ನಮ್ಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ಗಲ್ಮೇನ್ ಕೊಡಿಸ್ತಾರೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ಇದು ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ. ಧರ್ಮಸ್ಥಳ ಅಂತ ಹೇಳಿದ್ರೆ ಅವರು ಇನ್ನೂ ಬರುದಿಲ್ಲ. ಅವರು ಇನ್ನೂ ಅವ್ರದ್ದು ಕತೆ ಮುಗೀತು. ಆದ್ರೆ ಇವ್ರದ್ದು ಎಂತ ಅಂದ್ರೆ ಆ ಹೆಣಗಳನ್ನ ಮಣ್ಣು ಮಾಡ್ತಿರಲ್ಲ, ಇವ್ರು ಒಂದು ಪುರಸಭೆಯವರ ಇಲ್ಲ ಪಂಚಾಯತಿ ಇವ್ರು ತೆಗಿಬೇಕು. ಪಂಚನಾಮೆ ಆಗ್ಲೇಬೇಕು. ಹೆಣವನ್ನು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ. ಆದ್ರೆ ನಾವು ಬಂದದ್ದು ದೇವಸ್ಥಾನಕ್ಕೆ. ಪಂಚರ ಅಂದ್ರೆ ಏನು? ಪೊಲೀಸ್ ಪಂಚನಾಮೆ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ 5 ಜನ. 5 ಜನ ಸಾಕ್ಷಿ ಆಗ್ಬೇಕಂತೆ ಪಂಚರುಗಳು. ಒಂದು ಹೆಣವನ್ನು ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕಂತ ಯಾಕೆ ಹೇಳುದು? ಪಂಚನಾಮೆ ಅಂದ್ರೆ ಏನು? ಶೋಧನೆ ಪಂಚರುಗಳು ಬೇಕಾದಕ್ಕೆ ಸಾಕ್ಷಿ. ಈಗ ಅದು 5 ಮಂದಿಯನ್ನೇ ಇಟ್ಟು ಇದನ್ನು ಇದು ಮಾಡುದು. ಜಂಚರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ. ಹೇಗೆ ಗೊತ್ತುಂಟಾ? ಸೌಜನ್ಯ ಸತ್ಲು ಎಲ್ಲ ತಂದ್ರು ಮಾಡಿದ್ರು ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ರಲ್ಲ, ಇದು ಇಲ್ಲ. ಇಂದು 2-3 ವ್ಯಾನ್ ಬಂತು. ಇಲ್ಲಿ BC ರೋಡ್ ಆ ಕಡೆಯಿಂದ ಬಂತು. ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದ್ರೆ ಇಳಿತು. ನಾವು ನೋಡುದು ಏನಪ್ಪ ಹೀಗೆ ಬಂತು. ಎಲ್ಲ ಕರ್ಕೊಂಡು ಬಂದ್ರು. ಎಲ್ಲ ಕರ್ಕೊಂಡು ಹೋಗುದು ಇನ್ನೂ ನೋಡ್ತಾರೆ. 3 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಲಾಸ್ಟ್ ನೋಡಿ ಇವ್ರು ಹೋಗಿದ್ದೆ ಅಲ್ಲಿಗೆ, ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ. ಅಲ್ಲಿ ಹೋಗ್ಲಿಲ್ಲ ಹೆಣ ಹತ್ರಕ್ಕೆ ಹೋದದೆ. ಅದು ಧರ್ಮಸ್ಥಳದ ಪೊಲೀಸ್ನವರು
ಈ ಬೆಳ್ತಂಗಡಿ ಪೊಲೀಸ್ನವ್ರು ಇವ್ರು ಮಾತ್ರ ಅಲ್ಲಿಗೆ ಹೋಗಿ ಧರ್ಮಸ್ಥಳ ಪೊಲೀಸ್ನವ್ರು ಇವರು ಬಂದವ್ರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ ಏನ್ ಮಾಡಿದ್ರು ಸಾಕ್ಷನಾಶ ಮಾಡಿದ್ರೆ ಎಂತ ಮಾಡಿದ್ರ ಅಲ್ಲಿ ಇವರು ಹೋಗ್ಲೇ ಇಲ್ಲ. ನಿಂತರು ಅರ್ಧ ಗಂಟೆಗೆ ಬಂದ್ರು ಕಾರ್ಕೊಂಡು ಹೋದ್ರು ಎಲ್ಲ ವಾಪಸ್. ಆ ದಿವಸ ಇವ್ರಿಗೆ ಎಂತದೋ ಮಾನಸಿಕ ಆಗಿ ಅಂತೇಳಿ ಸೌಜನ್ಯನ ತಾಯಿ ಬೆನಕ ಹಾಸ್ಪಿಟಲ್ ನುಗ್ಗಿದ್ರು. ಯಾರು ಅವರು ತೋಟದವರು ಒಬ್ರು ಮ್ಯಾನೇಜರ್ ಅವತ್ತೇ ಏನೋ ಅಲ್ಲಿಂದ ತೆಗೆಯೋ ಮುಂಚೆನೆ ತಗೊಂಡು ಹೋದ್ರು ಇವರು. ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಹೋಗಿ ಬೆನಕದಲ್ಲಿ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಂದೆ 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿಯಾದ್ರು ಇಲ್ಲಿ ಬಿಡ್ಲಿಲ್ಲ ನೋಡಿ ಅಲ್ಲಿಯಾದ್ರು ಹೋಗಿ ನೋಡಿ ಬರುವಂತ ಹೋಗ್ತಾನೆ. ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣಿಂದ ನೋಡುವಂತ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೀನಿ. ಅಲ್ಲಿ ರೂಪಾಯಿನವರು 5 ಜನ ಇದ್ದಾರೆ. ಎಲ್ಲಿ ಸಭಾಗಾರದ ಸುತ್ತ ಅಲ್ಲಿ ಸಭಾಗಾರ ತೊಗ್ದಿಲ್ಲ ಹೀಗಾಗಿದೆ ಅಲ್ಲಿ ಇದ್ದಾರೆ. ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ನಿಂತಿದ್ದಾರೆ 5 ಜನ ಎಲ್ಲ ಓಕೆ. ಆಗ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದ್ದೇನೆ, ಬಂದದನ್ನು ನೋಡಿದ್ದೇನೆ. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಅದು ಅವತ್ತು ಮಾತ್ರ ಬೆದರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರೋದಾಗೆ ಡ್ರಮ್ಮನ್ನೆಲ್ಲ ಇಟ್ಟು ಡ್ರಮ್ಮ ಮೇಲೆ ಬೆದರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಭಾಗಾರಕ್ಕೆ ಹೋಗೋದಾಗೆ. ಅದೇ ಯಾಕೆ ಮಾಡಿದ್ರು ಅಂತ ಏನು ಗೊತ್ತಾಯ್ತಾ ಇಲ್ಲ. ಅದು ಡೌಟ್ ಅಲ್ಲ, ನನಗೆ ಒಂದು ಹೇಳಿದ್ದು ಡೌಟ್. ನನ್ನನ್ನು 10:30 ಗಂಟೆ ರಾತ್ರಿಗೆ ಕರೆದು ನನ್ನನ್ನು ಮತ್ತೆ ನಾನು ಅಣ್ಣ ಬೈತಾನೆ. ಅವ ಎದುರ್ತಾನೆ, ಅವನು ಬೇಜಿ ಆಗ್ತದೆ. ಅವ್ನಿಗೆ ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋಗ್ಬೇಕು. ರಾಜೇಂದ್ರ ದಾಸ್ ಅಂತ ಒಬ್ಬಿರ್ತಾರೆ, ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿ ಆಗಿದ್ದವರು. ಅವರು ನಮ್ಮನ್ನು ಒಂದು ಮಾತು ಹೇಳಿದ್ರು, ನನಗೆ ಡೌಟ್ ಬಂತು. ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತುಂಟು, ಅದೇ ಹೇಳ್ತಾನೆ. ಅದು ಹೇಳುದು ಎಂತ ಮಾತಂದ್ರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನಿಸಿ ನೋಡೋದಂತ ಕಾಸು ನಾವು ಕೊಡಿಸ್ತೇವೆ. ಯಾವುದು ಎನಿಸಿ ನೋಡೋದಂತ ಕಾಸು ಬೀಟ್ ಕೇಸ್ ನಿಮ್ಮ ಕನಸಿನಲ್ಲಿ ನೋಡೋದಂತದ್ದು ನಾವು ಕೊಡ್ತೀವಿ. ನೀವು ಯಾವ ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕರೆದ್ರು ನಾವು ಏನು ಹೇಳಿ ಕೊಡ್ತೀವಿ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ ಹೇಳ್ತೀವಿ ಅಂತ ಹೇಳಿ. ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡ ಹೇಳ್ತಾರೆ ನನ್ನನ್ನು ಲಾಸ್ಟ್ಗೆ ನೋಡುವಾಗ ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ, ನಮಗೆ ಮೇಲೆ ಕಾಮದವ್ರು ಇದ್ದಾರೆ, ಎಡ್ಡವ್ರು ಇದ್ದಾರೆ, ನೀವೇ ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀರಿ. ಸರಿಯಾ? ಮಾಡ್ತೀರಾ ಇಲ್ವ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋದು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಈಗ ನೀವು ಅಲ್ಲಿ ನೇತೃತ್ವದಿದ್ರೆ ಎಲ್ಲ ಏನು ಮಾತಾಡ್ತಾರಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಏನೋ ಇರ್ತಾರೆ, ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗಳು ಯಾರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಸರ್. ನಾನು ಬದುಕಬೇಕು ಆ ಜಾಗದಲ್ಲಿ ಹಾಗೆ ಹೇಳಿದೆ, ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನದಿ ಬದಿಯಲ್ಲೇ ಕೆಲಸ ಮಾಡೋದು, ಗಡ್ಡೆ ಗುಡಿಸ್ಕೊಂಡು. ರವಿ ಪೂಜಾರಿ ಅಂತ ಒಪ್ಪಿದ್ದಾರೆ. ರವಿ ಪೂಜಾರಿ ಅವ ಒಂದು ಮುಖ್ಯ ಸಾಕ್ಷಿ. ರವಿ ಪೂಜಾರಿ, ಗೋಪಾಲಕೃಷ್ಣ, ಇವ ಮಲ್ಲಿಕಾರ್ಜುನ ಇರ್ತೀವಿ, ಇವರೊಟ್ಟಿಗೆ ಇವ್ರು ಹಿಡಿದುಕೊಟ್ಟು ಅವರು ಬಂದು ಒಪ್ಪಿಸುವಾಗ ಇವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದ್ರು ಅಂತ ಇರ್ತಾರೆ. ಇವತ್ತಿನ ಇದರಲ್ಲಿ ಧರ್ಮದೇಟು ಒಬ್ಬರು ಘಟದವ್ರು ಹೊಡಿಲಿಲ್ಲ, ಒಬ್ಬರು ಊರಿನವ್ರು ಹೊಡಿಲಿಲ್ಲ ಅವನನ್ನು. ಅದು ಸಪ್ಪಟ ಸುಳ್ಳು. ಇದೇ ನಿಜ, ಇದೇ ನಿಜ. ಯಾರು ಹೊಡಿಲಿಲ್ಲ, ಯಾರು ಇದು ಮಾಡಲಿಲ್ಲ. ಆದ್ರೆ ಇವ್ರಿಗೂ ಕೊಟ್ಟದೇ ಇವರೇ. ಇವರಿಗೆ ಒಂದು ಮಲ್ಲಿಗೆ ಜೈನ ಹ್ಯಾಬಿಟ್ ಏನಂದ್ರೆ, ಅವನಿಗೆ ಬೆಟ್ಟದಲ್ಲಿ ಹೋಗುದು, ಸ್ಟೆಪ್ಪಿನಲ್ಲಿ ಈ ಕಡೆಯಿಂದ ಹೋಗ್ತಾನೆ, ಅಲ್ಲಿ ತೆಗೆದು ಅದೆಲ್ಲ ರತ್ನರಾಜರು ಫೋಟೋ ಸ್ಟುಡಿಯೋ ಇಟ್ಟಿದ್ರು ಬೆಟ್ಟದಲ್ಲಿ. ಅಲ್ಲಿ ಒಳ್ಳೆ ಹುಡುಗಿಯರು ಬಂದ್ರೆ ಸುಮ್ಮನೆ ಮಾತಾಡೋದು, ನಂಬರ್ ಕೊಡೋದು, ಅವ್ರಿಗೆ ಅದೊಂದು ಕಾಮನಲ್ಲಿ ಸೋಕಿ. ನನ್ನ ಹೆಂಡತಿಯನ್ನು ಹೊರಗೆ ಸಪರೇಟ್ ನಿಲ್ಲಿಸಿ ನಾನು ಅವರೊಟ್ಟಿಗೆ ಹೋಗುದು ಎಂತ ಮಾಡ್ತಾರೆ. ನಾನು ನೋಡುವಾಗ ಅದೇ. ಆಮೇಲೆ ಲಾಸ್ಟಿಗೆ ಇವರೊಟ್ಟಿಗೆ ನಾವು ಚಂದದಲ್ಲಿ ಇರೋದು, ನಮಗೆ ಇಲ್ಲ. ಇವರು ಎಂತ ಮಾಡೋದು, ಅಲ್ಲಿ ಬಾಹುಬಲಿ ಬೆಟ್ಟದ ವಿಗ್ರಹದ ಹಿಂದೆಗಡೆ ಜೈನರಿಗೆ ಅಂತ ಒಂದು ಗೆಸ್ಟ್ ಹೌಸ್ ಇದೆ. ಅದು ಜೈನರಲ್ಲಿ ತಂಗಿ ನಾನು ಒಂದು ದಿವಸ ನೋಡಿಲ್ಲ, ಅದು ಗೆಸ್ಟ್ ಹೌಸ್. ಅದು ಓಡಿ ಹಾಕಿದ ಗೆಸ್ಟ್ ಹೌಸ್, ಅಟ್ಯಾಚ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಉಂಟಲ್ಲಿ. ಮಧ್ಯಾಹ್ನ ಹೊತ್ತಿಗೆ 3-4 ಗಂಟೆ ಹೊತ್ತಿಗೆ ಅವ್ರು ಮಲ್ಲಿಕ್ ಜೈನ್ ಮತ್ತೆ ರಾಘವೇಂದ್ರ ಅಂತ ಒಬ್ಬಿದ್ದಾನೆ ಸ್ಟುಡಿಯೋದವ. ಅವಾಗ ಫೋಟೋ ಆ ಕಾಸಲ್ಲಿ ಒಂದು 5 ರೂಪಾಯಿ ಕೊಟ್ಟು ಮತ್ತೊಂದು ರೂಪಾಯಿ ಕಳಿಸಿ ಅಪ್ಪಣದಿಂದ ಬಜ್ಜಿ ಅದು ಇದು ಎಲ್ಲ ಕಲಿಸೋದು. ಕಲಿಸಿದ್ರೆ ಅವರೊಟ್ಟಿಗೆ ನಾನು ಕುತ್ಕೊಂಡು ತಿಂತೀನಿ.
ಅವ್ರು ಕೊಡ್ತೀವಿ ಗೆಸ್ಟ್ ಹೌಸ್ ಅಲ್ಲಿ ಕೂತ್ಕೊಂಡು ಮಧ್ಯಾಹ್ನ ಹೊತ್ತಿಗೆಲ್ಲ ತಿಂತೀವಿ. ಆ ಕಾಂಪೌಂಡ್ ಹೊರಗೆ ಇರುತ್ತಲ್ಲ, ಈಚೆ ಸೈಡ್ ಕಾಂಪೌಂಡ್ ಬದಿಯಲ್ಲಿ ಬರ್ಲಿಕ್ಕೆ ಒಂದು ಗೇಟ್ ಕಟ್ ಮಾಡಿ ಇಟ್ಟಿದ್ದಾರೆ. ಇವ್ರು ಈ ಕಡೆಯಿಂದ ಬಂದ್ರೆ ಅಲ್ಲೇ ಹೀಗೆ ಹೋಗ್ಬೋದು, ಗೆಸ್ಟ್ ಹೌಸ್ಗೆ ಹೋಗ್ಬೋದು, ಮೇಲೆ ಬೆಟ್ಟಕ್ಕೆ ಹೋಗ್ಬೋದು ಸ್ಟೆಪ್ ಅಲ್ಲಿ. ಆ ಕಡೆ ಒಂದು ಜಾಗ ಇಟ್ಕೊಂಡಿದ್ದಾರೆ. ಅದೇ ಯಾಕೆ ಅವರು ಏನೋ ಬೌಕಿಗೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಮತ್ತೊಂದು ಆ ದಾರಿಯಲ್ಲಿ ಹೋದ್ರೆ ಎಲ್ಲಿ ಹೋಗ್ತದೆ ಅದು ಕಾಡಿಗೆ? ಇಲ್ಲ, ನಾವೀಗ ಕೆಳಗಿಂದ ತಾರ್ ರೋಡ್ ಅಲ್ಲಿ ಬರ್ತೀವಿ, ಮೇಲೆ ಹೋಗುವಾಗ ಮೇಲೆ ಹೋಗುವಾಗ ಬಾಹುಬಲಿ ಬೆಟ್ಟದ ಕಾಂಪೌಂಡ್ ಸಿಗ್ತದೆ ನಮಗೆ. ಆ ಸೈಡ್ ಅಲ್ಲಿ ಬೇರೆ ಇದು ಕಂಬಿಯಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಒಂದು ದೊಡ್ಡ ಬಂಡೆ ಉಂಟು, ಬಂಡೆ ಸೈಡ್ ಅಲ್ಲಿ ಹೋದ್ರೆ ಇದು ಗೆಸ್ಟ್ ಹೌಸ್ ಒಳಗೆ ಸಹ ಹೋಗ್ಬೋದು. ಅಲ್ಲಿ ಸ್ಟೆಪ್ ಹಾಕಿದ್ರೆ ಬಾಹುಬಲಿ ಬೆಟ್ಟ ಬರೋದು, ಎರಡು ಕಡೆ ಸ್ಟೆಪ್ ಇದೆ. ಹಾಗೆ ಈಗ ಮುಚ್ಚುರಾಯಿಸೋದು ಇದು ಹೀಗೆ ಇತ್ತು. ಈಗ ಸೌಜನ್ಯ ಕೇಸ್ ಆಗೋ ತನಕ ಅವ್ರ ಕಚೇರಿ ಇಲ್ಲ, ಅದ್ರ ನಂತರ ಕಚೇರಿಲಿ ಪೋಸ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ಅಂತ ಕಾಣ್ತದೆ, ಏನಂತ ಗೊತ್ತಿಲ್ಲ. ಆದ್ರೆ ಈ ರವಿರಾಜನು, ರವಿ ಪೂಜಾರಿ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಬುಲಿ ಬೆಟ್ಟದಲ್ಲಿ ಡ್ಯೂಟಿ ಆಗಿದೆ ಸರ್. ಡ್ಯೂಟಿ ಇವರಿಗೆ ಶಿವಕುಮಾರ ಕೊಡಿ ಎರಡು ಇತ್ತು, ಇನ್ನಿದ್ರು. ಆದ್ರೆ ಶಿವಕುಮಾರ ಕೊಡಿ ಇದ್ದ. ಇವ್ರು ಇವರು ಅವರಿದ್ರು, ಅವ್ರ ಎಸ್ಕೇಪ್, ಅವ್ರ ಫ್ಯಾಮಿಲಿ ಇದ್ದ ಕಾರಣ ಅವರವರಷ್ಟಿಗೆ ಹೋದ್ರು, ಅವ್ರ ಇದ್ರಲ್ಲಿ ಜಾಯಿನ್ ಆಗ್ಲಿಲ್ಲ. ಇವನು ಸಂತೋಷನ್ ಅವ್ರನ್ನ ಹಿಡಿದುಕೊಟ್ಟು ಇವ್ರಿಬ್ರು ಎಂತ ಮಾಡಿದ್ರು, ಇವರೊಟ್ಟಿಗೆ ಸೇರಿದ್ರು. ಯಾರು ಹಿಡ್ಕೊಂಡು ಬಂದದ್ದು ಇವರು, ಹಿಡಿದುಕೊಟ್ಟದ್ದು ಇವರಾದ್ರು, ಇವರು ಸೃಷ್ಟಿ ಮಾಡಿದ್ರು ಇವರಾದ್ರು, ಇವ್ರನ್ನ ತಂದು ಒಪ್ಪಿಸಿದ್ರು. ಯಾಕಂದ್ರೆ ರೂಮ್ ಬೈನವ್ರಿಗೆ ಅಲ್ಲಿ ಪವರ್ ಇರೋರು, ಪೊಲೀಸ್ನವ್ರಿಗೆ ಇರ್ಕೊಡೋ ಪವರ್ ರೂಮ್ ಬೈನವ್ರಿಗೆ. ಆದ್ರೆ ಇವರಿಬ್ಬರು ರೂಮ್ ಬೈ, ಗೋಪಾಲಕೃಷ್ಣ ಮತ್ತೆ ರವಿ ಪೂಜಾರಿ. ಆದ್ರೆ ಇವ್ರು ಕೊಟ್ಟಾಯ್ತು, ಅವನು ಕೇಸು ಮಾಡಿ ಆಯ್ತು, ಕೊಲೆಗಾರ ಅಂತ ಕೊಂಡೋಗಿ ಇವನು ಅಂತ ಹೇಳಿ ಕೊಂಡೋಗಿ ಆಯ್ತು. ಸ್ವಲ್ಪ ದಿನ ಆಯ್ತು, ಕಳೆದಾಗೆ ಇವನು ಸ್ವಲ್ಪ ಮುಖ ಎಲ್ಲ ಇರು ಕಪ್ಪಾಗಿದೆ ನಮ್ಮ ಹುಡುಗಂದು. ಅವಾಗ ಗೋಪಾಲಕೃಷ್ಣ ಏನಾದಂತ ಅದು ಗೊತ್ತಾಗ್ಲಿಲ್ಲ, ಅವನು ಸ್ವಲ್ಪ ಕಾಣದೇ ಹೋದ ಅವನ್ನ. ಇವನು ಸಪ್ರೇಟ್ ಗೊತ್ತಾಯ್ತು. ನಾವೆಲ್ಲ ನಮ್ಮ ಜೊತೆ ಜಾಲಿಯಾಗಿ ಅಲ್ಲಿ ನದಿಯಲ್ಲೆಲ್ಲ ಈ ಸ್ನಾನ ಮಾಡ್ತಾರಲ್ಲ, ಉಂಗುರ ಚಿನ್ನ ಏನಾದ್ರೂ ಬೀಳ್ತದೆ ನದಿಯಲ್ಲಿ, ಅದನ್ನೆಲ್ಲ ತಗೊಂಡ್ರೆ ನಾವು ಖರ್ಚಿಗೆಲ್ಲ ಮಾಡ್ಕೊಳ್ಳೋದು. ಮತ್ತೆ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ, ಅದನ್ನೆಲ್ಲ ನಾವು ಇಟ್ಕೊಳ್ಳೋದು, ಇದೆಲ್ಲ ಮಾಡ್ತೀವಿ. ಮುಂಬೈನವ್ರು ನಾವೆಲ್ಲ ಖುಷಿ, ಅಲ್ಲಿ ಸಾಧಾರಣ ದುಡ್ಡು ಸಿಗ್ತದೆ. ಒಂದು ಟೈಮ್ಗೆ ಹೋದ್ರೆ 400, 500 ಈ ತರ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ. ಮನೆ ಮೇಲೆ ಇಲ್ಲ ಹುಡುಕಿದ ನೀರ್ನಲ್ಲೇ ಸಿಕ್ಕೊಂಡು ನಮ್ದು ಇದೇ ಕೆಲಸ. ಜನ ಹಿಡ್ಕೊಂಡೋಗಿ ಬಿಸಾಡು. ಈಗ ತಲೆ ಸುದ್ದಿ ಬಿಸಾಕ್ತಾರೆ ಕೆಲವರು, ಮತ್ತೆ ಕೆಲವರು ಈಗ ಮುಳುಗಿ ಎದ್ದಲ್ವಾಗ ಚೈನ್ ಎಲ್ಲ ಬಿದ್ದೋಗುತ್ತೆ, ಸೋಪ್ ಹಚ್ಚುವಾಗ ಉಂಗುರ ಬಿದ್ದೋಗುತ್ತೆ, ಏನೋ ಒಂದು ಕಳ್ಕೊಳ್ತಾರೆ. ಅದೆಲ್ಲ ತುಂಬಾ ಉಂಟು ಅಲ್ಲಿ. ಅದನ್ನೆಲ್ಲ ತೆಕ್ಕೊಳ್ಳೋದು ಮುಂಬೈನವರೆಲ್ಲ ಗ್ಯಾಪ್ ಮಾಡಿ ಅದು ಸಿಕ್ಕಿದ ಅವರೆಲ್ಲ ಇಟ್ಕೊಳ್ತಿದ್ರು. ಏನ್ ಮಾಡ್ತಿದ್ರು, ಚಂದಾಗೆ ಇರ್ತಿದ್ದ. ಏನು ಮಾತಾಡಿದ್ರು ತರ ಆಗ್ತಿದ್ದಾನೆ ಹುಡುಗ ಅಂತೇಳಿ ನಮ್ಮ ಮನೆಯವರು ಎಲ್ಲರೂ ಮಾತಾಡ್ಸೋದು. ಅವನಿಗೆ ಆ ದಿವಸ ಈ ಹುಡುಗಿ ಕಿಡ್ನಾಪ್ ಇವಾಗ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ರವಿ ಪೂಜಾರಿ. ಇದು ಆ ಭಯಲ್ಲಿ ಬಂದು ನಮಗೆ ಗೊತ್ತು, ಆದ್ರೆ ನಮಗೆ ಗೊತ್ತಿಲ್ಲ ವಿಷಯ ಅಂತ. ಸೌಜನ್ಯ ಕಿಡ್ನಾಪ್ ಆದರೆ ಇನ್ವಾಲ್ವ್ ಆಗಿದ್ದಾರೆ. ಇನ್ವಾಲ್ವ್ ಅಂದ್ರೆ ಕಾವಲಿಗೆ ಹೋಗಿರ್ಬೋದು, ಇಲ್ಲ ಅವನಿಗೆ ಏನಾದ್ರು ಊಟ ಏನಾದ್ರು ತರಿಸಿ ಆ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು, ಇಲ್ಲ ಕೂಗಿದೆಲ್ಲ ಕಿವಿಯಲ್ಲಿ ಕೇಳಿ ಅವನು ಅದಾಗಿರ್ಬೋದು. ಅವ ಹೇಳೋ ಲೆಕ್ಕದಲ್ಲಿ ತುಂಬಾ ಸರಿ ಕೇಳಿದ್ವಿ. ಆದ್ರೆ ಅವನ ವಯಸ್ಸು ಒಂದು 25 ವಯಸ್ಸು ಒಳಗೆ ಇದೆ, ವಯಸ್ಸು ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ, ಕಮ್ಮಿ ವಯಸ್ಸೆ. ಆದ್ರೆ ನಮಗೆಲ್ಲ ಮದುವೆ ಆದ್ರೇನೆ ಧರ್ಮಸ್ಥಳದ ರೂಲ್ಸ್ ಸಾಲ ಕೊಡೋದು ಸಿಬ್ಬಂದಿಗಳಿಗೆ. ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ. ಅವನನ್ನು ಕರೆದು ಸಣ್ಣದನಿಗಳು ದುಡ್ಡು ಕೊಟ್ಟಿದ್ದಾರೆ 25 ಸಾವಿರ. ಈ ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ. ಅವ ಹೇಳಿ ನಮಗೆ ಗೊತ್ತು, ಅಥವಾ ಎಲ್ಲೋ ಹೊರಗೆ ಬಾಯಿ ಬಿಡ್ಬೇಡ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ದುಡ್ಡನ್ನು ತಂದವೇನೋ ಮಾಡಿದ ಇವನೇ ಸಣ್ಣ ಎಲೆ ಮತ್ತೆ ಅವನಿಗೆ ಅದು ಭಯ ಬೇರೆ ಬಂದಿದೆ ಈಗಲೂ. ಈ ಕೇಸಿನ ಭಯ ಒಂದು ಕಡೆ, ಏನ್ ಮಾಡುದು ಗೊತ್ತಿಲ್ಲ. ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ, ಬಾಕಿ ದುಡ್ಡನ್ನು ಇನ್ನು ಖರ್ಚು ಮಾಡೋದು, ಕುಡಿಯೋದು, ಕುಡಿತಿದ್ದ. ನೆನ್ನೆ ಆಗೋದು ಅಲ್ಲಿ ರೇವತಿ ಅಂತ ಒಂದು ನೆಸ್ಕಾಫಿ ಅಂಗಡಿ ಇತ್ತು, ಲೇಡಿ ರೇವತಿ. ಆ ಹೆಂಗ್ಸಿಗೆ ಒಂದು 4,000 ದುಡ್ಡು ಕೊಟ್ಟಿದ್ದಾನೆ. ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮಲ್ಲಿ ಆ ಹೆಂಗ್ಸಿನ ಹತ್ರ ಹೇಳ್ಕೊಳ್ತಿದ್ದ. ಹೇಳ್ಕೊಂಡು ನೋಡುವಾಗ ಒಂದ್ ದಿವ್ಸ ಮತ್ತು ಸ್ವಲ್ಪ ಜಾಸ್ತಿ ಹೋಗಿದ್ದ. ಅವಾಗ ನಾವು ಹೇಳಿ ಮಾತಾಡುವಾಗ, ಹೋಗ ನೀ ಎಂತ ಗೊತ್ತಾ, ಹೋಗ ಅಂತ ಹೇಳಿ ನನ್ನ ಹತ್ರ ಹೇಳ್ತಾರೆ. ಎಂತದ್ ಮಾಡ ನೀನ್ ಏನ್ ಬಾರಿ ಗೊತ್ತು, ನೀನೆಂತ ಆಗೋದು, ನಿನ್ ಸೌಜನ್ಯ ಯಾರು ಕೊಟ್ಟು ಗೊತ್ತು ನಿಮ್ಗೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ ನಿನ್ಗೆ ಬಾರಿ ಗೊತ್ತಾ, ನೀನ್ ಹೇಳೋಲ್ಲ ಅಂತ ಹೇಳಿ. ನಾನು ಹೇಳುದಿಲ್ಲ, ಹೇಳು ಮಾರೆ ಪರವಾಗಿಲ್ಲ, ಹೇಳು ಮಾರೆ, ನಾನು ಯಾರಿದ್ದಾರೆ ಹೇಳುದಿಲ್ಲ, ಬೇಗ ಹೇಳುತ್ತೆ ಅಷ್ಟೇ ಹೇಳುವಾಗ ಹೇಳ್ತಾನೆ, ಸಣ್ಣದನಿಗಳು ಮಾತ್ರ ಕೊಂದದ್ದು ನಿಮ್ಗೆ ಗೊತ್ತಿಲ್ಲ, ಬೇರೆ ವಿಷಯ, ಹೋಗ್ ಮಾರೆ ಅಂತೇಳಿ ಹೋದ. ನಾನು ಬಿಟ್ಟು ಆಚೆ ಹೋದ ಮಾಡ್ಕೊಂಡು
ಆ ದಿವಸ ಸಣ್ಣದನಿಗಳ ಮಗ ಅಂತ ಹೇಳಿ ಸಣ್ಣದನಿಗಳ ಮಗ ಅಂತ ಅವ್ನು ಹೇಳ್ದ ನನ್ನ ಹತ್ರ ಬಾಯಿ ಬಿಟ್ಟು ಕಚೇರಿ ಹೇಳಿದ್ದು. ಕಂಡೀಷನ್ ನನ್ನ ಹತ್ರ ಹೇಳ್ಬಿಟ್ಟ. ಹೇಳ್ದಾಗಲೇ ನನಗೆ ಭಯ ಆಗೋಯ್ತು. ಆದ್ರೆ ಇವನು ಹುಚ್ಚ, ಇವನು ಮಾತ್ರ ಯಾರು ನಂಬೋದು? ಇವ್ನು ಹೇಳ್ತಾನೆ ಯಾರು ನಂಬೋದು? ಸಣ್ಣದನಿಗಳ ಮಗ ಈಗ ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ನಂಬ್ಲಿಕ್ಕೆ ಸಾಧ್ಯ? ಆ ತರ ನನ್ನ ಮನಸ್ಸಲ್ಲೇ ಆಯ್ತು. ಆದ ನಂತರ ಅವ ಯಾವೆಲ್ಲ ಇದ್ದ. ಅವತ್ತು ಸಾಯಂಕಾಲ 3:30 ಗಂಟೆ ಆಯ್ತು. ಅವ್ರು ಬಂದ್ರು, ಬಾಲಕೃಷ್ಣ ಅವರು ಮ್ಯಾನೇಜರ್, ರಾಜೇಶ್ ಅವರು ಮ್ಯಾನೇಜರ್, ಇಬ್ರು ಬಂದ್ರು. ಅಲ್ಲ ನೀವು ಇಬ್ರು ಬಂದು ಇವನನ್ನು ಜೋರ್ ಮಾಡಿದ್ರು. ರವಿ ಪೂಜಾರಿ ಬಾಲಕೃಷ್ಣ ಮ್ಯಾನೇಜರ್ ಸತ್ತೋದ್ರಂತ. ಈಗ ಅವ್ರು ಸತ್ತೋದ್ರಂತ. ಬೀಟ್ನಲ್ಲಿ ಊಟ ಮಾಡಿ ಬಂದವರು. ಎಲ್ಲಿ ಈಗ ಆ ಕಡೆ ಹೋಗಿ ದೇವಸ್ಥಾನದ ಹತ್ರ ಎಲ್ಲ ಊಟ ಮಾಡಿ ಬಂದಿದ್ದಾರೆ. ಊಟ ಮಾಡಿ ಬಂದವರು ಆಫೀಸಲ್ಲಿ ಬಂದು ಸತ್ತೋದ್ರು ಅಂತ ಹೇಳಿದ್ರಪ್ಪ. ಯಾವಾಗ ಇದು? ಇದು ಈಗ ಸದ್ಯದಲ್ಲೇ ಆಗಿತ್ತು, 2 ವರ್ಷ. ಬಾಲಕೃಷ್ಣ ಬಾಲಕೃಷ್ಣ ಅವ್ರು ಏನು ಕ್ಯಾಸ್ಟ್ ಗೊತ್ತಿಲ್ಲ, ಪೂಜಾರಿದು ಗೊತ್ತಿಲ್ಲ. ನಾಯ್ಕ ಬಾಲಕೃಷ್ಣ ನಾಯ್ಕ ಅಂತ. ಬಾಲಕೃಷ್ಣ ನಾಯ್ಕ ನಾಯ್ಕ ಅಂತ ಮ್ಯಾನೇಜರ್, ಇಬ್ಬರು ಮ್ಯಾನೇಜರ್. ಇವರಿಗೆಲ್ಲ ಸೌಜನ್ಯ ಸತ್ತ ಮೇಲೆ ಮ್ಯಾನೇಜರ್ ಪೋಸ್ಟ್ ಸಿಕ್ಕಿತ್ತು ಎಲ್ರಿಗೂ. ಬಾಲಕೃಷ್ಣ, ರಾಜೇಶ್ ಇವರಿಗೆಲ್ಲ ಒಂದು ಮ್ಯಾನೇಜರ್ ಪೋಸ್ಟ್ ಮತ್ತೆ ಸಿಕ್ಕಿದ್ರು. ಲೈನಲ್ಲಿ ಸಿಕ್ಕಿದ್ರು. ಅವರು ಸತ್ತೋಗ್ಲಿಲ್ಲ. ಅವರು ಬಾಲಕೃಷ್ಣ ಮತ್ತೆ ರಾಜೇಶ್ ಇಬ್ರು ಬಂದು, ಎಂತದ ನೀನೇನ ಡ್ಯೂಟಿ ಚೇಂಜ್ ಮಾಡಿ ಎಷ್ಟು ದಿವಸ ಆಯ್ತು, ನೀನ್ಯಾಕೆ ಡ್ಯೂಟಿಗೆ ಹೋಗೋದಿಲ್ಲ ಬಾಹುಬಲಿ ಬೆಟ್ಟಕ್ಕೆ? ನೀ ಏನಾಗಿದೆ, ದಯ್ಯದಿಲ್ಲ, ಹೋಗ್ಲಿಕ್ಕಿಲ್ಲ, ಹಾಗೆ ಇದೆ ಅಂತ ಎಲ್ಲ ಬೈದಿದ್ದಾರೆ. ನಾನು ಅಷ್ಟು ದೂರದಲ್ಲಿ ಬರ್ತಾ ಇದ್ದೆ. ಮತ್ತೆ ನನ್ನ ಹೆಂಡತಿ ಎಲ್ಲ ಹತ್ರದಲ್ಲಿ ನಿಂತು ಕೇಳಿದ್ದಾರೆ. ಕೇಳುವಾಗ ಈ ತರ ಬೈತಾ ಇದ್ದಾರೆ ಅಂತೇಳಿ ಅವರು ತಿಳ್ಕೊಡ್ಲಿಲ್ಲ, ದೂರ ಹೋದ್ರು. ಮತ್ತೆ ಇವರು ನೋಡಿದ್ರು, ಇವ್ರು ಹೆಂಗಸರು ನೋಡಿದ್ದಾರೆ ಅಂತ ಹೇಳಿ ಮತ್ತೆ ಬಾಲಕೃಷ್ಣರೇ ಬಂದಿರ್ತಾರೆ. ನೋಡ ರತನ, ಇವರಿಗೆ ಬೆಟ್ಟಕ್ಕೆ ಡ್ಯೂಟಿಗೆ ಹೋಗು ಅಂತ ಹೇಳಿದ್ರೆ ದೆವ್ವ ಹಿಡ್ದಾಗೆ ಆಗಿಲ್ಲ, ನಮ್ಗೆ ಭಯ ಬಂದಿದ್ದಂತೆ. ಹಾಗೆ ಅನ್ಕೊಂಡು ಹೊಂಟೋದ್ರು. ಆದ್ರೆ ಆ ವಾರ ಪೂರ ಒಂದು 15 ದಿವಸ ಅವನು ಮನಸ್ಸೇ ಇಲ್ಲ ಅಲ್ಲಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ. ಡ್ಯೂಟಿ ಚೇಂಜ್ ಮಾಡಿ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ ನೇತ್ರಾವತಿ ಹೊಳೆಯಲ್ಲಿ. ನಾನಲ್ಲಿ ಹೋಗೋದೇ ಇಲ್ಲ, ಬೆಟ್ಟಕ್ಕೆ ಹೋಗುದಿಲ್ಲ, ನಾನು ಇಲ್ಲೇ ಮಾಡ್ತೇನೆ ಅಂತ. ಲಾಸ್ಟಿಗೆ ಇವನನ್ನ ಅಲ್ಲಿ ಕೊಡ್ತಾರೆ ಅಂತ ಇವನಿಗೆ ಮನಸ್ಸಾಯ್ತು ಏನೋ, ಅದು ಅವನ ಇದು ನಮಗೆ ಗೊತ್ತಿಲ್ಲ. ಆ ನಂತರ ಒಂದು ದಿವಸ ರಾತ್ರಿ ಹೊರಗಡೆ ಎಲ್ಲ ಊಟ ಮಾಡಿದಾನೆ. ಅವರ ಒಟ್ಟಿಗೆ ಊಟ ಮಾಡ್ಲಿಕ್ಕೆ ಎದುರ್ಕೋತಾನೆ, ಏನಾದ್ರೂ ವಿಷ ಆಗಿ ಕೊಟ್ಬಿಡ್ತಾರ ಅಂತ ಅವನಿಗೆ ಒಂದು ಭಯ ಬಂದಿದೆ. ಹುಡುಗನಿಗೆ ಊಟ ಸಹ ಮಾಡ್ತಿರ್ಲಿಲ್ಲ. ಮತ್ತೆ ಪ್ರಶಾಂತ ಇದ್ದಾನೆ, ಪ್ರಶಾಂತ ಸೂಪರ್ವೈಸರ್ ಇದ್ದಿಲ್ಲ ಆಗ. ಯಾರು ನೇತ್ರಾವತಿ ಒಳಗೆ ಸೂಪರ್ವೈಸರ್ ಪ್ರಶಾಂತ್ ಅಂತ. ಅಲ್ಲಿಗೆ ಒಂದು ಸೂಪರ್ವೈಸರ್ ರೂಮ್ ಬೈ ಅವನು ಎಲ್ಲಿ ಈ ಕಡೆ ಉಜಿರೆ ಕಡೆ ಅವನೇ ಅಂತ ಕಾಣ್ತದೆ. ಬೆಲ್ಲ ಏನಾಗಿರ್ಬೇಕು ಅವನು ಉಜಿರೆ ಕಡೆ. ಅವನು ಪೂಜಾರಿ ಅಂತ ಪ್ರಶಾಂತ್ ಅಂತ ಹುಡುಗ, ಹೆಂಗು ಹುಡುಗ ಪ್ರಶಾಂತ್ ಅಂತ ಅವ ಇದ್ದಾನೆ. ಅವ ನಮ್ಮ ಇದರಲ್ಲಿ ಬೈತಾನೆ, ನೀನ್ಯಾಕ ರಿಟರ್ನ್ ಹೋಟ್ಲಿಗೆ ಹೋಗ್ಬೇಡ ಅಂತ ನೀನು ಅಲ್ಲಿಗೆ ಹೋಗ್ತೀಯಾ? ಅಲ್ಲೇ ಹೋಗಿ ತಿನ್ನೋದು, ಇಲ್ಲೇ ಅಡಿಗೆ ಮಾಡಿ ಇಟ್ಟದ್ದು ಯಾರು ತಿನ್ನೋದು ನಿನ್ಗೆ? ನೀನ್ ಇಲ್ಲಿ ತಿನ್ಬೇಕಲ್ಲ, ನೀನ್ ನಾಳೆಯಿಂದ ಅಲ್ಲಿಗೆ ಊಟ ಹೋದ್ರೆ ನೋಡು, ಹಾಗೆ ಹೀಗೆ ಅಂತೇಳಿ ಜೋರ್ ಮಾಡಿ. ಇವ್ರಿಗೆ ಯಾರು ಹೋದ್ರೆ 1-2 ಬನ್ಸ್ ತಿಂದು ಟೀ ಕೊಟ್ಟು ಬರ್ತಾನೆ. ಮತ್ತೆ ಆ ದಿವಸನೂ ಹಾಗೇನೆ ಟೀ ಕೊಟ್ಟು ಬನ್ಸ್ ತಿಂದು ಬಂದಿದ್ದಾನೆ. ಬಂದು ಒಂದು 7:30 ಅಷ್ಟೇ, ಆ ರೇಂಜ್ ಆಗಿದೆ ಅಷ್ಟೇ. ಅಷ್ಟು ಪಕ್ಕ ಅವನು ಹಗ್ಗ ಬಿದ್ದಿದ್ದಾರೆ. ಅವರು ಒಳಗಿಂದ ಒಳಗೆ ಒಬ್ರು ಇದ್ದಾರೆ ಕನ್ನಡಿಯವರು, ಅವ್ರ ಹೆಸರು ಹೇಳಲಿಕ್ಕೆ ಸಹ ಆಗ್ತದೆ. ರಾಧಾಕೃಷ್ಣ ಅಂತ ಒಬ್ರು ಇದ್ದಾರೆ. ಅವರು ಗೌಡ ಏನಂತ ಗೊತ್ತಿಲ್ಲ, ರಾಧಾಕೃಷ್ಣ ಅಲ್ಲಿ ಮಾವಿನ ಮರ ಇದೆಯಲ್ಲ ಕನ್ನಡಿ ಹತ್ರ, ಅಲ್ಲಿ ಯೋಗೇಶ್ವರ್ ಮ್ಯಾನೇಜರ್ ಇದ್ದಾರೆ ಇನ್ನೊಬ್ರು. ಅವರ ಇದರಲ್ಲಿ ಕೆಳಗೆ ನಡೆದು ಹೋಗ್ತಾರೆ. ಅವ್ರ ಮನೆ ಆ ಕಡೆ ಇದೆ, ಆ ಹುಡುಗಂದು ಮನೆನೂ ಆ ಕಡೆನೇ ಇದೆ, ರವಿ ಪೂಜಾರಿ ಮನೆ. ಈ ರಾಧಾಕೃಷ್ಣನ್ ಅವರು ಮತ್ತೊಬ್ಬ ಯೋಗೇಶ್ ಅಂತ ಒಬ್ಬ ಇದ್ದ ಅಲ್ಲಿ ಮುಂಬೈ. ಯಾರು? ಯೋಗೇಶ್ ಮುಂಬೈ. ಯೋಗೇಶ್ ಮತ್ತು ರಾಧಾಕೃಷ್ಣ ಯೋಗೀಶ ಅವರು ಯಾವ ಅಷ್ಟೊಂದು ಗೊತ್ತಿಲ್ಲ. ಅವರು ಕ್ಯಾಸ್ಟ್ ಗೊತ್ತಿಲ್ಲ. ಆ ಕ್ಯಾಟ್ ಅಂತ ಹೇಳಿ ಮಾಡಿ ಅದನ್ನು ಇಳಿಸಿದ್ದಾರೆ. ಹೇಳಿದ್ರೆ ಯಾವುದೋ ವೇಲು ಅಂತ ಹೇಳಿ ಹೆಂಗಸಿನ ವೇಲು, ಅಲ್ಲೆಲ್ಲ ತಂದೆ ಬದಿಯಲ್ಲೆಲ್ಲ ಬಟ್ಟೆ ಬಿಟ್ಟು ಹೋಗ್ತಾರೆ, ಅದನ್ನೆಲ್ಲ ಎಕ್ಕಿರ್ತಾರೆ. ಒಳ್ಳೆ ಸೀರೆ ಅದೆಲ್ಲ ಇದ್ರೆ ತಗೊಂಡೋಗಿ ಅಲ್ಲಿ ಒಳಗೆ ಹಾಕಿ ಅದಕ್ಕೆ ಅದನ್ನು ಯಾಲಂ ಮಾಡುವಾಗ ಅದನ್ನು ತಗೊಂಡಿರ್ತಾರೆ. ಯಾಲಂ ಮಾಡ್ಲಿಕ್ಕೆ ಸರವತ್ತಿದೆ. ಅದ್ರಲ್ಲಿ ಯಾವ್ದೋ ಒಂದು ವೇಳನ್ನ ಹಾಗಾಗಿ ಪೊಲೀಸರು ಮುಂಚೆ ಇಳಿಸಿ ಆಯ್ತು. ನಮ್ಮನೆಲ್ಲ ಹತ್ರವೇ ಬರಬಾರ್ದು ಅಂತ ನಮ್ಗೆ ಭಯ. ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ.
ಏನೋ ಕೊಂಡೋಗುದು. ಇನ್ನು ಅಲ್ಲಿ ಬೆತ್ತಲ್ಲಿ ಕೊಂಡೋದ್ರೆ ಅವ್ರ ಮನೆಗೆ ಕೊಟ್ಟರೆ ಗೊತ್ತೇ ಇಲ್ಲ. ನಾವು ಓದದೆ ಅದರಲ್ಲೇ ನಮಗೆ ಭಯ ಬಂದಿದೆ. ಅದನ್ನು ನಿಮ್ಮ ಕೈಯಿಂದ ಮುಟ್ಟಿಸ್ಲಿಲ್ಲ. ಅದೇ ಅದು ಅವರೇ ಇಳಿಸ್ಕೊಂಡು ಮುಂಬೈನವರೇ ಇಳಿಸಿ ಅವರೇ ತಗೊಂಡೋದ್ರು. ಧರ್ಮಸ್ಥಳದ ಕೆಲಸದವರು ಅವರೇ ನಮ್ಮನ್ನು ಮುಟ್ಟಿಸ್ ಪೊಲೀಸ್ ನಾವು ಮುಟ್ಲೇ ಇಲ್ಲ. ಮತ್ತೆ ಪೊಲೀಸ್ ಎಲ್ಲ ಬಂದದ್ದು ಯಾವಾಗ? ಪೊಲೀಸ್ ಎಲ್ಲ ಇಳಿಸಿ ಎಲ್ಲ ಎತ್ಕೊಂಡು ಹೋಗುವಾಗ ಪೊಲೀಸ್ ಬಂದಿದ್ದಾರೆ. ಪೊಲೀಸ್ ಬಂದು ಅವರೇ ಎಂತ ಮಾಡಿದ್ರು, ಹೋಗಿದ್ದಾರೆ. ಹೋಗಿ ಕೊಂಡೋಗಿ ಮನೆಗೆ ಕೊಟ್ಟರೆ ಮತ್ತೆ ಅಲ್ಲಿ ಬೆಟ್ಟಕ್ಕೆ ಕೊಂಡೋಗ್ರ ಅಂತ ಗೊತ್ತಿಲ್ಲ. ಅಷ್ಟು ಮಾಡಿದ್ರು. ಮುಖ್ಯ ಸಾಕ್ಷಿ ಅಂದ್ರೆ ನೀವು ಈಗ ನಮಗೆ ಬಂದ ಮಾಹಿತಿ ಅಂತ ಅದೇ ಇವ್ರನ್ನ ನೋಡಿದ್ದೀರಾ? ಯಾರಲ್ಲಿ ಹರ್ಷೇಂದ್ರ ನೋಡಿದ್ದೇನೆ. ಮಗನನ್ನು ಆ ಸಂದರ್ಭದಲ್ಲಿ 9/10/11 ತಾರೀಕಿಗೆ 10/11 ತಾರೀಕಿಗೆ ನಾನು ಕಾಣ್ಲಿಕ್ಕೆ ಇನ್ನೊಂದು ಸಾಕ್ಷಿ ಇತ್ತು, ಅದನ್ನ ಅಳಿಸ್ಬಿಟ್ಟು. ಸಾಕ್ಷಿ ಮುಖ್ಯವಾದ ಸಾಕ್ಷಿ ಅಂದ್ರೆ ಆ ನೇಚುರೋಪತಿ ಹಾಸ್ಪಿಟಲ್ ಏನ್ ಹೇಳ್ತೀರಾ, ಹಾಸ್ಪಿಟಲ್ ಎದುರುಗಡೆ ಕ್ಯಾಮ್ರಾ ಇದೆ, ಅದು ಮಾತ್ರ ಜನಗಳಿಗೆ ಗೊತ್ತು. ಮತ್ತೊಂದು ಅದ್ರ ಎದುರುಗಡೆ ಒಂದು ಬಸ್ ಸ್ಟಾಂಡ್ ನಿರ್ಮಾಣ ಮಾಡಿದ್ರು ಮರದಲ್ಲಿ, ಹೌದು ಕೈ ಹಂಚೆಲ್ಲ. ಅದ್ರಲ್ಲಿ ಒಂದು ದೊಡ್ಡ ಡೂಮಿನಾಗಿ ಒಂದು ಕ್ಯಾಮ್ರಾ ಇಟ್ಟಿದ್ರು. ಅದು ಈ ಕಡೆ ಸತೀಶ್ ಶೆಟ್ಟರ್ ಹೋಟ್ಲಿಂದ ನಮ್ಮ ನೇತ್ರಾವತಿ ಒಳಗಿಂದ ಹೀಗೆ ತಿರುಗ್ತಾರೆ ಮನ ಸಂಘ, ಆ ಸಂಘದವರಿಗೆ ಕಾಣ್ತಾ ಇತ್ತು ಟರ್ನವರಿಗೆ. ನಾವು ಯಾವ್ದಾದ್ರು ಜಾತ್ರೆಗೆ ಸುಮ್ಮನೆ ನಾವು ರೋಡಿಗೆಲ್ಲ ಕೂಡಿಟ್ಟು ಅದು ಕಾಣ್ತಾ ಇರ್ತದೆ. ನಾವಲ್ಲಿ ಟೀ ಕುಡಿಬೇಕಾದ್ರೆ ಸತ್ಯ ರೋಡ್ ನಲ್ಲಿ ಮರೆಯಲ್ಲಿ ಕುಡಿತಿದ್ವಿ. ಅಲ್ಲಿ ಕ್ಯಾಮರಾ ಮುಂದೆ ಕಾಣ್ತಾ ಇತ್ತು. ಕೆಲಸ ಮಾಡಿದ್ವಿ ಟೀ ಕುಡಿತಾರೆ ಅಂತ ಹೇಳಿ ಅದಕ್ಕೆ ಅಂತಲ್ಲ, ಒಂದು 10 ನಿಮಿಷ ನಿಲ್ಲೋದಕ್ಕೆ ರೆಸ್ಟಿಗೆ ಅಂತ ಅದರಲ್ಲಿ ಮನೆಯಲ್ಲಿ ನಿಂತು ಕೊಡ್ತಿದ್ವಿ. ಆದ್ರೆ ಈಗ ನೋಡುವಾಗ ಅಲ್ಲಿ ಆ ಬಸ್ ಸ್ಟ್ಯಾಂಡೇ ಇಲ್ಲ, ಕಣ್ಣಿಗೆ ಕಾಣ್ತಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲೇ ಗೋರ್ಕಂಡ್ ಹೊಂಟೋಗಿದ್ದಾರೆ. ಬಸ್ ಸ್ಟ್ಯಾಂಡ್ ಇದ್ದ ಅಂತ ಇದೇ ಇಲ್ಲ, ಗೊತ್ತೇ ಇಲ್ಲ. ರಮಣಂದರ ಮನೆಗೆ ಹೋಗಿದ್ದಾರೆ, ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಹೌದು ನೋಡಿದ್ದೇನೆ, ಹಂಸ ನೋಡಿ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ಕ್ಯಾಮರಾ ದೊಡ್ಡದಿತ್ತು, ಇಷ್ಟು ದೊಡ್ಡದು. ನನ್ನ ತಲೆ ಸೈಜಲ್ಲಿ ಒಂದು ಕ್ಯಾಮರಾ ಇತ್ತು. ಅದೇ ಕೆಲಸ ಮಾಡ್ಕೊಂಡಿದ್ದೀವಿ ರೌಂಡ್ ತಿರುಗುದು ತಿರುಗೋ ಕ್ಯಾಮರಾ. ಅದನ್ನು ಕ್ಯಾಮರಾ ಕಾಣ, ಬಸ್ ಸ್ಟ್ಯಾಂಡ್ ಕಾಣ, ಎಲ್ಲ ತೋರ್ಕೊಂಡು ಹೋಗಿದ್ದಾರೆ. ಅದು ಯಾವಾಗ ತೆಗೆದಿರ್ಬೋದು ನಿಮ್ಮ ಅಂದಾಜು? ಅದ ನಂತರನೇ ಇದು ಸೌಜನ್ಯ ಕೇಸ್ ಆಯ್ತು ನೋಡಿ. ಅದರ ನಂತರ ಯಾವಾಗ ತೆಗೆದ್ರು ಅಂತ ಅದು ನನಗೆ ಗೊತ್ತಿಲ್ಲ. ಆದ ನಂತರ ತೆಗೆದಿದ್ದಾರೆ. ಯಾವ ತೆಗೆದು ಅಲ್ಲಿ ತನಕ 100% ಇತ್ತು 100% ಇತ್ತು. ಅದಕ್ಕೆ ಮುಂಚೆ ಇರೋದು ನಿಮ್ಗೆ ರೆಸ್ಟ್ ಬೇಕಾದ್ರೆ ಅದನ್ನು ನೋಡಿ ಇನ್ನು ಗೊತ್ತಾಗೋದು, ರೆಸ್ಟ್ ಬೇಕಾದ್ರೆ ಸ್ವಲ್ಪ ಆಟಕ್ಕೆ ಹೋಗಿ ಮರದ ಮರೆಯಲ್ಲಿ ಹೋಗಿ ಕುತ್ಕೊಂಡು ಟೀ ಕುಡಿಯೋದು. ಹಾಗಾದ್ರೆ ಪಕ್ಕ ಅಲ್ಲಿ 100% ದೊಡ್ಡದು ತಿರುಗುವಂತದ್ದು ಇತ್ತು. ಮತ್ತೆ ಇದ್ರಲ್ಲಿ ಇದೆ ಶಾಂತಿವನದಲ್ಲಿ ಉಂಟು. ಬರೀ ಹೀಗೆ ನೋಡುದು, ಅದು ಹೀಗೆ ನೋಡುದು ಮಾತ್ರ. ಅದು ಇದು ತಿರುಗೋದು ಮಾರ್ಗ ಎಲ್ಲ ಕಾಣ್ತೈತಿ. ಈ ಮಾರ್ಗ ಆ ಮೂಳೆವರೆಗೆ ಸಂಘ ಕಾಣ್ತದೆ, ಮಣ್ಣ ಸಂಘವರೆಗೆ ಕಾಣ್ತೈತಿ. ಸಂಘವರೆಗೆ ಕಾಣ್ತಿತ್ತು. ಈ ಕಡೆ ನಮ್ಮ ಸನ್ಸೆಟ್ ರೋಡ್ ವರೆಗೆ, ನಮ್ಮ ಆ ರೋಡ್ ವರೆಗೆ ಕಾಣ್ತೈತಿ. ಟಾಯ್ಲೆಟ್ ಸ್ಟೆಪ್ ಈಚೆವರೆಗೆ ಕಾಣ್ತೈತಿ. ಇಲ್ಲಿಗೆ ಅಲ್ಲಿಂದ ಹಾಗಾದ್ರೆ ಅಷ್ಟೇ ದೂರ ಆ ಕಡೆ ಸೇರ್ಬೇಕು. ಈ ಕಡೆ ಹೇಳಿದ್ರೆ ಅಷ್ಟೇ ದೂರ ಆ ಕಡೆ ಹೇಳ್ತಾ ಇತ್ತು. ಅದು ಬಸ್ ಸ್ಟ್ಯಾಂಡೇ ಕಾಣೋದಿಲ್ಲ ಈಗ. ಅದು ಈ ಕೇಸ್ ಆದ ಮೇಲೆ ಇವರು ಇಲ್ಲಿ ಅಂಗಡಿ ಕಟ್ಸ್ತೇನೆ, ಬಿಲ್ಡಿಂಗ್ ಕಟ್ಸ್ತೇನೆ ಅಂತ ಹೇಳಿ ಇದನ್ನು ಖಾಲಿ ಮಾಡಿಸಿದ್ರು. ಇದು ಖಾಲಿ ಆಯ್ತು. ಮತ್ತೆ ಆ ಕಡೆ ಇವರು ಒಂದು ಅಂಗಡಿ, ಹೋಟ್ಲ್ ಇಟ್ಕೊಂಡು ಅಂಗಡಿ ಇಟ್ಟಿದ್ರು. ಅದನ್ನೇನೋ ಪಂಚಾಯತಿ ಅವರೆಲ್ಲ ಬಿಟ್ಟು ಅದನ್ನು ಖಾಲಿ ಮಾಡಿಸಿದ್ದಾರೆ. ಅದು ಮಾಡಿಸಿ ಒಂದು ಅಪ್ಟಿಯಾಗೆಲ್ಲ ಕಟ್ಸಿ ಏನೇನೋ ಮಾಡಿದ್ದಾರೆ. ಅದರ ಮುಂಚೆ ಒಬ್ಬ ಇವರು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಅಪ್ಪಣ್ಣ ಅಂತ ಹೋಟ್ಲ್ ಇಟ್ಟಿದ್ರು. ಕುಡಿತಿದ್ರು. ಅಲ್ಲಿ ಕೆಲಸ ಮಾಡ್ತಿದ್ರು. ಪ್ಲಾಟ್ ಮಂಡ್ಯವ ಸಪ್ಲೈ. ಆವಾಗ ಸ್ವಲ್ಪ ಕುಡಿಯೋದು ಜಾಸ್ತಿ. ಅವನ ಕೆಲಸ ಬಿಟ್ಟು ನಿಲ್ಲಿಸಿದ್ರು. ಮತ್ತೆ ಇವ್ರಿಗೆ ಕೆಲ್ಸಕ್ಕೆ ಆಗಿಲ್ಲಲ್ಲ, ಹಾಗೆ ಅಲ್ಲಿ ಹೋಗಿ ಕೇಳಿ ಮಾಡಿದ 1 ವಾರ 2 ವಾರ ಈಗ ಮಾಡಿದಾನೆ. ಮಾಡಿ ಸಂಬಳ ಸಹ ತಗೊಂಡು ಊರಿಗೆ ಹೋದ. ಊರಿಗೆ ಹೋಗಿ ಬಂದ ನಂತರ ಇವರು ಬೇರೆ ಜನ ಮಾಡ್ಕೊಂಡ್ರು. ಜನ ಕೆಲಸ ಬೇಡ ಅಂತ ಹೇಳಿದ್ರು. ಅವ ಬಂದವ್ ಮತ್ತೆ ಹೋಗ್ಲಿಕ್ಕೆ ಉಪಾಯ ಇಲ್ಲ ಅಂತಿಲ್ಲ. ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಮ್ಕೊಂಡೇ ಬಿದ್ದಿದ್ದ. ಕೆಮ್ಕೊಂಡೇ ಬಿದ್ದಿದ್ದ, ಹುಷಾರಿಲ್ಲ. ಮತ್ತೆ ಇವರು ಒಂದ್ಸರಿ ನನ್ನ ಹೆಸರನ್ನು ಕೆಡಿಸ್ಬೇಡ ಮಾರೆ, ನಾವು ನಿನ್ನನ್ನು ಕೆಲಸದಿಂದ ಬಿಟ್ಟಾಗಿದೆ, ನಿನ್ನ ಕೆಲಸ ನೋಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಅದ ನಂತರ ಇವನು ಕೇಳಿದ್ರು. ಮತ್ತೆ ಹುಷಾರಿಲ್ಲ ಅಂತ ಎಲ್ಲ ನಿಮ್ಮ ಹೋಟ್ಲಲ್ಲಿ ಕೆಲಸ ಮಾಡಿದ್ರು ಹಾಗೆ ಹೇಳಿದ್ರಲ್ಲ. ಮತ್ತೆ ಇವನು ಧರ್ಮಸ್ಥಳ ಬೆಳ್ತಂಗಿ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿ ಬಂದ್ರು. ಅವನು 2-3 ದಿವಸ ಇದ್ದು ಮತ್ತೆ ಅಲ್ಲಿಗೆ ಧರ್ಮಸ್ಥಳ ಇದೆ ನೇತ್ರಾವತಿಗೆ ಬಂದಿದ್ದಾನೆ. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಕೆಳಗಡೆ ಬಸ್ ಸ್ಟಾಂಡ್. ಆ ಬಸ್ ಸ್ಟ್ಯಾಂಡ್ ಕೆಂಪು 4-5 ದಿವಸ ಬಿದ್ದಿದ್ದ ಅಲ್ಲಿಗೆ ಪ್ರಾಣ ಬಿಟ್ಟ. ಸೆತ್ತ ಮೇಲೆ
ಪೊಲೀಸ್ನವ್ರಿಗೆ ಇವ್ರು ಫೋನ್ ಮಾಡಿದ, ಇನ್ನ ಅವ್ರು ಮಾಡಿದ ಗೊತ್ತಿಲ್ಲ. ನಮ್ಮನ್ನು ರಾಜೇಶ್ ಅವ್ರು ನಮ್ಮ ಮಾಡ್ಲಿಕ್ಕೆ ಕರೆಸಿದ್ರು. ಅವರು ನೇತ್ರಾವತಿ ಸೂಪರ್ ನೇತ್ರಾವತಿ. ಈಗ ಹೆಸರು ಚೇಂಜ್ ಮಾಡಿ ಹೇಳ್ತೀನಿ ಅಂತ ತಿಳ್ಕೊಳ್ಬೇಡಿ. ನಾನು ಬಂದ ನಂತರ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಲಸಕ್ಕೆ ಬಂದ ನಂತರ ಸ್ಟಾರ್ಟಿಂಗ್ ರೋಹಿತಣ್ಣ, ಆಮೇಲೆ ಸುಂದರಗೌಡ, ಆಮೇಲೆ ಹೂವಪ್ಪ, ಆಮೇಲೆ ಪುಷ್ಪರಾಜ, ಹಾಗೆ ಅದೇ ನಾ ಹೇಳಿದೆ ಪ್ರಶಾಂತ್, ಮತ್ತೆ ಯೋಗೇಶ್, ಇಷ್ಟು ಜನ ಸೂಪರ್ವೈಸರ್ಗಳು ಚೇಂಜ್ ಆಗಿದ್ದಾರೆ. 5 ವರ್ಷಕ್ಕೊಂದೊಂದು ಸೂಪರ್ವೈಸರ್ ಚೇಂಜ್ ಮಾಡ್ತಾ ಇರ್ತಾರೆ. 3 ವರ್ಷಕ್ಕೂ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗೆ ಇಷ್ಟು ಜನ ಸೂಪರ್ವೈಸರ್ ಚೇಂಜ್ ಮಾಡ್ತಾರೆ. ಹಾಗೆ ರಾಜೇಶ್ ಇದ್ರು. ಸೌಜನ್ಯ ಘಟನೆ ಆಗುವಾಗ ಯಾರಿದ್ದಲ್ಲಿ ಸೌಜನ್ಯ ಘಟನೆ ಆಗುವಾಗಲ್ಲಿ 2012 ಅಲ್ಲಿ ಯೋಗೇಶ್ ಶೆಟ್ರು ಇದ್ರು. ಯೋಗೇಶ್ ಶೆಟ್ರು ಅಂತ ಕಾಣುತ್ತೆ. ಪ್ರಶಾಂತ್ ಇದ್ರು. ಪ್ರಶಾಂತ್ 3 ವರ್ಷಕ್ಕೆ ಬಂದವರು. ಅವರ ಮುಂಚೆ ಯೋಗೇಶ್ ಶೆಟ್ರು ಅವರು ಮಾರಿಗುಡಿ ಹತ್ರ ಮನೆ. ಮಾರಿಗುಡಿ ಇದೆ ದೇವಸ್ಥಾನದ ದ್ವಾರದ ಈಚೆ ಮಾರಿಗುಡಿ. ಯೋಗೇಶ್ ಶೆಟ್ರು ಸ್ವಲ್ಪ ಸಮಯ ಇದ್ರು. ಒಂದು 3 ವರ್ಷ 4 ವರ್ಷ ಇದ್ರು. ಅದ ನಂತರ ಪ್ರಶಾಂತ್ ಇದ್ದಾಗ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಾಡು ಇದೆ ಅಲ್ಲ, ರಾಜೇಶ್ ಇಲ್ಲ ಅದು ಯಾರಾದ್ರೂ ಇದ್ರದ್ದು ಹುಡುಕುವಾಗಿ ತೆಗಿಲಿಕ್ಕೆ ಆಗ್ತದೆ. 3 ವರ್ಷಕ್ಕೆ 2 ವರ್ಷಕ್ಕೆ 5 ವರ್ಷಕ್ಕೆ ಚೇಂಜ್ ಮಾಡ್ತಾ ಇರ್ತಾರೆ. ಅಷ್ಟು ಸೂಪರ್ವೈಸರ್. ನಾವು ಲೈಫ್ ಲಾಂಗ್ ಇವರು 3 ವರ್ಷಕ್ಕೆ ಚೇಂಜ್ ಮಾಡೋರು. ನಾವು ನನ್ಗೆ ಯಾವಾಗ್ಲೇ ಗೊತ್ತಿತ್ತು ಸೌಜನ್ಯನ ಘಟನೆ ಆಗಿ ನಾನು 3 ದಿವಸಕ್ಕೆ ಸ್ಟೇಷನ್ಗೆ ಕರೆಸ್ತಾರೆ ನಾನು ಹೋಗ್ತೇನಂತ. ಆದ್ರೆ ಇನ್ನೊಂದು ನನ್ಗೆ ಆಶ್ಚರ್ಯ ಅಂದ್ರೆ ಸೌಜನ್ಯನ ಅನ್ಕೊಂಡೆ ಅಲ್ಲಿ ಆತದ್ದು. ಇಲ್ಲಿ ಲೀಕ್ ಔಟ್ ಆಗಿದೆ ಉಜಿರೆಯಲ್ಲಿ ಅಂತ ಗೊತ್ತಿಲ್ಲ. ಉಜಿರೆಯಲ್ಲಿ ಎಂತ ಅಂತ ಹೇಳಿ ಈ ಕೊಳೆ ಪ್ರಕರಣ. ಆದ್ರೆ ಪಾಪ ಊರಿನವರು ಅವರನ್ನು ಎಲ್ಲ ರೀತಿ ಗೊತ್ತಿಲ್ಲ. ಆದ್ರೆ ಅವರ ಬಾಯಲ್ಲಿ ಆ ವಿಷಯವನ್ನು ಕೇಳಿದೆ. ಇದು ಗೊತ್ತದ್ದು ಯಾರು ಅಂತ ಹೇಳಿ ನದಿಯಲ್ಲಿ ಎಲ್ಲ ಚಿತ್ರದೆಲ್ಲ ಸಿಕ್ಕಿದ್ರೆ ತಗೊಂಡೋಗಿ ಕೊಟ್ಟು ನಾವು ಚಾ ಖರ್ಚಿಗೆ ಆಗಿದ್ದು 1500 ಸಿಕ್ತಿತ್ತು. ಅದೇ ರೀತಿ ನಾವು ಕೊಟ್ಟರೆ ಆ ಟೈಮಲ್ಲಿ ನೇತ್ರ ಜೋಗರ್ಸು ಯೋಗರ ಅಂತ ಇದ್ದಾರೆ. ಅವರು ನನಗೆ ಹೇಳಿದ್ದು ನಿಮ್ಮ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ನನಗೆಲ್ಲ ಗೊತ್ತುಂಟು, ಗೊತ್ತಾಗ್ತದೆ ಸ್ವಲ್ಪ ದಿನದಲ್ಲಿ ಗೊತ್ತಾಗ್ತದೆ. ಹೊರಗೆ ಬರ್ತದೆ ನೋಡಿ ಯಾರು ಸಣ್ಣ ಮಗನ ಅಂತ ಅವರಿಗೆ ಅಂತ ಹೇಳಿದ್ದಾರೆ. ಸಣ್ಣದ ನೀಲದ ಮಗ ಅಂತ ಅವ್ರಿಗೆ ರವಿ ಪೂಜಾರಿ ಸಣ್ಣದನಿ ಅಂತ ಹೇಳಿದ್ರೆ ಹರ್ಷೇಂದ್ರ. ಅವರೇ ಹರ್ಷೇಂದ್ರನೇ ಸಣ್ಣದನಿ ದನಿ ಅಂತ ಹೇಳೋದು. ಹರ್ಷೇಂದ್ರ ಅಂತ ಹೇಳ್ತಾರೆ, ಸಣ್ಣದನಿಗಳು ಅಂತ ಹೇಳ್ತಾರೆ. ಅವರ ಮಗ ಅಂತ ಹೇಳಿ ದೊಡ್ಡದನಿ ಅಂತ ಹೇಳಿದ್ರು ಅವರು ಕಾವಂತರು ಹೇಳ್ತಾರೆ. ದನಿಗಳು ಹೀಗೆ ಹೇಳ್ತಾರೆ. ತುಂಬಾ ಅನೇಕರವಾದ್ರೆ ನಾನು ಎಷ್ಟು ಜನಗಳನ್ನು ತೆಗೆದುಕೊಂಡು ಹೋಗಿ. ನಿಮ್ಮ ಅಂದಾಜು ಅವಳನ್ನು ಅಲ್ಲಿಂದ ಹಿಡ್ಕೊಂಡು ಹೋಗ್ತಾರೆ. ಹೌದು, ಎಲ್ಲಿಗೆ ಕೊಂಡೋಗಿರ್ಬೋದು ಅಂತ ಹೇಳಿ ನಿಮ್ಮೊಂದು ಅನಿಸಿಕೆ, ನಿಮ್ಗೆ ಗೊತ್ತಿರುವ ಮಟ್ಟಿಗೆ. ನಮಗೆ ಊರಿಗೆ ಅಲ್ಲಿಂದ ಏನಾದ್ರು ಗಾಡಿಯಲ್ಲಿ ತಗೊಂಡು ಹೋದ್ರೆ ಇವ್ರು ಎಲ್ಲಿಗೆ ಕೊಂಡು ಹೋಗ್ಬೋದು. ಎಲ್ಲಿಗೆ ಅಂದ್ರೆ ಇವ್ರದ್ದು ಜಾಗ ಎಲ್ಲಿ ಸುತ್ತ ಇವ್ರದೇ ಜಾಗ ಇದೆ. ಎಲ್ಲಿ ಅಂತ ಹೇಳಿದ್ರೆ ಈ ಕಡೆ ರಿಟರ್ನ್ ಹೀಗೆ ಬಂದ್ರು ವಾಯ್ಸ್ ಕಂಟ್ರೋಲ್ ಮಾಡಿಯೇ ತಗೊಂಡು ಹೋಗಿದ್ದಾರೆ. ಟೇಪ್ ಹೋಗಿ ಏನೋ ಅಂಟಿಸಿರ್ಬೋದು. ವಾಯ್ಸ್ ಕಂಟ್ರೋಲ್ ಮಾಡಿ ತಗೊಂಡು ಹೋಗಿದ್ದಾರೆ. ಒಂದು ನಡಪಾದೆ ಅಂದ್ರೆ ಹಾಗೆ ಬಾಹುಬಲಿ ಬೆಟ್ಟದ ಒಂದು ಮಣ್ಣು ರಸ್ತೆ ಇದೆ. ಅದರಲ್ಲಿ ಹೋದ್ರೆ ಮೇಲೆ ತಿಳ್ಕೊಂಡು ಸೀದಾ ಹೋದ್ರೆ ಟ್ರಪ್ಪಲ್ಲಿ ಹೋಗಿ ಆಯ್ತು ಗೆಸ್ಟ್ ಹೌಸ್. ನಾನು ಹೇಳಿದ ಜೈಲ್ ಗೆಸ್ಟ್ ಹೌಸ್ಗೆ ಅಲ್ಲಿ ಇಲ್ಲ ಅಂದ್ರೆ ಇವ್ರು ಗಾಡಿಯಲ್ಲಿ ಹಾಕೊಂಡು ತಗೊಂಡು ಹೋದ್ರೆ ಹಾಸ್ಪಿಟ್ಲೇ ಇರ್ಬೋದು, ನೇಚುರೋಪತಿ ಹಾಸ್ಪಿಟ್ಲ್. ಒಳಗೆ ಹೋದ್ರೆ ಅದು ಏನು ಮಾಡ್ತಾರೆ, ಯಾವ ಜಾಗಕ್ಕೆ ಹೋಗ್ತಾರೆ ಹೇಳಕ್ ಆಗುದಿಲ್ಲ. ಹಾಸ್ಪಿಟ್ಲ್ ಒಳಗೆ ಏನ್ ಬೇಕಾದ್ರೆ ಆಗ್ಬೋದು, ಅವು ನಮ್ಗೆ ಹೇಳಕ್ ಬರಲ್ಲ. ಮತ್ತೆ ಈ ಕಡೆ ತಗೊಂಡ್ರೆ ಇಲ್ಲಿ ಬೆಳದಲ್ಲಿ ಒಂದು ಇಟ್ಟಿಗೆ ಹಲವು ಬ್ಲಾಕ್ ಇಟ್ಟಿಗೆ ಒಂದು ಇಟ್ಟಿದ್ದಾರೆ ಬೆಳಗ್ಗೆ ಭರತ್ ಅಂತ ಹೇಳಿದ್ರೆ ಅವರ ಕಿರಣ್ ರೆಡ್ಡಿ ಅವರ ಹೆಂಡತಿಯ ತಮ್ಮ ಅಂತ ಪಡುಬಿದ್ರೆ ಭರತ್ ಅಂತ ಕೇಬಲ್ ನೆಟ್ವರ್ಕ್ ನಡೆಸ್ತಾರೆ. ಅವರು ಸಾಯಂಕಾಲ ಟೈಮ್ ಮಾಡ್ಕೊಂಡು
3 ಗಂಟೆಯಿಂದ 4 ಗಂಟೆ ತನಕ ಇವಾಗ ಬಂದು ಎಲ್ಲಿಗೆ ನೇತ್ರಾವತಿ ಆ ನೇಚರ್ ಹಾಸ್ಪಿಟಲ್ ಬರ್ತಾರೆ. ಧರ್ಮಸ್ಥಳದಿಂದ ನಡ್ಕೊಂಡು ಬರುವಂಥದ್ದು. ಆ ಕಡೆ ಈಗ ಸೌಜನ್ಯ ಹೇಳ್ಕೊಂಡು ಹೋಗೋ ಆ ಕಡೆ ಕಾಡಿದೆ ಅಲ್ಲ, ಹೌದು ಇದೆ, ಈ ಕಡೆನೂ ಕಾಡಿದೆ ಅಲ್ಲ, 2 ಕಡೆ ಕಾಡಿದೆ. ನನಗೆ ಅವತ್ತೊಂದು ಸುದ್ದಿತ್ತು, ಆ ರಾತ್ರಿ ಎಲ್ಲ ಹುಡುಕುವಾಗ ಕೆಲವು ಎಲುಬುಗಳೆಲ್ಲ ಸಿಗ್ತಾ ಇತ್ತು ಅಂತ ಹೇಳಿ. ಹೌದೌದು, ಈಗಲೂ ಇದೆ. ಈ ಬಟ್ಟೆದ್ದು ಅದೆಲ್ಲ ಬೇರುಗಳು, ಹೆಂಗಸರಿದ್ದೆ ಚಪ್ಪಲು, ಗಂಡಸರಿದ್ದಂತ ಹೆಂಗಸರಿದ್ದೆ ಚಪ್ಪಲು ಸಿಗುದಿಲ್ಲ. ಅದು ನಾನು ತುಂಬಾ ನೋಡಿದ್ದೇನೆ. ನನಗೆ ಅದು ಆಶ್ಚರ್ಯ ಆಗ್ತದೆ. ಕಾಡಿನಲ್ಲಿ ಹೇಗೆ ಇಷ್ಟು ಇಲ್ಲಿ ಸಿಗ್ತದೆ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಈಗಲೂ ಈ ನೇತ್ರಾವತಿ ಒಳ್ಳೆ ಸುತ್ತ ಇರೋ ಇದ್ರಲ್ಲೂ ಬಿಟ್ಟು ಆ ಕಡೆ ತಗೊಂಡ ಮಹಾಸಂಸದ ಆಚೆ ಈಗ ಸ್ವಲ್ಪ ಎಲ್ಲ ರೋಡ್ ರೆಡಿ ಮಾಡಿದ್ದಾರೆ, ಕಾಮಗಾರಿ ಮಾಡಿ. ಇದನ್ನೆಲ್ಲ ನೋಡುವಾಗ ನಿಮ್ಗೆ ಒಂದು ರೀತಿ ಭಯ ಆಗ್ತಿರ್ಲಿ. ಭಯನ ನೀವು ಬೇರೆ ರಾತ್ರಿ ಮಲಗೋದು ಬೀಗ ಹಾಕಿ ಮಲಗ್ತಿದ್ದೇವೆ ನಾವು. ರಾತ್ರಿ ಮಲಗ್ಬೇಕಾದ್ರೆ ಬೀಗ ಹಾಕಿ ಮಲಗ್ತೀವಿ ಸರ್ವೇ ಸರ್ವನ್ನ. ನಾವು ಮಲಗ್ಬೇಕಾದ್ರೆ ಬೀಗ ಹಾಕಿ ಮಲಗ್ತೀವಿ. ನಾವೆಲ್ಲ ಇಲ್ಲಿ ಒಂದು ಹೆಣ ಎಲ್ಲ ಸುಡ್ಲಿಕ್ಕೆ ಹೋದ್ರೆ ನಮ್ಗೆ ರಾತ್ರಿ ಬಂದ್ರೆ ಬರೋದಿಲ್ಲ ನಮ್ಗೆ. ನಾನು ಈಗ ಇಲ್ಲಿ ನೀವು ಹೇಳಿ ಈಗ ನೀವು ಹೇಳುವ ಸತ್ಯ ನೋಡಿದ್ರೆ ಖಂಡಿತ ನನಗೆ ಹಾಗಾದ್ರೆ ನೀವು ಅಲ್ಲಿ ಮಲಗುದು ಹೇಗೆ ಅಂತೇಳಿ ನೀವು ಹೇಳುವಾಗ ಈಗ ನೋಡಿದ್ರೆ 70 ಜನ ಒಂದೇ ಕಡೆಯಲ್ಲಿ ಅಲ್ಲಿಂದ ತೆಗ್ದು ಇಲ್ಲಿಗೆ ಹಾಕುದು, ಇಲ್ಲಿಂದ ತೆಗ್ದು ಬೇರೆ ಕಡೆ ಗುಂಡಿ ಇಳಿಯಲ್ಲ. ಬೇರೆ ಕಡೆ ಗುಂಡಿ ಇಳಿಯಲ್ಲ. ಆ ಕಾರಣಕ್ಕೆ ಅವ್ರನ್ನ ಕೇಳಿ ಹಾಕ್ಲಿಕ್ಕೆ ಜೊತೆಲಿ ಯಾರು ಬರುದಿಲ್ಲ. ಮತ್ತೆ ನಾನು ನನ್ನೊಟ್ಟಿಗೆ ಯಾರೊಬ್ಬ ಇರ್ತಾನೆ, ಗುಂಡಿ ನಾನು ಒಬ್ಬನೇ ತೆಗಿಬೇಕು. ಅವ್ರಿಗೆಲ್ಲ ಶಕ್ತಿ ಇರೋದವ್ರೆ ಬರೋದು, ಜೊತೆಲಿ ಬರೋದು ಯಾರು ಬರ್ತಾನೆ ನಮ್ಮವ್ರು ಯಾರು. ಆದ್ರೆ ನಾನು ಎಷ್ಟು ಹಾಗಾದ್ರೆ ಸತ್ತವರದು ಕೊಯ್ಯುವುದು, ಪೋಸ್ಟ್ ಮಾರ್ಟಮ್ ಮಾಡೋದು, ಅಮ್ಮ ಯಾರು ಯಾವ್ದಿಲ್ಲ. ನಾನು ಹೇಳ್ತೇನೆ, ಹಿಂಸೆ ಇದ್ರು ಸಹ ಅಷ್ಟೇ. ಒಂದ್ 2-3 ಪಾಪ ನನಗೆ ಪಾಪ ಕಾಣಿಸ್ತೇನೆ. ನನ್ನ ಅಪ್ಪ ಅಮ್ಮನ ಸ್ಥಿತಿಯಲ್ಲಿ ನೋಡುವಾಗ ನನಗೆ ಅದು ಅಭ್ಯಾಸ ಆಗಿರೋದು. ನಾಯಿ ಹೇಳ್ಕೊಂಡು ಹೋಗಿ ಹಾಕೋದ್ರೆ ಹಾಕಿ ಬಿಡ್ತೇನೆ. ಅದು ದೊಡ್ಡ ಕೊಟ್ಟಿನಲ್ಲಿ ಗುಂಡಿ ತೆಗೆದು ಅಭ್ಯಾಸ ಆಗಿದೆ. ರಪ್ಪ ಒಂದು 10 ನಿಮಿಷದಲ್ಲಿ ಒಂದು ಗುಂಡಿಯನ್ನು ತೆಗ್ದು ಹಾಕ್ತೇನೆ. ಆ ಕಡೆ ಈ ಕಡೆ ಕರೆದು ಬಿಸಾಕ್ತೇನೆ. ದೊಡ್ಡ ಕೊಟ್ಟು, ಉದ್ದದ ಕೊಟ್ಟು. ಆಗ ಶುರುಗೆ ನಾನು ಇಲ್ಲಿ ಬರುವಾಗ ಆ ಕೊಟ್ಟ ಮೇಲೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಮತ್ತೆ ಇಲ್ಲಿ ಬಂದ ನಂತರ ಅದು ಅಭ್ಯಾಸ ಆಯ್ತು. ಗುಂಡಿ ತೆಗೆದು ಕೆಳಗೆ ಇಲ್ಲಿಯೇ ಬೇಕಾಗಿಲ್ಲ, ಮೇಲೆ ನಿಂತೆ ಕರೆದು ಬಿಸಾಕಿ ಏನೋ ಬೆಕ್ಕದಲ್ಲಾಗಿ ನಾಯಿ ಅಷ್ಟೇ. ನಾಯಿಯನ್ನು ಅಷ್ಟೇ ಮಾಡಿ ಧರ್ಮಸ್ಥಳಕ್ಕೆ ಅದೇ ಅಷ್ಟೇ. ಒಂದು ಮನ್ಸ ಸತ್ರ ನಾಯಿ ಸತ್ತಾಗೇನೆ. ಮತ್ತೆ ಅಲ್ಲಿ ಏನಿಲ್ಲ. ನಮ್ಗೆ ಕೊಡೋದು ಎಷ್ಟು ಗೊತ್ತುಂಟ? ಒಂದು 50 ರೂಪಾಯಿ ಅಷ್ಟೇ. ಇಬ್ರು ಹೋದ್ರೆ 100 ರೂಪಾಯಿ, 4 ಜನ ಹೋದ್ರೆ 200 ರೂಪಾಯಿ ಅವರಲ್ಲಿ ಬಿಲ್ ಮಾಡಿ ಕೊಡ್ತಾರೆ ವೆಂಕಟೇಶ್. ಮತ್ತೆ ಮೊದಲೆಲ್ಲ ಉಸ್ಮಾನ್ ಅಂತ ಒಬ್ಬ ಇದ್ದ, ಜೀಪ್ ಡ್ರೈವರ್ ಉಸ್ಮಾನ್ ಅಂತ. ಅವನ ಜೀಪಲ್ಲಿ ಕೆಲವೊಂದೇನೋ 30 ಕಿಲೋಮೀಟರ್ ತಂದೆ ಆಗ್ತಿದೆ. ಆಗ ಕೆಲವೊಂದು ಲೆಕ್ಕಕ್ಕಿಲ್ಲದೆ ಆಗಿದೆ, ಕೆಲವೊಂದು ಮಾತ್ರ ಬೆಳ್ತಂಡೆ ಹೋಗಿದೆ. ಅದು ಯಾರಲ್ಲಿ ಇದ್ರೆ ಅವರ ಸಂಬಂಧವರು ಅವರೆಲ್ಲ ಇದ್ರೆ ಕೊಂಡೋಗ್ತಾರೆ. ಅದು ಜನ ಕಣ್ಣು ಬಿದ್ರೆ ಹಾಗೆ ಮಾಡುದು, ಜನ ಕಣ್ಣು ಬೀಳದಿದ್ರೆ ಇಲ್ಲ. ಅದೊಂದು ಹೌದು, ಜನಗಳಿಗೆ ಗೊತ್ತಾಗದಿದ್ರೆ ಹೀಗೆ ಅದು ಅವರು ಪೊಲೀಸ್ನವ್ರು ಹೇಳ್ತಾರೆ, ನಾವು ಮಾಡೋದಿದ್ರೆ ಮತ್ತೆ ಇವರು ನಮ್ಮನ್ನು ಎದುರಿಸ್ತಾರಲ್ಲ, ಬೀಗ ಹಾಕ್ತೇನೆ ಮನೆಗೆ ಅಂತ ಹೇಳ್ತಾರೆ. ನಾವು ನಿಮ್ಮ ಲೆಕ್ಕದಲ್ಲಿ ಪೊಲೀಸರು ಕೂಡ ಅಲ್ಲಿಗೆ 100% ಏನಿಲ್ಲ. ಒಂದು ರೈತರು ಸುಕುಮಾರ್ ಅಂತಿದ್ರು, ಒಂದು ಹೆಂಗ್ಸನ್ನು ಉರುಪುಳಿ ಏನು ಇಲ್ಲ, ಬೆತ್ತಲೆ. ಆಗ ಡ್ಯಾಮ್ ಕಟ್ಟಿಲ್ಲ. ಡ್ಯಾಮಿನ ಹತ್ರ ಒಂದು ಮರದ ಹತ್ರ ತಿಳ್ಕೊಂಡಿದ್ದಾರೆ. ನನ್ಗೆ ಗಡಗಡ ನಡುಕ. ಆ ಹೆಂಗ್ಸಿಗೆ ನನ್ನನ್ನು ನಂಗಾಗಿ ಕಟ್ಟಲಿಕ್ಕೆ ಹೇಳ್ತಾರೆ. ನಾನು ಜೀವಮಾನದಲ್ಲಿ ಈ ಕೆಲಸ ಮಾಡುದಿಲ್ಲ ಸ್ವಾಮಿ, ನೀವು ಇಂಥ ಕೆಲಸನೇ ನನಗೆ ಬೇಡ ಅಂತ ಹೇಳಿದ್ರೆ ಮಾತ್ರ ಅವನೇ ಕಟ್ತಾನೆ. ಲಕ್ಷ್ಮಣ ಅಂತ ರೈಟರ್, ಪೊಲೀಸ್ PC, ಈಗ ಅವ್ರು ರೈಟರ್ ಆಯ್ತಾರೆ. ಎಲ್ಲ ಇಲ್ಲಿ ಪೊಲೀಸ್ ಇದ್ದವರೇ ಇಲ್ಲೇ ರೈಟರ್ ಆಯ್ತಾರೆ, ಅಲ್ಲೇ ರೈಟರ್ ಆಯ್ತಾರೆ, ಇಲ್ಲೇ ಸೀಟ್ ಆಗ್ತದೆ ಅವ್ರು. ಏನಿಲ್ಲ, ಉದಾಹರಣೆಗೆ ಮತ್ತೆ ಅವರೇ ಕಟ್ಟಿದ್ರು, ಲಕ್ಷ್ಮಣರೇ ಕಟ್ಟಿದ್ರು, ಹಿಂಸಿಗೆ ರಂಗವನ್ನ ಕಟ್ಟಿದ್ರು. ಅದು ನದಿಯಲ್ಲಿ ಬಂದದ್ದು ಬೆತ್ತಲೆ ಶವ. ನದಿಯಲ್ಲಿ ಬರುದು ಅಂತ ಹೇಗೆ ಹೇಳೋದು? ಅದು ನಮ್ಗೆ ಗೊತ್ತಾಗುದಿಲ್ಲ. ಇನ್ನು ಅಲ್ಲಿ ತೂಗಿ ಹಾಕಿದ ಬದ್ದದಂತ ಹೇಗೆ ಹೇಳೋದು? ಬದಿಯಲ್ಲೇ ಇತ್ತು, ಸ್ಟೆಪ್ಪಿನ ಬದಿಯಲ್ಲೇ ಇತ್ತು ಬೆತ್ತಲೆ. ಬಟ್ಟೆನೇ ಇಲ್ಲ, ಮೇಲೆ ಯಾವ್ದು ಬಟ್ಟೆ ಇಲ್ಲ. ಯಾರಾದ್ರೂ ಹೋಗ್ಲಿಕ್ಕೆ ಹೋಗಿ ಬಿದ್ದಿದ್ದಾರೆ ಅಂತ ಹೇಳಲಿಕ್ಕೆ ಡ್ರೆಸ್ಸು ಯಾವ್ದು ಇಲ್ಲ, ಒಂದು ತುಂಡು ಮೇಲೆ ಬಟ್ಟೆ ಇಲ್ಲ, ಸುತ್ತದಲ್ಲಿ ಯಾವ್ದು ಬಟ್ಟೆ, ಬೆತ್ತಲೆ ಯಾವ್ದೋ ಒಂದು ಬಟ್ಟೆ. ನಮ್ಮ ಅದೇ ಹೇಳಿದ್ದಲ್ಲ, ಯಾಳಂಗೆ ತೆಗೆದಾಕ್ತೀವಿ, ಅದರಲ್ಲಿ ಒಂದು ಲಂಗ ತಂದು ಅದು ಅವರೇ ಕಟ್ಟಿದ್ರು. ನಾನು ಮುಟ್ಲಿಲ್ಲ, ನನಗೆ ನಾನಾಗ ಮದುವೆ ಆಗಲಿಲ್ಲ, ಮತ್ತೆ ಮದುವೆ ಆದದ್ದು. ನಾನು ಹೋಗಿ ಅದನ್ನು ಹೇಗೆ ಮುಟ್ಟು ಲಕ್ಷ್ಮಣ್ ಕಟ್ಟಿದ್ರು, ಅವರು ಪೊಲೀಸಿಗೆ ಕಟ್ಟಿದ್ರು.
ನಾನು ನಿಮ್ಗೆ ಈಗ ಏನು ಅನಿಸ್ತದೆ ಈ ಸತ್ಯ ಹೇಳುವಾಗ? ಈಗ ಹೆಣಗಳು ಕಮ್ಮಿ ಅಂತ ಅನಿಸ್ತದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಕೆಲಸ ಮಾಡುವವರು ಸಹ ಇರ್ತಾರೆ, ಈಗ ಹೆಣ ಇರುವುದಿಲ್ಲ ಅಂತ. ನಾನು ಇರುವಾಗ ಒಂದು ದಿನಕ್ಕೆ 4 ಆದರೂ ತೆಗಿತಿದ್ದೆ. ನೀವೀಗ ಅಲ್ಲಿನ ಕೆಲಸ ಬಿಟ್ಟು ಎಷ್ಟು ವರ್ಷ ಆಯ್ತು? 1990 2015ರಲ್ಲಿ ನಾನು ಬಿಟ್ಟು ಹೋಗಿದ್ದೆ ಕೆಲಸ. 2015 ಅಲ್ಲಿ ತನಕ 27 ವರ್ಷ ಕೆಲಸ ಮಾಡಿ. 27 ವರ್ಷ ಕೆಲಸ ಮಾಡಿ ಅಲ್ಲಿ ಧರ್ಮಸ್ಥಳ. 22 ವರ್ಷ. ಈಗ ಈ 2015 ಮೇಲೆ ಬಿಟ್ರಿ? ನಾನು ಬಿಟ್ಟೆ. ನನಗೆ ನಿಮ್ಗೆ ಸೌಜನ್ಯನ ಘಟನೆ ಹೌದೌದು. ಅದ ನಂತರ ನಾನು ಕಲಿಸಿದ್ದು ಸೌಜನ್ಯನ ಘಟನೆ 2017. ಹೌದು ಆಯ್ತು. ಅದ್ರ ಮೇಲೆ 2015 ತನಕ ಎಷ್ಟು ನಿಮ್ಗೆ ಮತ್ತೆ ಇಲ್ಲ, ಅಷ್ಟಿಲ್ಲ. ಆಗ ನಾನು ಇರುವಾಗ್ಲೇ ಇಲ್ಲ. ನೀವು ಇರುವಾಗ್ಲೂ ಕೂಡ 2012ರಿಂದ ಸೌಜನ್ಯ ಅದೊಂದು ಇನ್ಸನ್ನು ಆ ಡ್ಯಾಮ್ ಇದೆ ನೋಡಿ, ಡ್ಯಾಮ್ ಕಟ್ಟಿ ಆಗಿತ್ತು. ಡ್ಯಾಮಿನ ಯಾವ ಡ್ಯಾಮ್? ನಮ್ಮ ನೀರಿದ್ದು ಇಲ್ಲಿ ಇಲ್ಲ, ಅಲ್ಲಿ ನೇತ್ರಾವತಿ ಹೊಳೆ ಹತ್ರ ಡ್ಯಾಮ್ ಹತ್ರ ಮೀನಿಗೆಲ್ಲ ಬಿಸಾಡ್ತಾರೆ ನೋಡಿ, ಕೋರಿಗೆಲ್ಲ ಜನಗಳು. ಅಲ್ಲಿ ಒಂದು ಇದೆ ಡ್ಯಾಮ್. ಅದು ಬಟ್ಟೆ ಸೀರೆ ಎಲ್ಲ ಇದೆ, ಲಂಗ ಇದೆ, ಒಳಗಡೆ ಚಡ್ಡಿ ಇಲ್ಲ. ಹೆಂಗಸಿ ಒಂದು 25 ವಯಸ್ಸು ಹುಡುಗಿ. 25. ಮದುವೆ ಆಗಿದ್ದ? ತಾಳಿಗಿರಿ ಏನಾದ್ರು ಅದೇನು ಇಲ್ಲ. ಇತ್ತು ಅಂತ ಗೊತ್ತಿಲ್ಲ, ಚೈನೆ ಅಂತಲೂ ಒಂದು ಇತ್ತು ಕರಿಮಣಿಯಾಗಿ. ಚಿನ್ನ ಅಂತಲ್ಲ, ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದ. ಅದನ್ನು ಅಲ್ಲಿಗೆ ಹಾಕಿದ್ರು. ಅಲ್ಲಿ ಇತ್ತಲ್ಲ ಆ ಹೆಣವನ್ನು, ಅದನ್ನು ಇಲ್ಲಿ ಜನಗಳು ಯಾತ್ರಿಕರೆಲ್ಲ ನೋಡ್ತಾರೆ, ಹಾಗೇ ತಗೊಂಡು ಹೋಗ್ಬಿಡು ಅಂತ ಹೇಳಿದ್ರು. ನನಗೆ ಈಜು ಗೊತ್ತು, ಯಾಕಂದ್ರೆ ಅಲ್ಲಿ ಬಿದ್ದ ಹೆಣಗಳು ಯಾರ ಸಾಯ್ತಾರಂದ್ರೆ ಅದು ಹೆಣ ತೆಗೆಯೋದೇ ನಾನು. ಅಲ್ಲಿ ನದಿಯಲ್ಲೆಲ್ಲ ಹೆಣ ಹೋಗೋದು ನಾನೇ, ತೆಗೆಯೋದು ನಾನೇ. ಹಾಗೆ ಅದನ್ನ ಹಾಗೇ ಕರ್ಕೊಂಡು ಆಚೆ ದಡಿಕೆ ಕರ್ಕೊಂಡು ಹೋದೆ, ಈಜ್ಕೊಂಡು ಏನೋ ಈಜ್ಕೊಂಡು ತಗೊಂಡು ಹೋಗಿ ಆಚೆ ಆಶ್ರಮ ಇದೆ. ಅದು ಆಶ್ರಮ ಏನೋ ಒಂದು ಆಚಾರ್ಯರು ಅಂತ ಹೇಳ್ತಾ ಇದ್ರು. ಒಬ್ಬ ಸ್ವಾಮೀಜಿ ಇದ್ದ ಆಶ್ರಮ, ಚೆನ್ನೈ ಅವರು ಇವ್ರಿಗೆ ಬದುಕೊಟ್ಬಿಟ್ಟು ಅಂತ ಜಾಗ. ಇವರು ಇಲ್ಲಿಂದ ಉಪ್ಪಿನಕಾಯಿ ಊಟ ಎಲ್ಲ ಕಳಿಸ್ತಿದ್ರು ಸ್ವಾಮೀಜಿ ಅವರಿಗೆ. ಮತ್ತೆ ಅವರು ಸಾಯುವಾಗ ಇವರೇ ದಫನ್ ಮಾಡಿದ್ದಲ್ಲ ಅಲ್ಲೇ. ಆ ಸ್ವಾಮಿ ಸತ್ತ ಮೇಲೆ ಅವ್ರನ್ನ ಅಲ್ಲೇ ದಫನ್ ಮಾಡಿ. ವಯಸ್ಸಾಗಿತ್ತು, ಎಂತಂತ ಗೊತ್ತಿಲ್ಲ. ಆದ್ರೆ ನಾವು ಹೋಗುವಾಗ ಕ್ಲೀನ್ ಮಾಡುವಾಗ ನಮ್ಗೆ ವಸ್ತು 10 ರೂಪಾಯಿ ನೋಟ್, 10 ರೂಪಾಯಿ ನೋಟ್, ಹೊಸ ನೋಟ್ ಕೊಡ್ತೀವಿ ನಾವು ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆಲ್ಲ ಹೋಗುವಾಗ. ಅಂದ್ರೆ ಆ ಜಾಗ ಎಲ್ಲ ಇವ್ರಿಗೆ ಕೊಟ್ಟಿದ್ದಾರೆ, ಎಂತ ಮಾಡಿದ್ರು ಗೊತ್ತಿಲ್ಲ. ಅದು ಕೊಟ್ಟಿರ್ಲಿಕ್ಕಿಲ್ಲ, ಅವರ ಹೆಸರಲ್ಲಿತ್ತು ಶೇಷಾಚಾರ್ಯರ ಏನೋ ಒಂದು ಆಚಾರ್ಯ ಅಂತ ಹೆಸರು. ಏನ್ ಹೆಸರು ಇರ್ತದ? ಒಂದು ಚಾರ್ಯ ಅಂತ ಬರ್ತದೆ, ಆಚಾರ್ಯ ಬರ್ತದೆ. ಅವ್ರು ಚೆನ್ನೈ ಅವರು, ಅಲ್ಲಿಂದ ಬಂದು ಇಲ್ಲಿ ಜಾಗ ಕೊಂಡ್ಕೊಂಡು ಸೆಟ್ಲ್ ಆದವರು. ಆ ಜಾಗವನ್ನು ಎಷ್ಟು ಜಾಗ ಇದೆ? ಅದು ಲಬ್ಬರ್ ತೋಟ ಹಾಕಿದಲ್ಲ, ಅದೆಲ್ಲ ಉದ್ದೆ ಆಚೆ ನದಿ ಒಳ್ಳೆ ಆಚೆ. ಹೌದಾ? ಲಬ್ಬರ್ ತೋಟ ಹಾಕಿದ ಆಶ್ರಮ ಗೇಟ್ ಎಲ್ಲ, ಅಲ್ಲಿ ಒಂದು ಗೇಟ್ ಇಟ್ಟಿದ್ದಾರೆ. ಮತ್ತೆ ಈ ಅಲ್ಲಿ ಕೊಂಡೋಗಿ ಯಾಕೋ ಗೌರಿ ಇರ್ಲಿಲ್ವಾಗ? ಆಗಿಲ್ಲ, ಅವ್ರು ತೀರ್ಕೊಂಡಿದ್ರು. ಅದ್ರಲ್ಲಿ ಕೊಂಡಾಗ ಈ ಹಣವನ್ನ ಅಲ್ಲಿಗೆ ತಗೊಂಡೋಗಿ ಪೊಲೀಸರು ಬರ್ಲಿಲ್ಲ. ಒಂದು ಆ ಕಡೆ ಒಂದು ಜಾಗದಲ್ಲಿ ಹೊಂಡ ತೆಗೆದು ಅಲ್ಲಿ ಪೊಲೀಸ್ ಗಿಲೀಸ್ ಏನಿಲ್ಲ, ಯಾರು ಎಂತ ಇತ್ತಂತ ಏನಿಲ್ಲ. ಬರ್ತಾರೆ, ಬಂದ್ರು ಡ್ಯಾಮಿನ ನಿಂತರು, ನೋಡಿದ್ರು, ಅಷ್ಟೇ ಹೋದ್ರು. ಈ ಕಡೆಯಿಂದ ಆ ಕಡೆ ನೋಡು ಇಲ್ಲ, ನಾವು ನೋಡ್ತಾರೆ, ಇಲ್ಲಿ ನೋಡ್ತಾರೆ ಮಾಡಿ. ಅಲ್ಲ, ಹೇಳಿದ್ರಲ್ಲ ಈ ದಡದಿಂದ ಆ ದಡಗೆ ಹೇಳ್ಕೊಂಡು ಹೋಗಿ ಅಲ್ಲಿಗೆ ಬರೋದಿಲ್ಲ, ಅಲ್ಲಿಗೆ ಬರುತ್ತದೆ. ಇಲ್ಲಿ ನೋಡೋದು, ಇಲ್ಲಿ ಕರ್ಕೊಂಡು ಹೋಗಿ ತಗೊಂಡೋಗಿ ಅಲ್ಲಿ ಮಣ್ಣು ಮಾಡಿದ್ವಿ. ಹಾಗೆ ಒಂದು 3/4% ಲೆಕ್ಕ ಇಲ್ಲದೆ ಮನೆಯಲ್ಲಿ ಹಾಕಿದ್ದೇವೆ. ಒಂದು 4% ಬೆಳ್ತಂಡಿ ಕಲಿಸಿದ್ವಿ. ಇನ್ನೊಂದು 4% ಮಾತ್ರ ಪೊಲೀಸ್ನವರು ಫಾರ್ಮಾಲಿಟಿಗೆ ಬಂದಾಗೆ ಬಂದು ಈಚೆ ಒಂದು ಗುಂಡು ಕಣ್ಣಲ್ಲಿ ಇದ್ದಾರೆ. ಆ ಪ್ರತಿಮಾ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ರು. ನೇತ್ರಾವತಿ ಹೊಳೆ ಬದಿಯಲ್ಲಿ ಒಂದು ಸ್ಟುಡಿಯೋ ಇಟ್ಟಿದ್ದಾರೆ ಈಗ, ಈಚೆ ಬದಿಯಲ್ಲಿ, ನದಿ ಒಳಗೆ ಕನ್ಯಾಡಿ ಬರುವ ರಸ್ತೆ ಬದಿಯಲ್ಲಿ. ಅವರನ್ನು ಕರೆಸಿ ಒಂದು ಫೋಟೋ ತೆಗಿಸ್ತಾರೆ ಅಷ್ಟೇ. ಒಂದು ಸರಿ ಒಂದು ಏನೋ ಕೇಳ್ಕೊಂಡು ಬಂದರೆ ಅದನ್ನು ಮುದ್ದಾಕಿ ಆಗಿದೆ. ನಾವು ಇಲ್ಲಿ ಯಾವುದೇ ಪಾಂಡಲ ಇದ್ರೆ ಮಾಸಾನಲ್ಲಿ ಮುದ್ದಾಕಿ ಆಗಿದೆ. ಅವ್ರು ಕೇಳ್ಕೊಂಡು ಮತ್ತೆ ತೆಗಿಸೋದೆಲ್ಲ ಬೇಡ, ನಾವು ಅನಾಥ ಇದು ಅಂತೇಳಿ ಅನ್ನು ಮಾಡಿದ್ವಿ ಅಂತೇಳಿ ಮತ್ತೆ ಪೊಲೀಸ್ನವ್ರಿಗೆ ಹೇಳಿ ಅವರು ಹತ್ಕೊಂಡು ಹೋದ್ರು. ಒಂದು ಪಾರ್ಟಿ ಮಾಡಿ ಆ ಕಡೆ ಗಟ್ಟರ ಸೈಡ್. ಮತ್ತೊಂದು ಏನೋ ಮಾತ್ರ ಇದರಲ್ಲಿ
ಆ ಧರ್ಮಸ್ಥಳದ ದ್ವಾರದ ಈಚೆ ಒಂದು ಹೆಂಗಸನ್ನು ಏನ್ ಮಾಡಿದ್ರೆ ಗೊತ್ತಿಲ್ಲ. ಅದಕ್ಕೆ ನಾವು ಮುಖದ ಮೇಲೆ ಪೇಪರ್ ಆಸಿಡ್ ಹಾಕಿ ಬೆಂಕಿ ಹಚ್ಚಿ ರಸ್ತೆ ಬದಿಯಲ್ಲೇ ನಿಲ್ಲಿಸಿಟ್ರು. ಆ ಮಳಗುಡಿಯ ಶಿವಪ್ಪ ಅಂತಾರಲ್ಲ ಅವರ ಮನೆ ಮೇಲೆ, ಆ ಶಿವಪ್ಪನ ಮನೆಯಲ್ಲಿ ಮನೆ ಮೇಲೆ ಭಾರತದಲ್ಲಿ ಇಂಟರ್ಲಾಕ್ ನಡೆದು ಹೋಗ್ತಾರೆ ನೋಡಿ, ಯಾತ್ರಿಕರೆಲ್ಲ ನಡೆದು ಹೋಗ್ತಾರೆ. ಆ ಜಾಗದಲ್ಲಿ ಮಲಗಿಸಿಬಿಟ್ರು. ಅದಕ್ಕೆ ಪೊಲೀಸ್ನವರೆಲ್ಲ ಬಂದ್ರು ಮತ್ತೆ ಎಲ್ಲ ನೋಡಿದ್ರು, ನಾಯಿ ಸಹ ಕರೆಸಿದ್ರು. ಯಾವ ಕಲ್ಲನ್ನು ಇರ್ಲಿಲ್ಲ, ಏನು ಮಾಡ್ಲಿಲ್ಲ. ಅದರಲ್ಲಿ ಅದೊಂದು ಮಾಹಿತಿ ಇತ್ತು ನನಗೆ. ಆ ಮಾರಿಗುಡಿ ಹತ್ರ ಒಂದು ಹೆಂಗ್ಸ್, ಅದೇ ಮೈಸೂರಿನ ಹೆಂಗ್ಸ್ ಅಂತ ಹೇಳಿ ಪೇಪರ್ ಇತ್ತು, ಮೈಸೂರು ಪೇಪರ್ ಇತ್ತು, ಮೈಸೂರು ಪೇಪರ್ ಇತ್ತು, ಉದಯವಾಣಿ ಪೇಪರ್ ಅಂತ ಮೈಸೂರು ಇತ್ತು, ಪೇಪರ್ ಮೈಸೂರು ಇತ್ತು. ಉದಯವಾಣಿ ಪೇಪರ್ ಮುಖಕ್ಕೆ ಎಲ್ಲ ಸಿಡಿ ಹಾಕಿದ್ರು. ಅದ್ರಲ್ಲಿ ಧರ್ಮಸ್ಥಳದ ಇದೇ ಈಗ ಸೌಜನ್ಯ ಗ್ಯಾಂಗ್ ಅಲ್ಲಿ ಇದ್ದಾರಲ್ಲ, 3-4 ಮಂದಿ ಇದ್ದಾರೆ ಹೆಸರಿದೆ. 6-7 ಮಂದಿಯನ್ನು ಸ್ಟೇಷನ್ ಅಲ್ಲಿ 8-9 ಮಂದಿಯನ್ನು ಸ್ಟೇಷನ್ ಅಲ್ಲಿ ಕೂರಿಸಿ ಮತ್ತೆ ಒಳಗಡೆಯಿಂದೆಲ್ಲ ಫೋನ್ ಬಂದಾಗ ಬಿಟ್ಟಿದ್ರು ಅಂತ ಹೇಳಿ ಇದೇ ಕೇಸಲ್ಲಿ ಅದು ಹೇಳ್ತಾರೆ. ಅದು ಅಲ್ಲಿ ಬೀದಿನಿಂದ ಫೋನ್ ಬಂದ್ರೆ ಮುಗಿತು. ಅಲ್ಲ ನಿಮ್ಗೆ ಯಾವ ವಿಷಯ ಗೊತ್ತಿದ್ಯಾ? ಅದು ಸರಿ ಗೊತ್ತಿಲ್ಲ. ಊರಿಗೆ ಗೊತ್ತಿದೆ, ಊರಿನವರಿಗೆ ಇವರನ್ನು ಒಳಗೆ ಹಾಕಿದ್ದು ಗೊತ್ತಿದೆ. ಊರಿನ 9 ಮಂದಿಯನ್ನು ಒಳಗೆ ಹಾಕಿದ್ದು ಗೊತ್ತಿದೆ. ಅದರಲ್ಲಿ ಈ ಟೀಮ್ ಇರೋದು, ಈಗ ಸೌಜನ್ಯಳ ಅತ್ಯಾಚಾರ ಕೊಲೆ ಮಾಡಿದ್ರು ಹೌದು, ಅದೇ ಟೀಮಿನವರು ಇದ್ದದ್ದು ಅಂತ ಹೇಳಿ ಊರಿನವರು ಮಾತಾಡ್ತಾರೆ. ಆ ವಿಷಯ ನಿಮ್ಗೆ ಗೊತ್ತಿದೆ. ಹೆಚ್ಚು ಅವನ ಆಟದಲ್ಲೇ ತರುದು. ಅವನೊಂದು ಗುಡುಗುಡು ಆಟವನ್ನು ಇಟ್ಕೊಂಡಿದ್ದಾನೆ, ಯಾವ್ದು ಸುಧೈ ಜೈನ್ ಅಂತ. ಅವನ ಆಟದಲ್ಲಿ ಅವನಿಗೆ ಹೆಂಗಸರು ಚಟ ಅಂದ್ರೆ ಭಯಂಕರ. ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಪಾರ್ಟಿಯನ್ನು ತಂದು ಇಲ್ಲಿ ಬಿಡ್ತಾನೆ, ಆಟವನ್ನ ಅಲ್ಲಿ ನಿಲ್ಲಿಸ್ತಾನೆ, ಸುಮ್ಮನೆ ಆಡಿಸ್ಕೊಂಡು ಕೂತ್ಕೊಳ್ತಾನೆ ಕಟ 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 ಅಂತ. ಯಾರು ಕೇಳುವುದಿಲ್ಲ, ಅವನು ಆಟದಲ್ಲಿ ಕೂತ್ಕೊಂಡೇ ಆಡಿಸ್ತಾ ಇರ್ತಾನೆ. ನಾನು ತುಂಬಾ ಸರಿ ನೋಡಿದೆ, ಹತ್ತಿರದಿಂದ ನೋಡಿದ್ದೇನೆ. ಹುಚ್ಚರಾಗೆ ಮಾಡಿ ಏನ್ ಮಾಡಿ ಅಂತ ಏನು ಮಾಡಕ್ಕಲ್ಲ. ಅವನೊಬ್ಬ ಜೈನ ಬೆತ್ತಲೆ ಅವನಿಗೆ ಪಬ್ಲಿಕ್ ಆಟದಲ್ಲಿ ಕೂತ್ಕೊಂಡು ಹೆಂಗಸರು ಎಲ್ಲ ಬಿಟ್ಬಿಡ್ತಾನೆ. ಅವರು ಟೂರಿಸ್ಟ್ ಕೂತ್ಕೊಂಡು ಬರ್ತಾರೆ, ಅವನ ಆಟದಲ್ಲಿ ಕೂತ್ಕೊಂಡು ಹೀಗೆ ಆಡಿಸ್ಕೊಳ್ತಾ ಇರ್ತಾನೆ. ಎಲ್ಲಿ ಆ ಬಾಗುಳಿ ಬೆಟ್ಟ ಗ್ರೌಂಡ್ ನಲ್ಲಿ ಆಡಿಸ್ಕೊಂಡು ಇರ್ತಾನೆ. ಹೀಗೆ ಉಂಟು ಎಲ್ಲ ಈಜಿದೆ. ಮೇಲಿದ್ದ ತೋಳೆಲ್ಲ ಈಜಿದೆ, ಬಲು ನನಗೆ ಹೀಗೆ ಉಂಟು. ನಾನು ಕಂಡಾರ ಆಟದಲ್ಲಿ ಕೂತ್ಕೊಂಡು ಅವನಿಗೆ ಅಡ್ರೆಸ್ಸೇ ಇಲ್ಲ. ಇವಾಗ ಈ ಸೌಜನ್ಯನ ಕೇಸಲ್ಲಿ ದತ್ತು ಮಗನಾಗಿ ಒಳ್ಳೆ ಡ್ರೆಸ್ಸು ವೇಸ್ಟ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ಅವನ ಜೀವನದಲ್ಲಿ ಅದೆಲ್ಲ ಮಾಡಿದವನಿಲ್ಲ. ಅವನಿಗೆ ಒಂದು ಪಂಚೆ ಗಿಂಚೆ ಉಟ್ಕೊಳ್ತಾನೆ, ಎಲ್ಲ ಬ್ಯಾಗ್ ಇಟ್ಟಿದ್ರು ಗಿಂಚೆ ಹಾಕೊಂಡು ಅವನಿಗೆ ಟವರ್ ಮೇಲೆ ಮನೆ ಮಾಡ್ಕೊಂಡು ಹೀಗೆ ಆಡಿಸ್ಕೊಂಡು ಅವ್ನಿಗೆ ಹೊಡೆಯೋದೇ ಕೆಲಸ ಕೈಯಲ್ಲಿ. ಅವನಿಗೆ ಎಡೆಯಲ್ಲೆಲ್ಲ ಒಂದು ಮದುವೆ ಮಾಡಿದ್ರು. ಮದುವೆ ಮಾಡಿ ಒಂದು ದಿವ್ಸನ ನೈಟ್ ಇದ್ದದೇನೋ, ಹುಡುಗಿಯನ್ನ ಎಂತ ಮಾಡಿದಾನಂತಿಲ್ಲ, ಹಾಕಿದ ಚಿನ್ನವನ್ನೆಲ್ಲ ಎತ್ಕೊಂಡು ಓಡಿದ್ದಾರೆ. ಚಿನ್ನ ಏನೋ ಮದುವೆ ಎಲ್ಲ ಮಾಡಿದ್ರು ನೋಡಿ, ಎತ್ಕೊಂಡು ಓಡಿದ್ದಾರೆ. ಸಾಮಯಿಕದಲ್ಲೇ ಏನೋ ಮಾಡಿಸಿದ್ರು ಅಂತ ಕಾಣ್ತದೆ ಅವನಿಗೆ ಮದುವೆ. ಒಂದೇ ದಿನ ರಾತ್ರಿ ಇದ್ದದ ಅವನ ಒಟ್ಟಿಗೆ ಆ ಹುಡುಗಿ ಒಂದೇ ದಿವಸದಲ್ಲಿ ಹೋಗಿದ್ದಾರೆ. ಧರ್ಮಸ್ಥಳದಲ್ಲಿ ಇದ್ರೆ ಕಾಮುಕ ಅವನಷ್ಟು ಕಾಮುಕ ಯಾರಿಲ್ಲ ನನಗೆ ಗೊತ್ತಿದ್ದ ಮತ್ತೆ. ಆಮೇಲೆ ಎದುರಲ್ಲಿ ಯಾರು ಮಾಡೋಕೆ ಹೊಡಿತಾನೆ. ಅವನನ್ನು ಬಿಚ್ಚಿಸಿ ನೋಡಿದ್ರು ಸರಿ, ಅವನು ಮೇಲೆ ಇದ್ರಲ್ಲ ಜಾರಿದೆ, ಹೀಗೆ ಎಟ್ಟಿದ್ದಾನೆ ಬಾಲನ್ನ, ಹೀಗೆ ಉಂಟು. ನಾ ಕಣ್ಣಾರ ನೋಡಿ, ನಾನಲ್ಲಿ ಕಸ ಬಿಡಿಸ್ತೀನಿ. ನನ್ನ ಹೆಂಡತಿ ಅಷ್ಟು ದೊಡ್ಡ ಕಾಮುಕ, ನಂಬರ್ 1 ಕಾಮುಕ. ಧರ್ಮಸ್ಥಳದಲ್ಲಿ ಒಂಟಿ ಹೆಂಗಸು ಸಿಕ್ಕಿದ್ರೆ ಅವನು ಏನು ಮಾಡ್ತಾನೆ? ಹೌದಾ? ಸತ್ಯ. ಹೇಗೆ ಬೇಕಾದ್ರೆ 2 ಸರಿ ಆಟ ಹೋಗಿ ರಿಟರ್ನ್ ಬಂದು ಮಾತಾಡಿಸ್ತಾನೆ. ಈಗ ನೀವು ಇದನ್ನು ನಮ್ಮ ಹತ್ರ ಹೇಳಿದ್ರಿ, ಈಗ ಹೌದು ಈ ಸತ್ಯವನ್ನು. ಸತ್ಯ ಅಷ್ಟು ಸತ್ಯ ನಾವೀಗ ಈ ಮಾಹಿತಿಗಳನ್ನು ಪೊಲೀಸ್ನವರಿಗೆ, ಈ ಕೋರ್ಟಿಗೆ, ಮತ್ತೆ ದೊಡ್ಡ ದೊಡ್ಡ IR ಆಫೀಸರ್ಗಳಿಗೆಲ್ಲ ಕೊಡ್ತೇವೆ. ಇಂಥ ಸಾಕ್ಷಿಗಳಿದೆ ಅಂತ ಧಾರಣ ಕೊಡಿ. ಇದ್ದದ್ದು ಸತ್ಯ ನಾನು ಹೇಳ್ತೇನೆ, ನನಗೆ ಗೊತ್ತಿದ್ದ ಸತ್ಯ. ನನ್ನ ಮಗಳು ಬೇರೆ ಅಲ್ಲ, ಅವ್ರ ಮಗಳು ಬೇರೆ ಅಲ್ಲ. ಆದ್ರೆ ಒಂದು ಮಗಳು ಜೀವ ಹೋದಕ್ಕಾಗಿ ನಾನು ಕೊಡ್ಲಿಲ್ಲ. ದೇವಸ್ಥಾನದಲ್ಲಿ ನಡೆದ ಸತ್ಯ, ನನ್ನ ಮುಂದೆ ನಡೆದ ಸತ್ಯ ನಾನು ಹೇಳ್ತೇನೆ. ಒಂದು ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಈ ಮಾತು ಹೇಳ್ತಾ ಇಲ್ಲ. ಯಾಕಂದ್ರೆ ನನ್ನ ಮುಂದೆ ನಡೆದ ಸತ್ಯ ಆ ಉದ್ದೇಶ. ಅಲ್ಲಿ ಇವರು ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಒಬ್ಬ ಸತ್ತ ನನ್ನ ಹತ್ರ. ನಿಮ್ಗೆ ಸತ್ಯ ಹೇಳಲಿಕ್ಕೆ ಹೆದರಿಕಿಲ್ಲ?
ಸತ್ಯದಲ್ಲಿ ನನಗೆ ಭಯ ಇಲ್ಲ. ನನ್ನನ್ನೇನು ಗೊಂದಾಗ್ತಾರ ಇದ್ದದನ್ನೇ ನಾನು ಹೇಳ್ತೇನೆ. ಆದ್ರೆ ಅವನು ಮಾಡಿದವುದಲ್ಲ, ನನ್ನ ಎದುರಲ್ಲಿ ಅಷ್ಟು ಮಾಡಿದ ನಾನು ಅವನು ಇಟ್ಕೊಂಡು ಆಡಿಸ್ತಾನೆ. ಈಗ ಇಟ್ಟಿದ್ದ ನಾನು ಗೊತ್ತುಂಟ, ನೀವು ಕಣ್ಣಲ್ಲಿ ನೋಡಿದ್ರೆ ಹೇಳ್ತೀರಿ, ಬೆತ್ತದಲ್ಲಿ ನೋಡಿದ್ರು ಪಾಪ ಇಲ್ಲ, ಹಾಗೆ ಇಟ್ಟಿದ್ದ ನಾವು. ದೇವರ ಸತ್ಯ ಹೇಳ್ತೇನೆ. ಬಾಹುಬಲಿ ಬೆಟ್ಟದ ನಾನು ಅದಕ್ಕೆ ಭಾಗ್ಯ ಆಟದವರೆಲ್ಲ ಇಲ್ಲಿ ನಿಲ್ಲಿಸಿ ಆಟ ಅವರಷ್ಟೇ ಅವ್ರು ಇರ್ತಾರೆ, ಅವ್ರ ಆ ತರ ಕೆಲಸ ಮಾಡ್ತಾರೆ. ಆದ್ರೆ ಇವ ಮಾತ್ರ ಇಟ್ಕೊಂಡು ಒಪ್ಕೊಳ್ತಾನೆ. ಕೇಳುವವರಿಲ್ಲ. ಅವ ಏನ್ ಗೊತ್ತಾ, ಅಡ್ರೆಸ್ ಕೇರಳ ಅಡ್ರೆಸ್ ಅವ್ನು ಯಾರಿಗೆ ಗೊತ್ತಾ ಏನು ನನಗೆ ಗೊತ್ತಿಲ್ಲ. ತಂದೆ ಇರ್ಬೇಕು, ತಾಯಿ ಇರ್ಬೇಕು, ಅದು ಅವನ ಪರ್ಸನ್. ನಾವು ಪರವೂರಿನವರು, ನಮ್ಗೆ ಅಷ್ಟು ಅಡ್ರೆಸ್ ತಿಳ್ಕೊಳ್ಳುವಷ್ಟು ಶಕ್ತಿ ಇಲ್ಲ. ಆದ್ರೆ ಇವಾಗ ಏನ್ ಮಾಡ್ತಿದ್ರೆ, ಪ್ರತಿಮಾ ಸ್ಟುಡಿಯೋ ಇದೆ ನೋಡಿ, ಅಲ್ಲಿ ಬಂದು ನೈಟ್ ಮಲ್ಕೊಳ್ತಾನೆ. ಹಗಲು ರಾತ್ರಿ ಎಲ್ಲ ಆಟೋ ಓಡಿಸ್ತಾನೆ, ಅಲ್ಲಿ ಬಂದು ಕೂತ್ಕೊಳ್ತಾನೆ, ಬೆಳಿಗ್ಗೆ ಹತ್ರ ಆಟೋ ಓಡಿಸ್ತಾನೆ. ಇದೇ ಕೆಲಸ. ಇದು ಬಿಟ್ರೆ ಅವನಿಗೆ ಕ್ಯಾರಫಲ್ ಉಬ್ಬತ್ತೆ, ಎಲ್ಲಿ ಆಟೋದಲ್ಲೇ ಮಲ್ಕೊಂಡಿದ್ದೆ ಒಳ್ಳೆ. ಆದ್ರೆ ಈಗ ನೋಡಿದ್ರೆ ಬೀದಿನಲ್ಲಿ ದತ್ತುಪುತ್ರನಾಗಿ ಕಾಣ್ತಾನ. ಭೇಟಿ ಎಲ್ಲ ಕೊಡುವಾಗ ನಾನ್ ಸಹ ನೋಡ್ತೇನೆ, ಅದು ಇದ್ರಲ್ಲಿ ಆ ನ್ಯೂಸಿನಲ್ಲಿ ಎಲ್ಲ ನೋಡುವ, ಏನಪ್ಪ ಇವನನ್ನು ಕೊಂಡ್ಕೊಂಡ್ರ ದತ್ತಿಗೆ ಅಂತ ನಾನು ನೋಡುದು. ಅವನು ಚಪ್ಪಲಿ ಬಿಡುವ ಜಾಗದಲ್ಲಿ ಸಹ ಬಿಟ್ಟಿಲ್ಲ ಅವನು. ಆದ್ರೂ ಅಷ್ಟು ಒಂದು ಜಾತಿ ವಿಷಯದಲ್ಲಿ ಮೇಲೆ ಹೋಗಿದ್ದಾನೆ, ಏನೋ ಗೊತ್ತಿಲ್ಲ, ಅಷ್ಟು ಕಾಣ್ತಾನೆ. ಈಗ ಏನಿಲ್ಲ, ಪ್ರಮೋಷನ್ ಇಂಥ ಕೆಲಸ ಮಾಡಿದ್ರೆ ಪ್ರಮೋಷನ್. ಇಲ್ಲಿ ಬಂದು ಉಜಿರೆಯಲ್ಲಿ ನನ್ನ ಒಬ್ಬ ಕೆಲಸ ಮಾಡ್ತಾನೆ, ಕನಸು ಅಂತ. ಅವನು ಇರೋದು ಒಂದು ಕಡೆ ಬಾಡಿ, ಅವನು ಜೀವನಕ್ಕೆ ಮಾಡ್ತಾನೆ. ನಾನು ಬೇರೆ ಕಡೆ ಇದ್ದೆ. ಅವನನ್ನು ಹೋಗಿ ಕೇಳಿದ, ನೀವು ವಿಟಮಿನ್ ಅಂಗಡಿ ಮೇಲೆ ಒಂದು ಏನಾದ್ರು ತಲುಪಿದ್ರಲ್ಲ, ಅದು ಯಾರೆಲ್ಲ ಇದ್ರು, ನೀವು ನಾ ಸಣ್ಣ ಮಕ್ಕಳಿಗೆಲ್ಲ ದುಡ್ಡಿಸ್ಕೊಡ್ತೀನ, ನಾನು ದುಡ್ಡು ತೆಗಿಸ್ಕೊಡ್ತೀನ, ನಾವು ಹೇಳ್ದಂಗೆ ಹೇಳು. ನೀನು ಅವತ್ತು ವಿಟಲ್ ಕಲ್ಲಿದ್ದು ಹಾಕಿ ಚಚ್ಚಿ ಅವನೇ ಮಣ್ಣು ಮಾಡಿದ್ದು ಅಂತ ಹೇಳಿದ್ವಿ. ನಾನು ಸಣ್ಣದಾಗಿ ದುಡ್ಡಿಸ್ಕೊಡ್ತೇನೆ ಅಂತ ಹೇಳಿ ಅವನಿಗೆ ಹೇಳ್ದಾನೆ, ನನ್ನ ಅಣ್ಣನಿಗೆ. ಮತ್ತೆ ಹೇಳಿ ಅವ್ರು ಹೇಳ್ದಾನೆ, ಆ ವಿಷಯದಲ್ಲಿ ನಾನಿಲ್ಲಪ್ಪ, ಅದು ಯಾರಿದ್ರು ಅವ್ರನ್ನ ಕೇಳಪ್ಪ, ನಾನು ಆ ದಿವಸ ಊರಿಗೆ ಹೋದೆ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಅವನು. ಅದ ನಂತರ ನನ್ನ ನಂಬರ್ ಕೇಳಿದಾನೆ, ಚಿನ್ನೆ ನಂಬರ್ ಇದ್ರೆ ಕೊಡು ಅಂತ ಕೇಳ್ತಾನೆ 2-3 ಸಲ ಹೋಗಿ. ಆದ್ರೆ ಅವನಿಗೆ ನಮಗೆ ಜಗಳ ಆಗಿದೆ, ಅವ್ನು ಹೇಳಿದ್ದಾನೆ ನನಗೆ ಗೊತ್ತಿಲ್ಲ ಅಂತ ನನ್ನ ಹೇಳಿದ್ದಾನೆ. ನನ್ನ ನಂಬರ್ ಕೊಡು, ಅವನಿಗೆ ಫೋನ್ ಮಾಡ್ಲಿಕ್ಕೆ ಅದು ಅಂತ ಹೇಳಿ ಅವನ ನಂಬರ್ ನನ್ನ ಅಣ್ಣನ ಹತ್ರ ಕೊಟ್ಟು ಹೋಗಿದ್ದಾನೆ. ಇವತ್ತು ನಾನು ಬಂದು ಹೇಳ್ತಾನೆ, ನನ್ನ ಅಣ್ಣ ಹೇಳ್ತಾನೆ, ನೀನ್ ಯಾಕೆ ಬಂದೆ ಮಾಡಿದ್ವಿ, ಬರ್ಬೇಡ ಮಾಡ, ಇನ್ನೂ ಬಂದು ಹುಡ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತ ಬೆಳಿಗ್ಗೆ ಹೇಳ್ತಾ ಇದ್ದಾನೆ. ಏನೆಲ್ಲ ಮಾಡ್ತಾರೆ ನನಗೆ ಇದೇ ಈಗ ನಿಮ್ಮ ಒಟ್ಟಿಗೆ ಒಂದು ಫೋಟೋ ಹಾಕಿ ನನ್ನ ಒಟ್ಟಿಗೆ ತೆಗೆದದ್ದು ಸರಿ, ನಿಮ್ಮ ಹತ್ರಕ್ಕೆ ಬರೋದಿಲ್ಲ ಸತ್ಯ. ಆದ್ರೆ ಅವರು ಇನ್ನು ಇವತ್ತಿಂದ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಇವತ್ತು ಕತೆ ಮುಗೀತು. ದೇವರ ಸತ್ಯವಾಗಿ ನಮ್ಮ ಸ್ಥಳದಲ್ಲಿ ಇಷ್ಟು ಸತ್ಯ. ಆದ್ರೆ ನಾನು ಎಷ್ಟು ಜನರನ್ನು ಬದುಕಿಸಿದ್ದೇನೆ, ಅಲ್ಲಿ ಎಷ್ಟು ಜನರನ್ನು ಕಾಪಾಡಿದ್ದೇನೆ, ಅದನ್ನೆಲ್ಲ ನೆನೆಸಿ ನೋಡದೆ ನನ್ನನ್ನು ಬಿಟ್ಟು ಓಡಿಸಿದ್ರು ನೋಡಿ. ಇದು ಕೇವಲ ಸೌಜನ್ಯನ ವಿಷಯದಲ್ಲಿ. ಆದ್ರೆ ಇವರು ಸಾಕ್ಷಿ, ಸುಳ್ಳು ಸಾಕ್ಷಿಯಲ್ಲಿ ನೀನು ಹೇಳಿದಷ್ಟು, ನೀನು ಎಣಿಸಿ ನೋಡಿದಷ್ಟು ಕಾಸು ನಾವು ಕೊಡ್ತೀವಿ, ನಿನ್ ನಮಗೆ ಮೇಲೆ ಎಟ್ಟೋರಿದ್ದಾರೆ, ಕಾಮದವರಿದ್ದಾರೆ, ನೀನ್ ಎದುರುಬೇಡ ಅಂತೇಳಿ ರಾಜೇಂದ್ರ ದಾಸ್ ಹೇಳ್ತಾನೆ. ನಾನು ಇವನಿಗೆ ಸಾಕ್ಷಿಯಲ್ಲಿಗೆ ಹೋಗಿ ನಾನು ಜೈಲಿಗೆ ಹೋದ್ರೆ ಈ ದುಡ್ಡು ಯಾರು ತಗೊಳ್ಳೋದು ಸ್ವಾಮಿ? ನನ್ನ ಹೆಂಡತಿ ಮಕ್ಕಳನ್ನು ಯಾರು ನೋಡಿದೆ? ಈ ಅದಕ್ಕೆ ಬುದ್ಧಿ ಕೊಟ್ಟು ನಾನು ಊರು ಬಿಟ್ಟು ಓಡಿಸಿದ್ದೆ. ದೇವರು ನನ್ನನ್ನು ಕಾಪಾಡಿ ಇವರ ದೃಷ್ಟಿಯಲ್ಲಿ ಸಿಕ್ಕಬಾರ್ದು ಅಂತ. ಅವರು ನಾರಾಯಣನ ಜೊತೆ ಕೊಂಡ್ರಂತಲ್ಲ, ಆ ಇವರು ಆಣೆಮ್ಮ ಹೋಗ್ತಾರೆ, ಅವನನ್ನು ನಾನು ಎಷ್ಟು ಓಡ್ತಿದ್ದೀನಿ ಪಾಪ, ನಾನು ಎನಿಸಿದ್ರೆ ಭಯ ಆಗ್ತದೆ. ಆ ಚಂದ್ರಶೇಖರ್ ಭಟ್ರು ಅಂತ ಒಬ್ಬರಿದ್ದಾರೆ ಎಂಕ್ವೈರಿ ಆಫೀಸಲ್ಲಿ, ಅದು ನನಗೆ ಅವ್ರಿಗೆ ಗೊತ್ತಿಲ್ಲ, ಪರಿಚಯ ಇಲ್ಲ. ಅವ್ ಹುಚ್ಚ ಅವನ ಧರ್ಮಸ್ಥಳದೊಳಗೆ ಬರ್ಬಾರ್ದು, ಒಟ್ಟಿ ಅಂತ ನನ್ನೊಟ್ಟಿಗೆ 2 ರೂಪಾಯಿಯನ್ನು ಕೊಟ್ಟು ಓಡಿಸೋದು, ಒಟ್ಟಿಯೋದು, ಇಟ್ಕೊಂಡು ಓಡಿಸಿ ಬೆತ್ತದಲ್ಲಿ ಹೊಡಿತೀವಿ. ಈಗ ನಿಮ್ಮ ದೃಷ್ಟಿಯಲ್ಲಿ ನಿಮ್ಗೆ ಏನಾದ್ರು ಅದರ ವಿಷಯದಲ್ಲಿ ಗೊತ್ತಿಲ್ಲ? ಈಗ ಟಪಾಲ್ ಮಾಡ್ತಾ ಇದ್ದೀವಿ, ಹೌದೌದು, ಅದಕ್ಕೆ ಏನಾದ್ರು ನಿಮ್ಗೆ ಅದರ ವಿಷಯದಲ್ಲಿ ಗೊತ್ತಿದೆ? ಅದ್ರ ವಿಷಯದಲ್ಲಿ ಅಂದ್ರೆ ಅವತ್ತು ಸಾಯಂಕಾಲ ನಾವು ಗಣಪತಿ ಕೂರಿಸಿದ್ದಾರೆ ಹೊಸ ಬಸ್ ಸ್ಟ್ಯಾಂಡ್. ಗಣಪತಿ ಕೂರಿಸಿ ನಾವೆಲ್ಲ ಹೋಗಿ, ನನ್ನ ಅಣ್ಣನ ಮಗಳು ನಾನು ಎಲ್ಲ ನೋಡ್ಕೊಂಡು ಬರುವಾಗ ಅವ್ರಿಗೆ ಒಂದು ಅಭ್ಯಾಸ ಉಂಟು. ಯಾರು ಆಸಕ್ತವ್ರು ನಾರಾಯಣ ಅಂತಾರಲ್ಲ, ಅವ್ರಿಗೆ ಯಾವಾಗ್ಲೂ ಒಂದು ಪಾಚನೆ ತಗೊಂಡು ಹೀಗೆ ಸ್ಟೈಲ್ ಮಾಡೋದು, ಅದಾವ್ರದ್ದು ವೃತ್ತಿ, ಅವ್ರದ್ದು ಅಭ್ಯಾಸ. ಒಂದು ಪಂಚೆ ಗಿಂಚೆ ಡೀಸೆಂಟ್ ಇಟ್ಕೊಂಡು ಅವ್ರಲ್ಲಿ ಒಂದು ಹಾಗೆ ಮಾಡುವಾಗ ಇವ್ರಿಗೆ ಏನೋ ಒಂದು ಲಂಚ್ ಧರ್ಮಸ್ಥಳದವ್ರಿಗೆ ಒಡ್ಡಿ ಅಂತ. ಮತ್ತೆ ಅಲ್ಲಿಗಡ್ಡೆ ಹತ್ರ ಪೂಜೆ ಆದ್ರೆ, ಅಲ್ಲಿ ಸರಾವತಿ ಹತ್ರ ಅಲ್ಲಿಗಡ್ಡೆ ಹತ್ರ ಇರ್ತಿದ್ರು, ಅಲ್ಲಿ ಕೂಡ ಆಟೋದಲ್ಲಿ ಹೋಗಿ ಹೊಡೆದು ಕರ್ಕೊಂಡ್ ಬಂದು ಬಸ್ ಹತ್ತಿ ಕಳ್ಸಂತೇಳಿ ಬಸ್ ಹತ್ತಿ ಕಳ್ಸಿದ್ದೇವೆ ಸಾಕಷ್ಟು ರಾಜ. ಒಂದು ದಿವಸ ಅಲ್ಲೇ ಇದ್ದಾರೆ ನಾರಾಯಣನವರು. ಆಮೇಲೆ ಗೊತ್ತ ಅವ್ರ ಊರಿನವ್ರಮ್ಮ, ನನಗೆ ಗೊತ್ತಿಲ್ಲ ಅವ್ರ ಊರಿನವ್ರು ಅಂತ. ನಿಮ್ಗೆ ಧರ್ಮಸ್ಥಳದವರಂತ ಗೊತ್ತಿಲ್ಲ, ಒಂದು 150 ವರ್ಷದಿಂದ ಇಲ್ಲೇ ಇದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಇವ್ರು ಹೊಡಿಲಿಕ್ಕೆ ಹೇಳಿದ್ರು ನಾವು ರೂಮ್ ಬೈನವರಿಗೆ ಸೇರಿ ಹೊಡೆದದ್ದೆ, ಬೆತ್ತದಲ್ಲಿ ಕಾಡಕಾಣ ಹೊಡೆದದ್ದೆ.
ಒಂದು ತುಂಬಾ ಹೊಡಿತಾ ಇದ್ರಿ. ಮತ್ತೆ ನನಗೆ ಗೊತ್ತಿದ್ದ ವಿಷಯ ಅಂದ್ರೆ ನಿಮ್ಮ ಹತ್ರ ಯಾರು ಉಳಿಸೋದಿಲ್ಲ ಇವ್ರಿ ಮ್ಯಾನೇಜರ್ ಚಂದ್ರಶೇಖರ್ ಭಟ್ ಧರ್ಮಸ್ಥಳದ ಧರ್ಮಸ್ಥಳ ಇದೆ ಕೆಲಸಗಾರರೇ ಅವರು ಸೇರಿ ಹೊಡಿತಾರೆ. ಮುಂಬೈನವರು ನನ್ನೊಟ್ಟಿಗೆ ಸೇರಿ ನಾನು ಸಹ ಹೊಡೆಯೋದು ಹುಚ್ಚ ಅಂತ ನನಗೂ ಗೊತ್ತು. ಆದ್ರೆ ಅವ್ರು ಮತ್ತೆ ಇಲ್ಲಿಗೆ ಬರುವಾಗ ರಿಕ್ಷಾದವ್ರು ಹೇಳಿ ಗೊತ್ತು, ಅವ್ ಇಲ್ಲಿ ಆಣೆ ಮೇಯಿಸ್ತಾ ಇದ್ದ ಮಾರೆ, ಊರಿನವ್ರು ಮಾರೆ, ಅವ್ನಿಗೆ ಯಾಕೆ ಹೊಡಿದ್ರು ಹೋಗ್ ಮಾರೆ, ಅವ್ರು ಹೊಡಿತಾರೆ ನಿನ್ನ ಕೆಲಸ ಅಂತ ನಮ್ಗೆ ಹೇಳಿದ್ರು. ಆನಂತರ ನಾನು ಸುದ್ದಿಗೆ ಹೋಗ್ತಿಲ್ಲ, ಅವ್ರೇನೋ ಮಾಡ್ಕೊಳ್ಳಿ ಅಂತ. ಅದು ಮತ್ತೆ ಗೊತ್ತಾಯ್ತು ನನಗೆ ಆ ಜಾಗ ಖಾಲಿ ಮಾಡಿಸ್ಲಿಕ್ಕೆ ಅಂತ. ಆ ಜಾಗದಲ್ಲಿ ನಾನು ಹೋಗಿ ನೋಡಿದೆ, ತುಂಬಾ ಜಾಗ ಇದೆ, ಜಮೀನು ಜಾಗ ಮನೆ ಎಲ್ಲ ಇತ್ತು ಪಾಪ, ನೋಡಿದ್ದೇನೆ. ಅವತ್ತು ರಾತ್ರಿ ನಾವು ನೆಂಟರನ್ನ ಊರಿಗೆ ಕಳ್ಸಿಕ್ಕಿತ್ತು, ಕಲಿಸಿ ನಾವು ಒಂದು 10 ಗಂಟೆಗೆ ಬರುವಾಗ ಅವರನ್ನು ನೋಡಿದ್ದೇನೆ ನಾನು ದರ್ಶನ. ನಾವು ದೇವಸ್ಥಾನ ಗಣಪತಿ ಇದ್ರೆ ನಾವು ನೋಡಿ ಬರುವಾಗ ಅವ್ರು ಸಹ ಅಲ್ಲಿ ಇದ್ರು, ಅವರೆಲ್ಲ ಇಟ್ಕೊಂಡು. ಹಾಗೆ ಅವತ್ತು ಬೆಳಿಗ್ಗೆ ಅವ್ರು ಸತ್ತಿದ್ದಾರೆ ಅಂತ ಅಂದ್ರೆ ಅವ್ರು ಪೂಜೆ ಮಾಡಿ ಬಂದಿದ್ದಾರೆ ನೋಡಿ. ಬರುವ ಮುಂಚೆನೆ ಅಲ್ಲಿ ರಾಜೇಂದ್ರ ರೈ ಅಂತ ಒಬ್ರು ಇದ್ದಾರೆ, ಅವರು ತೋಟದ ಒಂದು ಸೂಪರ್ವೈಸರ್ ಅಂತ ಕಾಣ್ತ, ಸೂಪರ್ವೈಸರ್ ಮ್ಯಾನೇಜರ್ ಒಂದು ರೈತರು ತೋಟದ. ಹಾ, ಇವರು ಎಂತ ಗೊತ್ತುಂಟ, ಅವಳನ್ನು ಲೈನ್ ನೋಡಿದ್ರು, ಅವರ ತಂಗಿಯನ್ನು. ಮದುವೆ ಆಗಿಲ್ಲ ಹೆಂಗಸಿಗೆ, ಪಾಪ ಆ ಹೆಂಗಸಿಗೆ ಒಂದು 30 ವಯಸ್ಸು ಇರ್ಬೋದು. ಯಾರು ಲೈನ್ ನೋಡಿದ್ರು? ಇವರು BMC ರಾಜೇಂದ್ರ ಲೈನ್ ನೋಡಿದ್ರು. ಇವ್ರಿಗೆ ಸ್ವಲ್ಪ ಅದು ಚಟ ಉಂಟು, ಹೆಂಗಸರು ಹುಚ್ಚು ಉಂಟು ಪಾಪ. ಯಾರಿಗೆ? ರಾಜೇಂದ್ರ ರೈ. ಅವ್ರಿಗೆ ಹೆಂಗ್ ಸ್ವಲ್ಪ ಹೆಚ್ಚು ಉಂಟು ಹೊಡಿತಾ ಇದ್ದಾರೆ. ಮತ್ತೆ ಇವರೇ ಎಲ್ಲ ಏನು ಮಾಡಿದ್ದಾರೆ, ಅವನು ಜಾಗ ಖಾಲಿ ಮಾಡಿದ ಲಕ್ಷಣ ಕಾಣ್ಲಿಲ್ಲ. ಮತ್ತೆ ಕಲ್ಲೆ ತರ್ತಿ ಇದ್ರು. ಅದೇ ರೀತಿ 3 ವ್ಯಾನ 2 ವ್ಯಾನ ಬಂತು, ಕಪ್ಪು ವ್ಯಾನ ನಾಯಿಗಳನ್ನು ತೆಕೊಂಡು. ಅದೇ ನಾಟಕ ಮತ್ತೆ ಪುನಃ ಫಸ್ಟ್ ಇಂದ ಸೌಜನ್ಯ ಅಲ್ಲಿ ಸಹ ಬಂತು, ಸುತ್ತಿದ್ರು, ರೌಂಡ್ ಹೊಡೆದ್ರು, ಹೋದ್ರು. ಎಂತ ಕೇಸ್ ಕಂಡಿರಲಿಲ್ಲ, ಅಷ್ಟಿಗೆ ಮುಗೀತು. ಲಾಸ್ಟಿಗೆ ನೋಡುವಾಗ ಬಿಲ್ಡಿಂಗ್ ಆಗ್ತಾ ಉಂಟಲ್ಲಿ 1 ವರ್ಷದಲ್ಲೇ ಜಾಗ ಆಗುತ್ತೆ ಅಂತೆ. ಅಲ್ಲಿ ಯಾರಿದ್ರು ಅಷ್ಟೇ. ಈಗ ಉಪ ಮ್ಯಾನೇಜರ್ ಅಂತ ಇದ್ರು, ಅವ್ರು ನಮ್ಮ ಸೆಟಲ್ಮೆಂಟ್ ಮಾಡಿ ಕಳ್ಸುವಾಗ ನನ್ನ ಹೇಳಿದ್ದಾರೆ ಒಂದು ಮಾತು, ನೀನು ಸೌಜನ್ಯನ ಪರ ಸೇರಿಕೊಂಡು ಏನೋ ಊರಲ್ಲಿ ಕುತ್ಕೊಂಡಿದ್ದೆ ಅಂದ್ರೆ ನಿನ್ನಿಂದ ಒಂದು ಕೂದಲು ಸಹ ತಿಳ್ಕೊಳ್ಳಿಕ್ಕೆ ಆಗಿಲ್ಲ, ಬಿಡು ಗಾಡಿ ಅಂತ ಹೇಳಿ ನನ್ನ ಚೆನ್ನಾಗಿ ಗೊತ್ತು. ಆದ್ರೆ ಅದರ ಮುಂಚೆ ಈ ಮಾತಿರೋ ಮುಂಚೆ ಉಡುಪ ರಾಮಕೃಷ್ಣ ಅವ್ರ ಹೆಸರು, ರಾಮಕೃಷ್ಣ ಹೆಸರು. ಅವರು ನನಗೆ ಈ ಮಾತು ಹೇಳೋ ಮುಂಚೆನೆ ಹೇಳಿದ್ರು, ಅವರಿಗೆ ಸಹ ಏನೋ ಧರ್ಮಸ್ಥಳದ ಬಗ್ಗೆ ಸ್ವಲ್ಪ ಅಲ್ಪ ಇತ್ತು, ಭಯ ಇತ್ತು, ಇಷ್ಟು ಅನ್ಯಾಯ ಮಾಡಿದೆ ಅನ್ನೋದೆಲ್ಲ. ಯಾಕಂದ್ರೆ ವೇಣೂರಿನಲ್ಲಿ ಉಂಟಲ್ಲ, ಸೌಜನ್ಯನ ಪಟ ಬ್ಯಾನರ್ ಸೀಟ್ ಎಲ್ಲ ಹಾಕಿ ಬಂದ್ರೆ ಇಲ್ಲಿ ನೆಕ್ಸ್ಟ್ಗೆ ಬಾಲಕೃಷ್ಣ ನಾಯಕ, ಶಂಕರ್ ಶೆಟ್ರು, ವಿಘ್ನೇಶ, ಮತ್ತೆ ಇವರೆಲ್ಲ ಮುಂಬೈನ ವಿಶ್ವನಾಥ, ಇವರೆಲ್ಲ ಸೇರ್ಕೊಂಡು ಉಂಟಲ್ಲ, ಎಲ್ಲ ಅಲ್ಲಿಗೆ ಹೋಗೋದು ಟೆಂಪೋ ಹಿಡ್ಕೊಂಡು. ನೀವು ಎಲ್ಲೆಲ್ಲಿ ಬ್ಯಾನರ್ ಹಾಕಿ ಬರ್ತೀರಿ ಅಲ್ಲೆಲ್ಲ ಹೋಗಿ ಬೆಂಕಿ ಹೊಡೋದು, ಕಿತ್ತಾಕೋದೆಲ್ಲ ಮಾಡ್ತಾ ಇದ್ರು. ಅಲ್ಲಿ ವೇಣೂರಲ್ಲಿ ಒಂದ್ಸರಿ ಏಟ್ ತಿನ್ಕೊಂಡು ಬಂದು ಓಡಿಸಿ ಬಿಟ್ಟು ಎಲ್ಲ ಜನಗಳು ಹೊಡೆದು. ಆ ಟೈಮಲ್ಲಿ ನನ್ನನ್ನು ಕರೆದಿದ್ದಾರೆ, ಆ ಮಗನಿಗೆ ಹೊಡೆದು ಜ್ವರ ನಾನು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದೆ, ನನ್ನನ್ನು ಕರೆದಿದ್ದಾರೆ ಅಲ್ಲಿವರೆಗೆ. ಅದು ನಾನು ಒಂದು ಹೇಳುದು ನನ್ನ ಮನಸ್ಸಿಗೆ ತಿರುಗೋ ಮಟ್ಟಿಗೆ, ಇವ್ರು ಏನು ಮಾಡ್ಲಿ, ಏನು ಬೇಕಾದ್ರೆ ಮಾಡ್ಲಿ. ಈಗ ಇವರ ಕಾಲೇಜಲ್ಲಿ ಸತ್ತದ್ದು ಹುಡುಗಿ, ಮತ್ತೊಬ್ಬರು ಪರರ ಕಾಲೇಜಲ್ಲಿ ಸಾಗಿಲ್ಲ. ಇವರ ಕಾಲೇಜಲ್ಲಿ ಸತ್ತ ಮೇಲೆ ಇವರ ಸ್ಟೂಡೆಂಟ್ ಅನ್ನೆಲ್ಲ ನಿಲ್ಲಿಸಿ ಒಂದು ಸ್ಟ್ರೈಕ್ ಮಾಡುವಾಗ ಮಾಡಿ, ಒಂದು ಹೋರಾಟ ಮಾಡಿ ಆ ಮಗುವಿಗೆ ಒಂದು ಹೆಲ್ಪ್ ಮಾಡ್ಬೋದಿತ್ತು. ಹಾಗೆ ಮಾಡ್ಲಿಲ್ಲ, ಹಾಗೆ ತೋರಿಸ್ಬೋದಿತ್ತು, ಹಾಗೆ ಮಾಡ್ಲಿಲ್ಲ. ಅಲ್ಲಿ ಹೋಗಿ ಪ್ರಿನ್ಸಿಪಾಲ್ಗೆಲ್ಲ ಹೇಳಿಕೊಟ್ಟು ಯಾರು ಹೊರಗೆ ಬಂದ್ರು ಹುಡುಗಿಯವರು ಬಾಯಿ ತೆಗೆದಾಗಿ ಹೇಳಿ ಮುಚ್ಚಿಸ್ಬಿಟ್ಟಿದ್ದಾರೆ ಬಾಯಿನ. ಅದೇ ಯಾರು ಬಾಯಿ ತೆಗಿತಾರೆ? ಈಗ ಹುಡುಗಿಯರು ಬಾಯಿ ಬಿಟ್ರೇನೆ ಆ ಕಾಲೇಜಲ್ಲಿ ಏನೆಲ್ಲ ನಡೀತದೆ ಎಲ್ಲ ಡೀಟೇಲ್ ಬರ್ತದೆ. ಆದ್ರೆ ಒಂದು ಹುಡುಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಜೀವದ ಹಂಗಲ್ಲೇ ಇರ್ತಾರೆ ಪಾಪ ಭಯದಲ್ಲೇ. ಮತ್ತೆ ನೀವೇನೋ ಹುಡುಗಿ ಕರ್ಕೊಂಡ ಕಷ್ಟಕ್ಕೆ ನೀವೊಂದು ಸ್ಟ್ರೈಕ್ ಮಾಡ್ತೀರಿ, ನ್ಯಾಯ ಬೇಕು ಅನ್ನೋದು ಅದೊಂದು ಧರ್ಮದ ವಿಷಯ. ಆದ್ರೆ ಇವರು ಪರ ಸ್ಟ್ರೈಕ್ ಮಾಡಿದ್ರು ಆ STM ಕಾಲೇಜಲ್ಲಿ ಬಂದು ಜನ ಕೂಡಿಸಿ ಭಕ್ತರು BMC ನಮ್ಮನ್ನೆಲ್ಲ ಕರೆಸಿ, ಕೆಲಸದವರೆಲ್ಲ ಅವತ್ತಿಗೆ ಅಟೆಂಡೆನ್ಸ್ ಇದೆ, ಕೆಲಸ ಮಾಡಬೇಡಿ, ಎಲ್ಲ ಮೀಟಿಂಗ್ ಹೋಗ್ತಿದ್ದೆ, ನಮ್ಮನ್ನೆಲ್ಲರಿಗೂ ಕರೆಸಿದ್ರು. ಅದು ತುಂಬಾ ಅನ್ಯಾಯ. ನೀವು ಮಾಡ್ತೀರಿ ಅಂತ ಅವ್ರು ಮಾಡ್ಬಾರ್ದು, ಅದು ಮಾಡ್ತಾರೆ, ಅದು ನನಗೆ ಆಶ್ಚರ್ಯ. ಹೇಳಿದ್ರೆ ದರ್ಪ ಮಾಡಿದಾಗೆ ಆಯ್ತು. ದರ್ಪ ಅಂದ್ರೆ ಹೇಗೆ? ಇದು ರೌಡಿಸಮ್, ಉತ್ತರಗೆ ಪ್ರತಿ ಉತ್ತರ ಇವರು ಕೊಡುವ ರೀತಿ ಅಲ್ಲ, ಒಟ್ಟಿಗೆ ಸೇರಿ ಮಾಡ್ಬೇಕಿತ್ತು.
ಅವತ್ತು ಪೊಲೀಸ್ ಕರ್ಸಿದ್ದು ಅಷ್ಟೇ, ಸಾಕ್ಸ ನಾಶ ಮಾಡ್ಲಿಕ್ಕೆ ಪೊಲೀಸ್ ಕರ್ಸಿದ್ದು ಅವರನ್ನು. ಯಾಕಂದ್ರೆ ಮುಂದಿದ್ರೆ ಊರಿನವ್ರಿಗೆ ಗೊತ್ತಾಗ್ತದೆ ಅಂತ ಹೇಳಿ ಎಲ್ಲ ಪೊಲೀಸ್ನವರೇ ಇದು ಮಾಡಿ ಹಾಕಿದ್ದಾರೆ. ಅದು ನಾನು ನೋಡಿದ ಮಟ್ಟಿಗೆ, ನನಗೆ ತಿಳಿದ ಮಟ್ಟಿಗೆ, ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೇನೆ. ಚಂದ್ರಶೇಖರಯ್ಯ ಅಂತ ಒಬ್ಬ ಪೊಲೀಸ್ ರೈತರು, ಅವರು ಬರುವಾಗ ಒಂದು ಸೂಟ್ ಕೇಸ್, ಒಂದು ಬ್ಯಾಗ್, ಹೆಂಡತಿಯನ್ನು ಕರ್ಕೊಂಡು ಬರ್ತಾರೆ ಇಲ್ಲಿಗೆ ಸ್ಟೇಷನ್ಗೆ ಕೆಲಸಕ್ಕೆ, ರೈಟರ್ ಆಗಿ ಬರ್ತಾರೆ ಲೇಟ್ ಆಗಿ. ಇವ್ರು ಬರ್ಬೇಕಾದ್ರೆ ಮಾಹಿತಿ ಕಚೇರಿ ಮೇಲ್ಗಡೆ ಒಂದು ರೂಮ್ ಕೊಡ್ತಾರೆ, ಅದು ರೂಮೇ ಮಾತ್ರ ಅವ್ರಿಗೆ, ಆ ರೂಮ್ ಮಾತ್ರ, ಸ್ವಂತ ಏನು ಬಿಡುಗಾಸಿಲ್ಲ ಸಂಬಳ. ಇವ್ರಿಗೆ ಎಲ್ಲಿ ಹೊರಗೆ ಬರ್ಬೇಕಾದ್ರೆ ಒಂದು ಒದೆಯ ಲಕ್ಷಣ ಅಲ್ಲಿ ಇರುವ ಅಷ್ಟು ಯಾತ್ರಿಕರು ಎದುರಬೇಕು, ಒಂದು ಸ್ಟೈಲ್ ಇಟ್ಟು ಹೊಡಿತಾರೆ, ಅದರಲ್ಲಿ ಎದ್ದವರು ಫ್ಲಾಟ್ ಆಗ್ಬೇಕು. ಆ ತರ ಹೊಡೆದು ಮಸ್ಕ ಮಾಡಿ ಏನಾಯ್ತು, ಸ್ಟಾರ್ ಬಂತು, ಗನ್ ಇಸ್ಕೊಂಡ್ರು ಸೊಂಟಕ್ಕೆ ರಕ್ಷಣೆಗೆ ಬೇಕು ಅಂತ. ಹಾಗೆ ಈಗ ಅವರೆಲ್ಲ ಚಾಲ ಕೆಲಸ ಮಾಡ್ಕೊಂಡು ದೇವಸ್ಥಾನದ ಮಾಡ್ಕೊಂಡು ಈಗ ಏನಾಗಿದೆ, STM ಕಾಲೇಜಿನ ಆಪೋಸಿಟ್ ಅಲ್ಲಿ ಒಳಗೆ ಹೋದ್ರೆ 2 ಅಪ್ಪಿಯರು ಮಾಡಿ ಮನೆ ಒಂದು ಕೋಟೆ ಬಾಡಿಗೆ ಬಿಟ್ಟಿದ್ರೆ, ಒಂದು ಕೋಟೆ ಅವ್ರಿಗೆ ಚಂದ್ರಶೇಖರ್ ಇಲ್ಲಿ ಚಂದ್ರಶೇಖರ್ ಅಂತ ಎಲ್ಲ ಅವರಿಗೆಲ್ಲ ಗೊತ್ತಿದೆ. ಮತ್ತೆ ಕೃಷ್ಣ ಪೊಲೀಸ್ ನೈನ್ ಪೋಸ್ಟ್ ಮ್ಯಾನ್ ಕೆಲಸ, ಇಲ್ಲಿ ಬೆಳ್ತಂಡೆಯಲ್ಲಿ ಏನು ಸಾಕ್ಷಿ ಆದ್ರು ಇಲ್ಲಿಂದ ಸಿಗ್ತಾರೆ, ಅಲ್ಲಿಂದ ಒಂದು ಕಾಂಗ್ರೆಸ್ಕೊಂಡು ಬರ್ತಾರೆ. ಎಲ್ಲ ಓಡಿಸಿ ಎಲ್ಲ ನೀವು, ನಾನು ಹೇಳೋದು ಧರ್ಮದಲ್ಲಿ ನ್ಯಾಯ ಮಾಡ್ತೀವಿ, ದೇವ್ರ ಮೇಲಿದ್ದಾನೆ, ದೇವರಿಗೆ ಕೊಡಿಸ್ಬೇಕು ನ್ಯಾಯ, ಅಷ್ಟಲ್ಲದೆ ಖಂಡಿತ ಇವ್ರ ಹತ್ರ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಒಳ್ಳಿಕೆ ನೋಡ್ತಾರೆ. ಕಾನೂನಿನ ಕಣ್ಣಿಗೆ ಮಣ್ಣು ಹಾಕ್ಬೋದು, ಪೊಲೀಸ್ನವ್ರಿಗೆ ದುಡ್ಡು ಕೊಡ್ಬೋದು, ಅಣ್ಣಪ್ಪನಿಗೆ ಮಂಜುನಾಥ. ಆದ್ರೆ ನಾನು ಇನ್ನೊಂದು ಅನ್ಯಾಯ ನನ್ನ ಕೈಲಿ ಮಾಡಿಸಿದ್ದಾರೆ ಅಂತ ಗೊತ್ತುಂಟಾ, ಇದು ಡೀಟೇಲ್ ಆಗಿ ಜನಗಳಿಗೆ ತಿಳಿಯುವಂತ ವಿಷಯ, ಇದು ಭಗವಂತನಿಗೆ ಗೊತ್ತಿಲ್ಲದ ವಿಷಯ. ಅಲ್ಲಿ ಭಿಕ್ಷಿಕರು ಯಾರು ಭಿಕ್ಷೆ ಬೇಡ್ತಾರೆ ನೋಡಿ ಧರ್ಮಸ್ಥಳದಲ್ಲಿ, ಅವರನ್ನು ಉಳಿಸಬೇಕು ನಮ್ಮ ಕೈಯಲ್ಲಿ. ನಾವು ಉಂಟ, ರಕ್ತ ಹರಿತದೆ, ಕಿವು ಹಿಡ್ದಿದೆ, ಕೈ ಮುರಿದಿದೆ, ಕೋಳಿ ಇಟ್ಕೊಂಡ್ ಬರ್ತಾನೆ, ಯಾರು ನೋಡ್ಬಾರ, ಒಟ್ಟಿ ಎಲ್ತ ಬಿಸಾಡು ಹಾಗೆ ಹೀಗೆ ಅಂತ ಹೇಳಿ ಆ ಕುಂಟ್ರನ್ನು ಕೆಲವು ಸಾಯಿಸಿದ್ದೆ ಜಾಸ್ತಿ. ಯಾಕಂದ್ರೆ ಸಾಯಿಸಿದ್ದು ಕೆಲವು ಏಟದಿಂದ ಸತ್ತಿದ್ದಾರೆ, ಅದು ಕಾರಣ ಇದೆ. ಇವ್ರಿದ್ರೆ ನೀವು ದೇವಸ್ಥಾನಕ್ಕೆ ಬಂದ್ರೆ ಏನ್ ಮಾಡ್ತೀರಿ, ಇವ್ರಿಗೆ ಭಿಕ್ಷೆ ಆಗ್ತದೆ, ಡಬ್ಬಿಗೆ ಕಾಸು ಹಾಕಲ್ಲ. ಕಾರಣ ಅದೇ, ಧರ್ಮಸ್ಥಳ ಅಂದ್ರೆ ಧರ್ಮವಾಗಿ ಇರ್ಬೇಕು. ಇಲ್ಲಿ ಒಬ್ಬ ಭಿಕ್ಷಿಕನು ನಾವು ನೋಡ್ಲಿಲ್ಲ ಅಂದ್ರೆ ಮಟ್ಟಿಗೆ ಜನಗಳಿಗೆ ಆಕರ್ಷಣೆ ಆಗ್ಬೇಕು. ಯಾಕೆ ಸುಬ್ರಹ್ಮಣ್ಯ ಹೋಗಿ, ತಿರುಪತಿ ಹೋಗಿ, ಚಾಮುಂಡೇಶ್ವರಿ ಹೋಗಿ, ಕೊಲ್ಲೂರು ಹೋಗಿ, ಎಲ್ಲಿ ಹೋಗಿ, ಯಾವ ದೇವಸ್ಥಾನದಲ್ಲಾದ್ರೂ ಒಬ್ಬನಾದ್ರೂ ಭಿಕ್ಷಿಕ ಆಗ್ತಾನೆ. ನೀವು ನೇತ್ರಾವತಿಯಿಂದ ಹಿಡ್ಕೊಂಡ್ರೆ ಧರ್ಮಸ್ಥಳದವರೆಗೆ ಒಬ್ಬ ಭಿಕ್ಷಿಕ ಇರಲಿಕ್ಕೆ ಅವರು ಬಿಡುದಿಲ್ಲ. ಕಾರಣ ಇಷ್ಟೇ, ಡಬ್ಬಿಗೆ ಕಾಸು ಬಿಡ್ಬೇಕು, ನಮ್ಮನ್ನು ಓಡಿಸೋದು. ನಮ್ಗೆ ಅರ್ಥ ಆಯ್ತು ಇವ್ರು ಯಾಕೆ ಇವ್ರು ಓಡಿಸ್ತಾರೆ ಅಂತ. ಭಿಕ್ಷೆಯಿಂದ ಅವ್ರಿಗೇನು ಉಪದ್ರ ಇಲ್ಲ, ಅವ ಹೊರಗಿದ್ದಾನೆ, ಅವನನ್ನು ಓಡಿಸ್ಲಿಕ್ಕೆ ಕಾರಣ ಅದೇ. ಇವನು ಹೊಡಿಯೋದು ಹಿಂಗಾರಲ್ಲಿ 30 ರೂಪಾಯಿ ಕೊಡ್ತಾರೆ, ಒಂದು ಮಂಗಳೂರಾಚೆ ಟಿಕೆಟ್, ಒಂದು ಸಕಲೇಶ್ಪುರದಾಚೆ ಟಿಕೆಟ್, ತೆಗಿಸೋದು ಕಲ್ಸೋದು. ಒಬ್ಬೊಬ್ಬ ಬಂಟ ಭಿಕ್ಷಿಕ ಇರ್ತಾನೆ, ಅವ್ನು ರಿಟರ್ನ್ 1 ದಿವಸ ಅಲ್ಲಿಗೆ ಬರ್ತಾನೆ, ಮತ್ತೆ ಅವ್ನು ಹೊಡೆದು ಕಲಿಸಿದ್ರೆ ಬರೋದಿಲ್ಲ ಅಂತೇಳಿ ಹೊಡಿಸಿ ಕಲ್ಸೋದು, ಟಿಕೆಟ್ ಕಲಿಸಿ. ಸತ್ತವರು ಇದ್ದಾರೆ, ಅದನ್ನೇ ಗಾಡಿಗೆ ತಗೊಂಡು ಹೋಗಿ ಹಾಕಿದ್ರು ನಾವು ತುಂಬಾ ಸತ್ತವರನ್ನು. ಒಂದೊಂದು ಕೆಲವು ಸತ್ತಿದ್ದಾರೆ, ಅವರನ್ನು ತಗೊಂಡೋಗಿ ಬೆಟ್ಟದಲ್ಲಿ ಊಟಾಕಿದ್ರು. ಇದೇ ಇವರ ಪೂರ್ತಿ ಏನು ಈ DMC ಧರ್ಮಸ್ಥಳದ ಕೆಲಸದವರೇ ಎಲ್ಲ ಸೇರ್ಕೊಂಡು ಮಾಡುದು. ಹೌದು, ಇನ್ಕಮ್ DMC ಇದಕ್ಕೆ ಬರೋದಿಲ್ಲ. DMC ಬಂದು ಒಂದು ಕಟ್ಟಡ ಕಾಂಟ್ರಾಕ್ಟ್ ತಗೊಂಡು ಕಟ್ಟಿ ಅದಕ್ಕೆ ಹೇಳಿ ನಾನು DMC ಇನ್ಕ್ವೈರಿ ಮಾಹಿತಿ ಕಚೇರಿ ಏನಿದ್ದಾರೆ ಅವರೇ ಈ ಕೆಲಸ ಮಾಡಿದ್ರು. ಮತ್ತೆ ನನ್ನಂತವರು ಮನುಷ್ಯರೆಲ್ಲ ಇದ್ದಾರೆ, ಒಂದು 5-6 ಜನ ಹಿಡಿದು ಮಾಡಿಸಿರ್ತಾರೆ. ಒಬ್ಬನನ್ನು ಕಟ್ಟಿ ಒಂದು ಪೊಲೀಸ್ ಇದ್ದಾನೆ, ಅವ ಏನಕ್ಕೆ ತಿನ್ಲಿಕ್ಕೆ ಇದ್ದವನ ಪೊಲೀಸರು. ಒಬ್ಬ ಪೊಲೀಸ್ನ ಸಹಕಾರದಲ್ಲಿ ಒಬ್ಬನನ್ನು ಕಾಡಲ್ಲಿ ಬಿಸಾಡಿ ಬಂದಿದ್ದೇವೆ ಮಧ್ಯರಾತ್ರಿ 7 ಗಂಟೆಗೆ. ಯಾಕೆಂದ್ರೆ ಒಬ್ಬ ಇದ್ದ, ಅವ ಭಯಂಕರ ಘಾಟಿ ಇದ್ ಮಾಡ್ತಿದ್ದ, ಅಂದ್ರೆ ಹುಚ್ಚರಾಗಿ. ಅವನಂತಂದು ಹುಚ್ಚ ಆಸ್ಪತ್ರೆ ಸೇರಿಸ್ಬೇಕು, ಇಲ್ಲ ಬೆಳ್ತಂಡೆ ಹಾಸ್ಪಿಟ್ಲ್ ಸೇರಿಸ್ಬೇಕು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಅದು ಬಿಟ್ಟು ಅವನನ್ನು ಕಾಲು ಕಟ್ಟಿ, ಕೈ ಕಟ್ಟಿ, ಬಾಯಿ ಕಟ್ಟಿ ಕೂಗದಾಗೆ ಅಂಬಾಸೆಡರ್ ಕಾರಲ್ಲಿ ಹಾಕಿ, ಅವ್ರ ಹೆಸರು ರಾಮಚಂದ್ರ ಅಂತ ಕಾಣ್ತದೆ, ಪೊಲೀಸ್ ಹೆಸರು ನೆನಪಿಲ್ಲ ನನಗೆ. ಅವರನ್ನು ನಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡು ಅಮ್ಮನ ತಗೊಂಡು ಅಲ್ಲಿ
ಈ ರೋಡಲ್ಲಿ ಹೋಗಿ ಆಚೆ ಸಕಲೇಶ್ಪುರ ಹೋಗೋ ರೋಡ್ ಇರ್ತಲ್ಲ, ಕುದುರೆ ಎಲ್ಲ ದಾಟಿ ಅಲ್ಲೇ ಒಂದು ಬೈಪಾಸ್ ಎಲ್ಲ ದಾಟಿ ಧರ್ಮಸ್ಥಳ ಬೈಪಾಸ್ ದಾಟಿ ಸ್ವಲ್ಪ ದೂರ ಹೋಗಿ ಈಗ ಒಂದು ದಾರಿ ಒಂದು ರೋಡ್ ಹೋಗ್ತದೆ. ಆ ರೋಡಲ್ಲಿ ಹೋಗಿ ಅರ್ಧ ಕಾಡಿಗೆ ಹೋಗಿ ಬಿಚ್ಚಿ ಒಂದು ಓಟ, ಯಾಕಂದ್ರೆ ಅವ್ನು ಕಲ್ಲದೆ ಓಡಿದ್ರೆ ರಿಟರ್ನ್ ಒಂದು ಓಡಿಕೊಂಡು ಕಾರ್ ಓಡಿಬಹುದು ಒಂದು ಸೇರ್ಕೊಳ್ತಿದ್ವಿ. ಅವನು ಸತ್ನ ಹುಡುಗ ಅದು ಗೊತ್ತಿಲ್ಲ ನಮಗೆ. ಹಾಗೆಲ್ಲ ಮಾಡಿದ್ದಾರೆ, ಅಂಥದ್ದೆಲ್ಲ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ. ನನ್ನ ಅನುಭವ, ನಾನು ಮಾಡಿದ್ದು ಪಾಪ ಇದೆಲ್ಲ ನನ್ನ ಕೈಯಲ್ಲಿ ಮಾಡಿಸಿದ ಪಾಪ. ನೋಡಿದ್ರೆ ನಾನು ಕೊಳೆಗಾರನಾಗಿ ನನ್ನ ಮನೆಗೆ ದುಡ್ದಾಗೆ ಇದಾಗಿದೆ. ಆಗಿದೆಲ್ಲ ದೇವಸ್ಥಾನಕ್ಕೆ ಮಾಡಿದ್ದು ನಾನು, ನನ್ನನ್ನು ಇಟ್ಕೊಂಡು ನನ್ನವರೊಟ್ಟಿಗೆ ಮಾಡಿಸಿದ ಕೆಲಸ. ಇವತ್ತು ಸತ್ಯ ಹೇಳ್ತಿದ್ದೀರ, ಸತ್ಯ ಹೇಳ್ಬೇಕಾಗಿ ಬಂತು ನನ್ನ ಮನಸ್ಸಲ್ಲಿ. ಹೇಳು ಅಂತ ಹೇಳಿ ಯಾರು ಕರೆದಿಲ್ಲ. ನೋಡಿ, ನಿಮ್ಗೆ ನೀವು ಉದ್ದೇಶ ಪೂರ್ವಕ ಮಾಡಿದ್ದ ಮಾಡಿಸಿದ್ರು ಕ್ಷಮೆ ಖಂಡಿತವಾಗಿರ್ತದೆ ದೇವರಲ್ಲಿ ಇದೆ. ಆದ್ರೆ ಮಾಡುವವನಿಗಿಂತ ಮಾಡಿಸುವವನಿಗೆ ಪೆಟ್ಟು ಬಿಡುದು. ಅದು ಮಣ್ಣು ಮಾಡೋದು ಪುಣ್ಯದ ಕೆಲಸ, ಅದು ನಾನು ಮಾಡಿದ್ದೇನೆ. ಮಣ್ಣು ಮಾಡೋದು ಪುಣ್ಯದ ಕೆಲಸ, ನನ್ನನ್ನು ಒಡಿಸಿದ್ರು ನೋಡಿ, ಅದು ನಮ್ಗೆ ತುಂಬಾ ಬೇಸರದ ವಿಷಯ. ಎಷ್ಟು ಮಂದಿ ಸತ್ತಿದ್ದಾರೆ ಅಲ್ಲಿ ನೇತ್ರಾವತಿ ಹೊಳೆಯಲ್ಲಿ ಒಂದು ಗಲಾಟೆ ಆಗ್ತದೆ ಅಂದ್ರೆ ಫಸ್ಟ್ ಕರೆಯೋದು ನನ್ನನ್ನು ಮೈಕಿನಲ್ಲಿ ಅನೌನ್ಸ್. ಒಂದು ಗಲಾಟೆ ಅಲ್ಲಿ ಆಯ್ತು ಘಟದವ್ರು ಅಂದ್ರೆ ಘಟದವ್ರು ಅವ್ರು ಹೇಳ್ಬೋದು ಭಕ್ತಿ ಭಕ್ತಿ ಅಂತ, ಅವ್ರು ನಾಯಿಗಿಂತ ಕಡೆ ಹೊಡೆದು ಓಡಿಸ್ತೇವೆ. ಅವ್ರು ತಿಳ್ಕೊಳ್ತೇವೆ ನಾವು ಲಕ್ಷಾಂತರ ಜನ ಬರ್ತೀವಿ ಅಂತ. ಇಲ್ಲಿ ಅವ ಒಂದು ದಿವಸಕ್ಕೆ ಬಂದು ಹೋಗ್ತಾನೆ ಅಷ್ಟೇ. ಇಲ್ಲಿ ಧರ್ಮಸ್ಥಳದವ್ರಂತೆ ಭಕ್ತಾಗಿಂತ ನಾವು ನೋಡುದಿಲ್ಲ, ಒಂದು ದಿವಸಕ್ಕೆ ಬಂದು ಹೋಗ್ತಾನೆ ಕುರಿಯಾಗಿ, ಅವನ ಲೆಕ್ಕಕ್ಕಿಲ್ಲ. ನಾವು 24 ಗಂಟೆ ಇಲ್ಲಿದ್ದೇವೆ ಹಾಗೆ ಅವರ ಲೆಕ್ಕ. ಧರ್ಮಸ್ಥಳ ಒಂದು ಗಲಾಟೆ ಆಯ್ತಂದ್ರೆ ಕೂಡ್ಲೆ ಕೊಡ್ತಾರೆ. ಮತ್ತೆ ನಾನು ಹೋಗಿ ಹೊಡಿದ್ರೆ ಅಲ್ಲಿ ಕೇಳ್ತಾರೆ ನೀನೆಲ್ಲ ಇರ್ತಕ್ಕೆ ಮಾರಿ ಹಾಗೆ ಈಗ ನಮ್ಮನ್ನು ಉಮ್ಮಾಯಿಸಿ ಬಿಡ್ತಾರೆ. ಮತ್ತೆ ನಾನು ಸಹ ಹೊಡ್ಕೊಂಡು ಹೊಡಿಯೋದು. ಆದ್ರೆ ನಮ್ಗೆ ಆಗುತ್ತಿಲ್ಲ, ಮನೆಯಲ್ಲೆಲ್ಲ ನಮ್ಮ ಹೆಂಡತಿ ಬೈತಿತ್ತು, ಈ ತರ ಎಲ್ಲ ಕೆಲಸ ನೀನ್ ಮಾಡ್ಬಾರ್ದು, ಯಾಕೆ ಹೊಡಿತೀಯ ನಮ್ಮ ಮಕ್ಕಳಿಗೆ. ಅವ್ರು ತಿಳ್ಕೊಳ್ಬೇಕು ಘಟದವರು, ಅಷ್ಟು ಏಟು ತಿಂತಾರಲ್ಲ ಅವ್ರು ಒಂದು ಕಂಪ್ಲೇಂಟ್ ಕೊಡೋದಿಲ್ಲ. ಇವ್ರು ಏನ್ ಬ್ಲಾಕ್ ಮೇಲ್ ಮಾಡೋದು ಗೊತ್ತುಂಟ, ಅಷ್ಟು ಹೊಡೆದು ಅವರಲ್ಲಿ ನಾನು ಸೆಮೆ ಕೇಳ್ಬೇಕು. ಲೆಕ್ಕ ನೋಡಿದ್ರೆ ನೀನು ಗೌರ್ಮೆಂಟ್ ಕೆಲಸ ಇದೆಯಾ, ಕೆಲಸ ತೆಗಿಸ್ತೇನೆ ಅಂತ ಹೇಳುವಾಗ ಅವ್ನು ಹುಚ್ಚ ಹೋಗ್ತಾನೆ, ಕೆಲಸ ಹೋಗ್ತಾರೆ ಅಂತ. ಅವ್ರು ಪೊಲೀಸ್ನವ್ರನ್ನ ಇಟ್ಟು ಹೇಳುದು, ಪೊಲೀಸ್ನವ್ರು ಇಲ್ಲಿಂದ ಫೋನ್ ಮಾಡಿ ನಾನು ಅಲ್ಲಿ ಸ್ಟೇಷನ್ಗೆ ತಿಳಿಸ್ತೇನೆ ಅಂತ. ಪೊಲೀಸ್ನವ್ರು ಒಬ್ಬನಿಗೆ ಹೊರತೆ ಪಾಪ ಮೂಕಲ್ಲಿ ರಕ್ತ ರಕ್ತಾರೆ ಊರ. ನನ್ಗೆ ಭಯ ಬಂದಿದೆ. ಮತ್ತೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ನಾನು ಕರ್ದೆ, ಈ ತರ ಹೊಡೆದಿದ್ದೇನೆ, ಅವನಿಗೆ ರಕ್ತ ಬಂದಿದೆ, ಬಂದು ನೋಡಿ ಅಂತ. ಬಂದು ಚಿನ್ನ ನಿನ್ನ ಕಾಲ್ ಮೇಲೆ ಅಲ್ಲೇ ನೋಡಿ ಹೀಗೆಲ್ಲ ಹೊಡಿಬೇಡ, ನಾನು ನೋಡ್ಬೇಕಂತ. ಮತ್ತೆ ಪೊಲೀಸ್ನವ್ರು ಬಂದು ಹೇಳಿದ, ಹೀಗೆ ನಿನ್ನ ಅಪ್ಪನ ಡ್ಯಾಮು ಅಲ್ಲಿಗೆ ಯಾಕೆ ಹೋಗ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಅವರು ನಿನ್ನ ಪೊಲೀಸ್ ಕೆಲಸ ಎಲ್ಲ ತೆಗಿಸ್ತಾನೆ, ಇಲ್ಲ ನಿನ್ನ ಊರಿನಲ್ಲಿ ಪೊಲೀಸ್ ಕಳಿಸ್ತೇನೆ ಅಲ್ಲಿಂದ ಫೋನ್ ಮಾಡಿ ಹಾಗೆ ಅಂತ ಹೇಳಿ. ಅವನಿಗೆ ಮರ್ಯಾದೆ ಹೋಗಿದ್ರಲ್ಲಿ ಅವನು ಚೆನ್ನಾಗಿ ಹೇಳ್ತಾನೆ, ಏಟು ತಿಂದವ. ಈ ನೆತ್ತರ ಬಂದು ನೋಡಿ ಅವ ಸೆಮೆ ಕೇಳ್ತಾನೆ, ನನ್ಗೆ ಆಶ್ಚರ್ಯ. ನಮ್ಮ ಹತ್ರ ಏಟ್ ತಿಂದದಕ್ಕೆ ನಾನು ಸೆಮೆ ಕೇಳ್ಬೇಕು, ಅವ್ನು ನಮ್ಮಲ್ಲಿ ಸೆಮೆ ಕೇಳಿಸ್ಬಿಡ್ತಾರೆ ಪೊಲೀಸ್ನವರು. ಎಂತ ದುರ್ದೈವ ಹಾಗೆ ಮಾಡ್ತಾರೆ. ನಂಗೆ ಆಶ್ಚರ್ಯ ಅಂತಂದ್ರೆ ಇದು ಧರ್ಮಸ್ಥಳ. ಧರ್ಮಸ್ಥಳ ಅಂದ್ರೆ ಜನಗಳಿಗೆ ತಿಳಿಯಲ್ಲ. ಜನಗಳಿಗೆ ಅಂತಂದ್ರೆ ಇಲ್ಲಿ ಹೇಳೋದೊಂದು, ಈಗ ಟೇಸನ್ನು ಒಂದು ತಾಜ್ ಮಹಲ್ ಆಗಿ ಕಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಬಂದೆ ಬರುವಾಗ, ನೋಡಿದ್ರೆ ಒಂದು ಗೆಸ್ಟ್ ಹೌಸ್ ಆಗಿ ಕಾಣ್ತದೆ ಟೇಸನ್, ಎಷ್ಟು ಚಂದ. ಆದ್ರೆ ಅಲ್ಲಿ ಹೇಗೆ ಗೊತ್ತುಂಟ, ಟೇಸನ್ ಧರ್ಮಸ್ಥಳದಲ್ಲಿ ಒಂದು ರೂಮಿನಲ್ಲಿ ಟೇಸನ್ ಇಟ್ಕೊಂಡಿದ್ರು. ಯಾರ ಇಟ್ಕೊಂಡು ಹೋಗ್ಬಾರ್ದ್ರು, ಅಲ್ಲಿ ಬಿಲ್ಡಿಂಗ್ ಇಂದ ಏನು ಫೋನ್ ಬರ್ತದೆ ಹಾಗೆ ಹೊಡಿ ಊಡಾಕಿ ಬಡಿ ಅಷ್ಟೇ. ಅದು ಅವ್ರು ಹೇಳಿ ಬಿಟ್ಟ ಸೌಜನ್ಯದ ಮೇಲೆ ಒಂದು ಸ್ಟೇಷನ್ ಇರ್ತದೆ. ಇದು ಒಂದು ಸ್ಟೇಷನ್ ಲಕ್ಷಣ ಕಾಣ್ತಾ ಉಂಟು. ಆದ್ರೆ ಅಲ್ಲಿ ಪೊಲೀಸರು ಇದ್ದಾರೆ ಇಲ್ಲಿ, ಅದು ನನಗೆ ಗೊತ್ತಿಲ್ಲ. ಆದ್ರೆ ಸ್ಟೇಷನ್ ಲಕ್ಷಣ ಇಲ್ಲಿ ಕಾಣ್ತಾ ಉಂಟು. ಆಗ ಸ್ಟೇಷನ್ ಅವ್ರಿಗೆ ಕಾಲಿಗೆ ಅಡಿ ಇತ್ತು. ಯಾಕಂದ್ರೆ ಬಾಡಿಗೆ ಇಲ್ಲ, ಕರೆಂಟ್ ಇಲ್ಲ ಎಲ್ಲ ಅವ್ರದ್ದೇ ಸೌಕರ್ಯ. ಇಲ್ಲಿ ಒಂದು ಸಂಬಳ, ಅಲ್ಲಿ ಒಂದು ಸಂಬಳ. ಮತ್ತೊಂದು ತಾರೀಕು ಆಗುವಾಗ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಎಲ್ಲೊಂದು ಚೀಟಿ ತಗೊಳ್ತಾರೆ, ಕವರಲ್ಲಿ ಮುಗಿ ಕವರ್, ಅದು ಕೊಡ್ತಾರೆ ಪೊಲೀಸ್ನವರು. ಆ ಉದ್ದೇಶಕ್ಕೆ ಅಲ್ಲಿ ಸರ್ಕಾರ ಸಂಬಳ ಬೇರೆ, ಅರ್ಧ ಅವರ ಅಕೌಂಟ್ಗೆ ಬೀಳೋದು. ಇದು ಕೈಯಲ್ಲಿ ಇಸ್ಕೊಳ್ಳೋದು, ಕವರ್ ಇದು ಕೈಯಲ್ಲಿ ಇಸ್ಕೊಳ್ಳೋದು ಇರ್ತಿರ್ತಾರಲ್ಲ, ಅವ್ರು ಎಷ್ಟು ಜನ ಪೊಲೀಸರು ಅಷ್ಟು ಜನಕ್ಕೆ ಒಂದೊಂದು ಕವರ್ ಹಾಕಿ ಅಲ್ಲಿ ಕೊಂಡೋಗಿ ಎಕ್ಸಾಮ್ ಅಂತ ಕೊಡ್ತಿರ್ತಾರೆ. ಇವರು ಅವತ್ತು ಅಲ್ಲಿ ಹೋಗಿ ನಮಸ್ಕಾರ ಇಸ್ಕೊಂಡು ಬರ್ತಾರೆ. ಅದು ಅವರಿಗೆ ಒಂದು ಕ್ಷೇತ್ರಕ್ಕೆ ವಿಶ್ವಾಸವಾಗಿದ್ದೀರಿ, ಕ್ಷೇತ್ರಕ್ಕೆ ಆ ಒಂದು ದೇಶದಲ್ಲಿ ಕೊಡುದು. ಯಾಕಂದ್ರೆ ಕ್ಷೇತ್ರವನ್ನು ನಡೆಸೋದೇ ಅವರು, ಪೊಲೀಸು ಅವರದೇ, ಹೊಡೆಯೋದು ಅವರೇ. ಅದಾವುದು ಕಣ್ಣಿನ ದೃಷ್ಟಿಗೋಸ್ಕರ ಗೌರ್ಮೆಂಟ್ ಪೊಲೀಸ್, ಪಾಲನೆಗೆ ಅವರು. ಯಾಕಂದ್ರೆ ಮೋದಿಯೇ ಬಂದು ಅವರ ಕಾಲಡಿಯಲ್ಲಿ ಬಿದ್ದು ಸೆಮೆಗೆಯಲ್ಲಿ ಹೋಗಿದ್ದಾರೆ. ಸೆಮೆ ಅಂದ್ರೆ
ಸ್ವಾಮೀಜಿಯಿಂದ ಕಾಲಲ್ಲಿ ಬಿದ್ದಿದ್ರು. ನಾನು ನಿಮ್ಮಂತವ್ರ ಕಾಲಲ್ಲಿ ಬೀಳ್ಬೇಕು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ 10 ಜನರಿಗೆ ಒಂದು ಒಳ್ಳೇದಾಗ್ಬೇಕು ಅಂತ ಮನಸ್ಸಲ್ಲಿ ಇರ್ತೀರಿ. ಆದ್ರೆ ಅವರು ಅಲ್ಲಿಗೆ ಬಂದು ಕಾಲಲ್ಲಿ ಬಿದ್ದು ಹೋಗಿದ್ದಾರೆ. ಹೆಗ್ಡೆ ಕಾಲಲ್ಲಿ ಅವರು ಮೋದಿ ಅವರು. ಇವರು ಹೇಗೆ ಹೇಳೋದು ಅಂತ ನಮ್ಗೆ ನಂಗೆ ಆಶ್ಚರ್ಯ ಆಗ್ತದೆ. ಅವರೊಂದು ರಾಷ್ಟ್ರಪತಿ ಹೋಗ್ಬೇಕು ಜೆಂಟ್ಸ್ ಸ್ಟಾರ್ಟಿಂಗ್ ಅಲ್ಲಿ ಬಂದು ಅವ್ರು ಬರ್ಬೇಕಾದ್ರೆ ಏನ್ ಮಾಡ್ತಿದ್ರು ಗೊತ್ತಾ, ಒಂದು ಕಾರ್ ರೆಡಿ ಮಾಡಿದ್ರು, ಟಾಪ್ ಇಲ್ಲದ ಕಾರ್, ಅದ್ರ ಮೇಲೆ ಹುಲಿಯ ಚರ್ಮ ಇದೆ ನೋಡಿ, ಹುಲಿಯ ಚರ್ಮ ಎಂತದ ಅದನ್ನು ಹಾಸಿದ್ರು. ಅದ್ರ ಮೇಲೆ ರಾಜ್ಯಪಾಲನ ಕೂರಿಸಿ ಮುಂದೆ ಆನೆ 2 ಬಿಟ್ಟು ಅದರಲ್ಲಿ 2 ಇದನ್ನು ಬೀಸಿಸಿ, ಹಾಗೆ ಒಂದು ರೆಕ್ಕೆಯಾಗಿ ಬೀಸಿಸಿ ಇಲ್ಲಿಂದ ದೂರದಿಂದ ಮೆರವಣಿಗೆ ಕರ್ಕೊಂಡು ಹೋಗಿ ಅಲ್ಲಿ ಜ್ಯೂಸ್ ಎಲ್ಲ ಕೊಡಿಸಿ ಅಲ್ಲಿ ದೇವಸ್ಥಾನದ ನಿರ್ವಹಣೆ ಚೆನ್ನಾಗಿ ನಡೀತಾ ಇದೆ ಅಂತೇಳಿ ಸೈನ್ ಇಸ್ಕೊಂಡು ಚಂದದಲ್ಲಿ ಕಲಿಸ್ಬಿಡ್ತಾರೆ. ಇಷ್ಟು ಎಲ್ಲ ನಡೆಯುವಾಗ ಯಾರು ಗಂಡು ರಾಜ್ಯಪಾಲರಲ್ಲಿ ಮಾಡಿದ್ದಾರೆ, ಹೆಣ್ಣು ರಾಜ್ಯಪಾಲರ ಹುಟ್ಟಿ ಬಂದ್ರೆ ಮಾಡ್ಬೇಕಷ್ಟೇ. ಅದು ಕೂಡ ಜಗತ್ತಲ್ಲಿ ಇದು ಗೌರ್ಮೆಂಟ್ ಮಾಡ್ಬೇಕು ಅನ್ನೋದು ಸಣ್ಣ ವಿಷಯ ಅಲ್ಲ. ಇನ್ನೊಬ್ಬ ಮಗ ಹುಟ್ಟಿ ಬರ್ಬೇಕು, ಪ್ರಪಂಚದಲ್ಲಿ ಹುಟ್ಟಿ ಬರ್ಬೇಕು, ದೇವರಾಗಿ ಹುಟ್ಟಿ ಬರ್ಬೇಕು, ಆದ್ರೆ ಮಾತ್ರ ಗೌರ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ನಾನು ಸತ್ಯ ಹೇಳ್ತೇನೆ, ನನಗೆ ತಿಳಿದ ಅನುಭವ, 35 ವರ್ಷ ಅವರ ಕಾಲಡಿ ಇದ್ದ ಅನುಭವ, ಅವರಿಗೆ ಅಷ್ಟು ಶಕ್ತಿ ಬರಲ್ಲ. ಬೇರೆ ಒಂದು ಫೋನ್ ನಲ್ಲಿ ಏನ್ ಬೇಕಾದ್ರೆ ಮಾಡ್ತಾರೆ. ಗಿರ್ಗಿಟ್ಲೆ ಆಡಿಸ್ಬೇಕಾದ್ರೆ ಸರ್ಕಾರವನ್ನೇ ಗಿರ್ಗಿಟ್ಲೆ ಆಡಿಸ್ತಾರೆ. ಒಂದು ಸರಿ ಜಂಟಿ ರಾಜಕೀಯ ಆಯಿತು, ಬಿಜೆಪಿ ಕಾಂಗ್ರೆಸ್ JDS ಎಲ್ಲ ಇರ್ಬೇಕಾದ್ರೆ ಕೆಲವು ಶಾಸಕರೆಲ್ಲ ಬೆಂಗಳೂರು ಇಲ್ಲ ಬೊಂಬೈ ಇಲ್ಲ ಯಾಕಡೆ ಹೊರಗಡೆ ಉಂಟು ವಿದೇಶಕ್ಕೆ ಇದು ಮಾಡ್ಲಿಕ್ಕೆ. ಕಾರಣ ಯಾರು? ಸಿದ್ದರಾಮಯ್ಯ. ಇವ್ರು ಬಂದು ಎಲ್ಲಿ ಕೂತ್ಕೊಂಡ್ರು, ಸಾಂತ್ವನ ಹಾಸ್ಪಿಟಲ್ ಬಂದು ತಿಳ್ಕೊಂಡು ಚೆನ್ನಾಗಿ ಅವ್ರು ಹೇಗೆ ಹೇಳ್ಕೊಡ್ತಾರೆ ಹಾಗೆ ಮಾಡಿಸ್ಕೊಂಡು ಕೂತಿದ್ರು. ಇವರೇ ರಾಜಕೀಯ ಮಾಡಿಸ್ತಾರೆ. ರಾಷ್ಟ್ರ ಪ್ರಶಸ್ತಿ ಕೊಡದೆ ಏನ್ ಮಾಡ್ತಾರೆ ಹೇಳಿ? ಇವರೇ ರಾಜಕೀಯ ಮಾಡಿಸ್ತಾರೆ. ಸಿದ್ದರಾಮಯ್ಯ 100ಕ್ಕೆ 100 ಹೆಗ್ಡೆ ಅವರಿಗೆ ವಿರುದ್ಧವಾಗಿ ಒಂದು ಸ್ಟೆಪ್ ತೆಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತೆಗೊಳ್ಬೇಕಾದ್ರೆ ಅವರ ಪರ್ಮಿಷನ್ ಅಲ್ಲೇ ತಗೊಳ್ಬೇಕು. ನಾನು ಹೀಗೆ ಮಾಡ್ತಾ ಇದ್ದೇನೆ, ನೀವು ಹೀಗೆ ಮಾಡಿ ಅಂತ ಅವ್ರು ಅಳುವಾಗಿ ಅಳಿಸಿ ಮತ್ತೆ ಇವರು ಮಾಡಿಸ್ತಾರೆ ಅಷ್ಟೇ ಅಲ್ಲ. ಇವರು ಸ್ವಂತ ಸ್ವಇಚ್ಛೆಯಲ್ಲಿ ಸಿದ್ದರಾಮಯ್ಯ ಮಾಡ್ಲಿಕ್ಕಿಲ್ಲ. ಸಿದ್ದರಾಮಯ್ಯ ಬರ್ಬೇಕಾದ್ರೆ ಉದ್ದೇಶ ಏನ್ ಗೊತ್ತುಂಟ, ನಾವಲ್ಲಿ ಕಸ ಉಳಿಸ್ತಾ ಇದ್ದೇವೆ ನೇತ್ರಾವತಿಯಲ್ಲಿ, ಆಗ ಅವ್ರು ಏನೂ ಇಲ್ಲ, ನಡ್ಕೊಂಡು ಬಂದು ಒಂದು 5-6 ಜನದೊಟ್ಟಿಗೆ ನಡ್ಕೊಂಡು ಬಂದು ಅಲ್ಲಿ ನೇತ್ರಾವತಿಯಲ್ಲಿ ಸತೀಶ್ ಶೆಟ್ಟರ್ ಹೋಟ್ಲ್ ಇದೆ. ಸತೀಶ್ ಶೆಟ್ಟರ್ ಹೋಟ್ಲಲ್ಲಿ ಸಾಧಾರಣ ಒಂದು ಲೋಟದಲ್ಲಿ ಒಂದು ಟೀ ಕುಟ್ಕೊಂಡು ನಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ನಡ್ಕೊಂಡು ಹಾಗೆಲ್ಲ ಏನು ಇಲ್ಲ, ಏನೂ ಇಲ್ಲ ಅವರು. ಇವಾಗ ಮುಖ್ಯಮಂತ್ರಿ ಅದೇ ರಸ್ತೆಯಲ್ಲಿ ಬರ್ಬೇಕಾದ್ರೆ ಈಗ ಅಷ್ಟು ಪೊಲೀಸ್ ಇರ್ತಾರೆ. ಏನು ಮಾಡ್ಲಿಕ್ಕೆ ಆಗ್ತದೆ? ಏನು ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ಅವರು ಸ್ಟಾರ್, ಎಲ್ಲ ಧರ್ಮಸ್ಥಳದ ಮಹಿಮೆ, ಧರ್ಮಸ್ಥಳದ ದುಡ್ಡಿನ ಮಹಿಮೆ. ಈ ದುಡ್ಡಿನ ಉಂಟಲ್ಲ, ಗೌರ್ಮೆಂಟ್ ಲೆಕ್ಕ ತಗೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯವನ್ನು ಗೌರ್ಮೆಂಟ್ ದುಡ್ಡು ಕಟ್ಟಬೇಕಾಗಿಲ್ಲ. ಧರ್ಮಸ್ಥಳ ಒಂದು ದುಡ್ಡೇ ಸಾಕು. ತಿರುಪತಿ ಸುಮ್ಮನೆ ಹೆಸರಿಗೆ, ತಿರುಪತಿ ಅಂತ ಕೆಲಸ, ತಿರುಪತಿ ದುಡ್ಡು ಅಂತ ಹೇಳಿ ಸುಮ್ಮನೆ ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಗೋಣಿ ತಂದು ಸುರಿಯೋದು ಇಲ್ಲಿಗೇನೆ. ಯಾವುದು ಸುಲ್ಕೇಸ್ ತಂದು ಸುರಿಯೋದು ಇಲ್ಲಿಗೇನೆ. ಸಸ್ಪೆನ್ಸ್ ಅಲ್ಲಿ ಬರೋದೆಲ್ಲ ಅವರ ಮನೆ ಒಳಗೆ ಹೋಗಿ ಕೊಡ್ತಾರೆ. ಸಸ್ಪೆನ್ಸ್ ಇಲ್ಲದೆಲ್ಲ ಒಳಗೆ ತಗೊಂಡು ಸುರಿತಾರೆ. ಚಿನ್ನ ತುಲಾವರ ಅದು ಇದು 6-3 ಅಂತ ಈ ಬೇಜನ್ ಬರ್ತದೆ. ಈಗ ಇನ್ನೊಂದು ನ್ಯೂಸ್ ಕೇಳಿದೆ, ಆಯುರ್ವೇದಿಕ್ ಹಾಸ್ಪಿಟಲ್ ಇನ್ನೊಂದು ಕಟ್ಟಿದ್ದಾರೆ ಉಜಿರೆಗೆ, ಧರ್ಮಸ್ಥಳ ಹಾಸ್ಪಿಟಲ್. ಆ ಹಾಸ್ಪಿಟಲ್ಗೆ ಇಂಟರ್ಲಾಕ್ ಹಾಕ್ಲಿಕ್ಕೆ ಬಂದವರು ನನಗೆ ಒಂದು ಸಸ್ಪೆನ್ಸ್ ವಿಷಯ ಹೇಳಿದ್ರು. ಈಚೆ ಕುಂದಾಪುರ ಎಂಟದ ಅಲ್ಲಿ ಬರ್ತದೆ ಆ ಊರಿನ ಹೆಸರು, ಅವರ ಅಪ್ಪನ ಊರ, ತಂದೆಯ ಊರ, ತಾಯಿ ಊರ ಗೊತ್ತಿಲ್ಲ, ಹೆಗ್ಡೆ ಅವರು. ಇವರಿಗೆ ಒಂದು ಸಮಯಕ್ಕೆ ತಲೆಮಾರು ಇಲ್ಲ ನೋಡಿ. ಇವರ ತಲೆಮಾರಿಗೆ ಹೆಂಗಸು ಮಾತ್ರ, ಹೆಣ್ಣು ಮಗಳು ಮಾತ್ರ, ಗಂಡು ಮಕ್ಕಳು ಇಲ್ಲ. ಆದ ಕಾರಣ ಒಂದ್ ವೇಳೆ ಎಲ್ಲಾದ್ರೂ ಗೌರ್ಮೆಂಟ್ ಹೋದ್ರೆ ಬದುಕಲಿಕ್ಕೆ ಜೀವನ ಬೇಕಲ್ಲ, ಎಲ್ಲ ದೊಡ್ಡ ಬಿಲ್ಡಿಂಗ್ ಒಂದು ಕಟ್ಟಿಟ್ಟಿದ್ದಾರಂತ ಆ ಕಡೆ. ಅವರ ತಾಯಿ ತಂದೆ ಅಂತ ಗೊತ್ತಿಲ್ಲ, ಅವರು ಹೇಳಿದ್ರು. ಕೆಲಸ ಮಾಡಿದವರು ಬಂದೇ ನಾನು ಇಂಟರ್ಲಾಕ್ ಹಾಕಿದವರು ಅಡಿಯಲ್ಲಿ ಸೊರಂಗದಾಗೆ ಕಟ್ಟಿಟ್ಟಿದ್ದಾರಂತೆ. ಚಿನ್ನವೆಲ್ಲ ತಗೊಂಡೋಗಿ ತುಂಬಿಸಿದ್ರು ಎಲ್ಲ ಪೂರ. ಅದು ಕಂಡಿಡ್ಲಿಕ್ಕೆ ಅವ್ರು ಹೇಳಿದ್ರು ನನಗೆ. ಅವತ್ತು ಯಾರು ಇಂಟರ್ಲಾಕ್ ಹಾಕ್ಲಿಕ್ಕೆ ಹೋದ್ರು ನೋಡಿ, ಅವ್ರು ನೋಡಿ ಬಂದಿದ್ರು. ಇಲ್ಲಿ ಇಂಟರ್ಲಾಕ್ ಹಾಕಿದವರು ಹೇಳಿದ್ರು ನನಗೆ, ಇಲ್ಲಿ ಉಜಿರೆಯಲ್ಲಿ ಇಂಟರ್ಲಾಕ್ ಹಾಕಿದ್ರು ನೋಡಿ, ಇಂಟರ್ಲಾಕ್ ನಡ್ಕೊಂಡು ಹೋಗೋ ಪಾದಿಗೆ ಅವ್ರು ಹೇಳಿದ್ರು ಅಲ್ಲಿ ಕೆಲಸ ಆಗ್ತಾ ಉಂಟು, ಹೀಗೆ ಅಲ್ಲಿ ಕಟ್ತಾ ಇದ್ದಾರೆ. ಅದು ಜಾಗ ಅವ್ರಿಗೆ ಸಸ್ಪೆನ್ಸ್, ನಮಗೆ ಗೊತ್ತಿಲ್ಲ. ಇವರು ನೋಟ್ ಎಲ್ಲ ಚೇಂಜ್ ಮಾಡ್ಬಿಡ್ತಾರೆ, ಚಿನ್ನವನ್ನೇ ಚೇಂಜ್ ಮಾಡ್ಲಿಕ್ಕೆ ಯಾರು, ಚಿನ್ನವನ್ನೆಲ್ಲ ಬಿಸ್ಕೆಟ್ ಮಾಡಿ ಬಂದು ಅಲ್ಲಿ ಸಿಗ್ತಾ ಇರ್ತಾರೆ. ಒಂದು ಕಾಲಕ್ಕೆ ಚಿನ್ನದಲ್ಲಿ ಬದುಕಬಹುದು, ನೋಟ್ನಲ್ಲಿ ಬದುಕಲಿಕ್ಕೆ ಬೆಂಕಿ ಆಗ್ಬೇಕು ನೋಟ. ಆ ಉದ್ದೇಶ ಯಾವುದು? ಚಿನ್ನ ಏನು ಹೊಸಿ ಚಿನ್ನ ಬೀಳ್ತದ, ಬೆಳ್ಳಿ ಹೊಸಿ ಬೀಳ್ತದ, ದುಡ್ಡು ಉಂಟಲ್ಲ ಚಿಲ್ಲರೆ ಕಾಸು. ಆ ವಸಂತಮಾನ ಅಂತ ಒಂದು ಬಿಲ್ಡಿಂಗ್ ಇದೆ, ಅದರಲ್ಲಿ 2 ರನ್ನು ಇಟ್ಟು ಒಂದು ಒಂದ್ರಿಯಾಗಿ ಇಟ್ಕೊಂಡು ನಾವು ರಾಗಿ ಮಾತ್ರ ಒಂದ್ರಿ ಹಾಕ್ತೀವಿ, ಭತ್ತ ರಾಗಿ. ಅವ್ರು ಚಿಲ್ಲರೆ ಕಾಸನ್ನು ಒಂದ್ರಿ ಹಾಕ್ತಾರೆ. ಇಲ್ಲೇ 1 ರೂಪಾಯಿ 2 ರೂಪಾಯಿ ಸಪರೇಟ್ ಬೀಳುವಾಗೆ ಕಾಯಿನ್ ಬೀಳುವಾಗೆ ಒಂದ್ರಿ ಇಟ್ಟಿದ್ದಾರೆ. ಅದ್ರಲ್ಲಿ ಆಡಿಸಿ
ಅದನ್ನ ಮೂಟೆ ಕಟ್ಟಿ ಲಾರಿಗೆ ಹಾಕಿ ಅದೇ ಇಲ್ಲ ಮಂಗಳೂರು ಕಡೆ ಕಳಿಸ್ತಾರೆ ಎಂತ ಬ್ಯಾಂಕ್ ಅಂತ ಗೊತ್ತಿಲ್ಲ, ಅಲ್ಲಿಂದ ದುಡ್ಡಾಗಿ ಅಲ್ಲಿ ಬರ್ತದೆ. ಚಿಲ್ಲರೆ ಕಾಸೆ ಸಪ್ರೇಟ್ ಆಗಿ, ನೋಟೆ ಬೇರೆ ಚಿಲ್ಲರೆ ಕಾಸೆ ಬೇರೆ. ಏನ್ ಮಾಡಕ್ಕ ಅವರು ಈ ಸೌಜನ್ಯನ ಉದ್ದೇಶ ನಡೆದ ನಂತರ ಧರ್ಮಸ್ಥಳ ಸಂಘ ಸೃಷ್ಟಿ ಮಾಡಿದ್ದೆ ಅದಕ್ಕೋಸ್ಕರ. ಗ್ರಾಮದಲ್ಲೆಲ್ಲ ಧರ್ಮಸ್ಥಳ ಮಹಿಳಾ ಸಂಘ ಅಂತ ಸೇರಿಸಿದ್ದು ಈ ಉದ್ದೇಶ, ಮಹಿಳೆಯರ ಆರೈಸಲಿಂದೇ ಮಾಡಿದ್ದಾರೆ ಅಂತ ಕಾಣ್ತದೆ, ಬೇರೇನಿಲ್ಲ. ಜನಗಳನ್ನು ದೃಷ್ಟಿಯನ್ನು ಸೆಳೆಯಲಿಲ್ಲ. ಈಗ ಗೌರ್ಮೆಂಟ್ ಅಲ್ಲಿ ಸವಲತ್ತು ಕೊಡೋದು ನ್ಯಾಯ, ಇವ್ರು ಗೌರ್ಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಸವಲತ್ತು ಕೊಡ್ಲಿಕ್ಕೆ ಹೇಳಿ ಸ್ವಾಮಿ, ಈ ದುಡ್ಡನ್ನು ತಗೊಂಡು ಗೌರ್ಮೆಂಟ್ಗೆ ಕೊಡ್ಬೋದಲ್ಲ. ಗೌರ್ಮೆಂಟ್ ಅಷ್ಟು ಸುಲಭದಲ್ಲಿ ಕೈ ಹಾಕ್ಲಿಕ್ಕೆ ಆಗಲ್ಲ, ಆಗದವ ಸೆತ್ತ ಏನು ಮಾಡ್ಲಿಕ್ಕೆ ಆಗಲ್ಲ. ನನಗೆ ಒಂದು ಡೌಟ್ ಬರ್ತದೆ, ಅಂತ ಜೈಲಲ್ಲಿದ್ದಾನೆ ನೇತ್ರಾವತಿ ನದಿಯನ್ನು ಆ ಕಡೆ ತಿರ್ಸ್ತೀನಿ ಬೆಂಗಳೂರು ಅಂತಂದ್ರೆ ಅಮ್ಮನೆ ಸೆತ್ತೋದ್ರು, ಜೈಲಲ್ಲಿ ನ್ಯಾಯ ಕೊಡಿಸ್ಲಿಲ್ಲ. ಹಾಗೆ ಇದು ಕಷ್ಟ. ನಾನು ನಗಾಡ್ಕೊಂಡಂತ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಅವ್ರಿಗೆ ಅಷ್ಟು ಇದಿದೆ. ಪೀಠದ ಇದು ಏನೋ ಮುಂಡಾಸ್ ಅಂತ ಹೇಳ್ತಿರಲ್ಲ, ತಲೆ ಗಟ್ಟಿ, ಭಯಂಕರ ತಲೆ ಮಾಡಿಸ್ತಾರೆ. ಸೂಟ್ ಕೇಸ್ ದುಡ್ಡು ಇಟ್ಕೊಂಡು ಎಲ್ಲ ಏನು ಚಿನ್ನಯ್ಯ ಎಷ್ಟು ಗಟ್ಟಿ ಏನು ಇರ್ಲಿ ಆ ಪರಮಾತ್ಮನಲ್ಲಿ ಭಗವಂತ ನೋವು ಕೊಡ್ತಾನೆ. ಇದು ಸತ್ಯ. ನಮ್ಮ ಜನರಿಂದ ನ್ಯಾಯ ಸಿಕ್ಕೋದಿಲ್ಲ, ದೇವರೊಂದು ನೋವು ಕೊಡ್ತಾನೆ. ದೇವರೇ ಕೊಡು, ಏನೋ ಸಿಕ್ಕು ಕೊಡ್ತಾನೆ, ದೇವರೇ ಕೊಡು. ಯಾಕೆ ಈಗ ಸ್ವಲ್ಪ ಒಂದು 10 ವರ್ಷ ಹಿಂದೆ ಅಂತ ಕಾಣ್ತಾರೆ, 10 ವರ್ಷನ ಯಾವಾಗ ಸರಿ ನೆನಪಿಲ್ಲ. ಅವ್ರಿಗೆ ಒಂದು ಏಡ್ಸ್ ಬಂತಲ್ಲ, ಹರ್ಷೇಂದ್ರ ಇದೇ ಇರ್ತಾರಲ್ಲ, ಅದ ಸಣ್ಣದನಿಗೆ ವೀರೇಂದ್ರಗೆ ತಮ್ಮನಿಗೆ ಏಡ್ಸ್ ಬ್ಯಾಲೇನೆ ಏನೋ ಒಂದು ನೋವು ಬಂತು ಅಂತ ಹೀಗೆ ಆಗಿರೋದು, ಕಟ್ಟಿಯಾಗಿ ಆಗಿ ಮತ್ತೆ ಎಲ್ಲ ಅಮೆರಿಕ ಆಚೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದು ಆಗ ಅರ್ಧ ನೇಚುರೋಪತಿ ಹಾಸ್ಪಿಟಲ್ ಕಟ್ಟಲಿಲ್ಲ. ಇಲ್ಲಿಂದ ಇಲ್ಲಿವರೆಗೂ ಐಸು ಎಲ್ಲ ಹಿಂದೆಗಡೆ ಟ್ಯಾಂಕ್ ಕಟ್ಕೊಂಡು ಸ್ವಲ್ಪ ನಡೆದಾಡ್ತಾ ಇದ್ರು, ಭೂಮಿಗಲ್ಲೇ ಇರಬೇಕು ಅಂತ. ಈಗ ರೆಡಿ ಆಗ್ಬೋದು, ಸರಿ ಆಗ್ಬೋದು. ಅದನ್ನು ಕಂಡಿದ್ವಿ, ಇಲ್ಲಾಂದ್ರೆ ಸಾಯ್ತಾರೆ ಅನ್ಕೊಂಡಿದ್ವಿ. ಈ ತರ ಇತ್ತು ನೋವು ಬಂದು ಅದನ್ನು ಸರಿ ಮಾಡ್ಕೊಂಡು ವಿದೇಶಕ್ಕೆ ಹೋಗಿ ಇದೇ ಬಂದು ತಿರುಗಾಡ್ತಾ ಇದ್ರು. ಏಡ್ಸ್ ಬಂದು ಅದನ್ನು ಸರಿ ಮಾಡ್ಕೊಂಡು ವಿದೇಶದಲ್ಲಿ ಹೋಗಿ ಏನ್ ಎಲ್ಲ ಫುಲ್ ಒಂದು ಏನೋ ಹೇಳ್ತಾರಲ್ಲ ವೈರ್ಲೆಸ್ ಇದೆ ನೋಡಿ, ವಾರ್ಡ್ಲೆಸ್, ಆ ತರ ಒಂದು ಇಲ್ಲಿ ಟವರ್ನಾಗ ಅದರಲ್ಲಿ ಎಲ್ಲ ಗೊತ್ತು ಫುಲ್ ಇದು ಗ್ಲಾಸ್ ಕನ್ನಡಿ ಅವ್ರು ಮಾತಾಡೋದು ಒಂದು ಇದನ್ನು ತೆಗೆದು ಮಾತಾಡುವಾಗೆ ಆ ತರ ಆಗ ಅರ್ಧ ಸಾಂತ್ವನ ಕಟ್ತಾ ಇದ್ರು ಅಷ್ಟೇ. ಎಲ್ಲ ಇದು ಮಾಡ್ತಾ ಇದ್ದಾರೆ. ಎಲ್ಲ ಭಗವಂತ ಕೊಡ್ಬೇಕು ದೇವ್ರು. ಆದ್ರೆ ಇದು ಇಷ್ಟು ಸ್ಟ್ರಾಂಗ್ ಆಗಿ ಬರ್ತದೆ ಅಂತಂದ್ರೆ ದೇವ್ರು ಇಲ್ಲದೆ ಬರ್ಲಿಲ್ಲ, ದೇವ್ರು ಇದ್ದದ್ರಿಂದಾನೇ ಬರ್ತದೆ. ಯಾಕಂದ್ರೆ ನನಗೆ ಒಂದು ಆಶ್ಚರ್ಯ ಕಾಣಿಸ್ತದೆ, ದೂರದವರು ಭಕ್ತಿ ವಿಷಯದಲ್ಲಿ ಮುಟ್ಟವರು ಚಂದ್ರ ಅವರೆಲ್ಲ ಹೇಳೋದಂದ್ರೆ ನನಗೆ ತುಂಬಾ ಸಂಕಟ ಆಗ್ತದೆ. ಭಕ್ತಿ ಅಂತ ಆದ್ರೆ ಇಲ್ಲಿ ನಡೆಯೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಏನು ತಗೊಂಡ್ರು ಭಕ್ತಿ, ಆದ್ರೆ ಇಲ್ಲಿ ಎಷ್ಟು ಜನ ಏಟ್ ತಿಂದು ಹೋಯ್ತಾರೆ ನೋಡಿ, ಅವ್ರಿಗೆ ಆ ಭಕ್ತಿ ಗೊತ್ತಿರ್ತದೆ. ಇಲ್ಲಿ ಧರ್ಮದ ಏಟ್ ತಿಂದಿರ್ತಾರೆ ನೋಡಿ, ಅವ್ರಿಗೆ ಮಾತ್ರ ಧರ್ಮಸ್ಥಳ ಭಕ್ತಿ ಹೀಗೆ ಅಂತ ಗೊತ್ತಿರ್ತದೆ. ಕೆಲವೊಂದು ಬಂದು ಹೋಗೋರಿಗೆ ಅವತ್ತಿಗೆ ಆಗಿಲ್ಲ. ನೀವು ಸತ್ಯ ಹೇಳಿ ನಿಜ ಏನಾಗುದಿಲ್ಲ. ನಾವೀಗ ಹೊರಟು ಮಾಡುದು ಆ ಅಣ್ಣಪ್ಪನೇ ನಿಮ್ಮನ್ನು ಕಳಿಸುದು. ಅದು ನನ್ನನ್ನು ರೆಕಾರ್ಡ್ ಮಾಡಿದ್ದಾರೆ ನೋಡಿ, ಅವರು ನನ್ನನ್ನು ಕರೆಸಿ ನಾವು ಎಲ್ಲಿ ಕರೆದ್ರು ಸತ್ಯನ ವಿಷಯದಲ್ಲಿ ಹಾಗೆ ಎಲ್ಲ ಹೇಳ್ಸಿ ಲಾಸ್ಟ್ ಹೇಳ್ತಾರೆ, ನೀನು ಎನಿಸಿ ನೋಡಿದಷ್ಟು ಕಾಸು ನಾನು ಕೊಡ್ತೇನೆ, ನಮಗೆ ಮೇಲೆ ಎದ್ದವರು ಇದ್ದಾರೆ ಕಾವಂದರು, ನೀನ್ ಎದುರು ಬೇಡ, ಯಾವ ಹೈಕೋರ್ಟಿಗೆ ಕರೆದ್ರು ನೀನ್ ಬಂದು ಸಾಕ್ಷಿ ಹೇಳ್ತೀಯ ಅಂತ ನನ್ನನ್ನು ನನ್ನ ಅಣ್ಣ ನಾನು ಇಲ್ಲ ಅಂತ ಹೇಳಿದ್ದೆ. ಆಗುತ್ತ ಹೇಳಿ ಸಮಿತಿಯಲ್ಲಿ ಬಂದಿದ್ದೇನೆ, ಅದರ ನಂತರ ತಪ್ಪಿಸಿದೆ. ಅವ್ರು ಏನೋ ಸಾಕ್ಷಿ ಹೇಳಿ ಅವ್ರು ಹೇಳಿಕೊಟ್ಟಾಗ ಹೇಳ್ಬೇಕು, ಏನಂತ ಗೊತ್ತಿಲ್ಲ, ಅದು ಅವತ್ತಿಗೆ ಹೇಳ್ತಾನೆ ಅಂತಾರೆ. ನಾನು ಅದನ್ನು ಕೇಳಿದ್ದೇನೆ, ಏನ್ ಹೇಳ್ಬೇಕು ಸರ್ ಅಂತ ಕೇಳಿದೆ, ಏನ್ ಹೇಳ್ಬೇಕು ಹೇಳಿ ಸರ್ ಅಂತ. ಇಲ್ಲ ನಾವು ಹೇಳ್ತೀವಿ ಅವತ್ತಿಗೆ, ನಾವು ಹೇಳಿಕೊಟ್ಟಾಗೆ ನೀವು ಹೇಳಿದ್ರೆ ಆಯ್ತು ಅಂತ ಹೇಳ್ತಾರೆ. ಈ ಸುಳ್ಳು ಸಾಕ್ಷಿಯಲ್ಲಿ ಲಾಸ್ಟಿಗೆ ನಾನು ನೋಡ್ಬೋದು, ಅವ್ರು ಕೊಡೋ ದುಡ್ಡು ಯಾರು ಕೊಡೋದು, ಲಂಚ ಕೊಡ್ತಾರೆ ಇಲ್ಲ ಅಂತ. ಈ ತರ ಸುಳ್ಳು ಸಾಕ್ಷಿಯಲ್ಲಿ ಹೋಗ್ಬೇಕು ನಾನು, ಅದಕ್ಕೆ ನಾನು ಭಿಕ್ಷೆ ಹೇಳ್ಕೊಂಡು ತಿನ್ನೋದು. ಇದು ರಾಜೇಂದ್ರ ದಾಸ ನೋಡಿ ಹೇಳಿ, ರಾಜೇಂದ್ರ ದಾಸ್ ಅದೆಂತ ಹೆಚ್ಚಿಗೆ ಕ್ಯಾಮ್ರಾ ಇಟ್ಕೊಂಡು ಬಂದಿರ್ತಾನೆ, ರೂಮ್ ನಲ್ಲಿ ಕೂರಿಸ್ಕೊಂಡು ಎಂದರಾಡ್ಸಿನ ಬಗ್ಗೆ ಒಂದು ರೂಮಲ್ಲಿ ಕೂರಿಸ್ಕೊಂಡು ನಮ್ಮನ್ನು ಇಬ್ಬರನ್ನು ಕೂರಿಸಿ ಹೇಳ್ತಾರೆ. ಯಾಕಂದ್ರೆ ನಾವು ಹೆಣ ತೆಗೆಯೋದು ನೋಡಿ ನಮ್ಮ ಕೈಲಿ ಕೇಳಿಸುವಂತ ಏನೋ
ಹೇಳ್ತಾನೆ ಹೀಗೆ ಹೇಳ್ಬೇಕು ಅಂತ. ಅದು ಅಂತ ಪರಿಸ್ಥಿತಿ ಬಂದಾಗ ಹೇಳ್ಬೇಕು. ಹೇಳ್ಬೇಕು ಅಂತ ಹೇಳ್ತಾನೆ. ಆದ್ರೆ ಏನ್ ವಿಷಯ ಅಂತ ಹೇಳಿಲ್ಲ. ಅದು ಹೇಳಿದ್ರೆ ನಮ್ಗೆ ಸೂಟ್ ಕೇಸ್ ನಾವು ಕನಸಲ್ಲಿ ಎನಿಸದಂತ ಕಾಸು ಅಂತಾರೆ ಅವ್ರು ಹೇಳುದು. ನೀವು ಯಾರಿಗೆ ಎದುರ್ಬೇಡಿ, ನಿಮಗೆ ಮೇಲೆ ಎತ್ತೇಳ್ತಾರೆ ಕಾಮ್ ಏನು ಎದುರ್ಬೇಡ ಅಂತ ಹೇಳಿ ಅಣ್ಣಪ್ಪ ಮಂಜುನಾಥನೇ 2015 ಓಡಿಸಿದ್ರು. ದೇವರೇ ಕಳಿಸಿದ್ರು ನನ್ನ. ನಿಜವಾಗಿ ಹೇಳ್ಬೇಕಾದ್ರೆ ಭಗವಂತನೇ ನನ್ನನ್ನು ಕಳಿಸಿದ್ರು. ನನಗೆ ಬುದ್ಧಿ ಕೊಟ್ಟೇ ಓಡಿಸಿದ್ರು. ಬೇಡ ಹೋಗು, ಈ ಏರಿಯಾದಲ್ಲಿ ಇದ್ರೆ ನನ್ನನ್ನು ನದಿಗೆ ಹಾಕ್ತಿದ್ರು, ಪಾಲ್ ಮಾಡಿ ಹಾಕ್ತಿದ್ರು. ಗೊತ್ತಾಗ್ತದೆ ನಿಜ ಅದೇ ಅಳಿಯ ಬೇರೆ ಕಾಲ್ ಹಲೋ ವಸ್ತಾನ ನೈಟ್ బై వెళ్ళిపోతాను. వస్తాను. అప్పుడు పోవాలంటే బ్యాంక్ దగ్గర పోతాను. ಸರಿ ಸರಿ ಸರಿ. ನೋಡಿ ನಮ್ಮ ಅಳಿಯವರು ಮದ್ದೂರಲ್ಲಿ ಇದ್ದಾರೆ. ಅವರು ಈ ಸೌಜನ್ಯ ನ್ಯೂಸ್ ಎಲ್ಲ ನೋಡ್ತಾ ಇದ್ದಾರೆ. ಅವರೆಲ್ಲ ನನಗೆ ಧೈರ್ಯ ಕೊಡುದು, ಹೋಗಿ ನೀನು ಹೇಳಿ ಬಾ, ಏನಾದ್ರು ಹೇಳಿ, ದೇವರು ಎಷ್ಟು ದಿವಸ ಜೀವನದಲ್ಲಿ ಇರ್ತಾರೆ. ಏನಾಗುದಿಲ್ಲ ಅಷ್ಟೇ, ಏನಾಗುದಿಲ್ಲ, ಇದು ಸತ್ಯ. ಕಾಯುವ ಅಣ್ಣಪ್ಪ ಮಂಜುನಾಥ ಅವ್ರು ಹೇಳ್ತಾರೆ ನೋಡಿ, ನೀವು ಬದುಕೋದ್ರಲ್ಲಿ ಒಂದು ಒಳ್ಳೇದು ಮಾಡಿ ಮಾವ, ಸಾಯಿದ ಎಷ್ಟು ದಿವಸ ಇದ್ದು ಜೀವ ಬದುಕ್ತದೆ, ಮಾಡಿ ಸಾಯಿ ಅಂತ. ನನ್ನ ಅಳಿಯ ನನ್ನ ಮಗಳು ಸರಿ ಬೆಳ್ತಾನೆ. ಆದ್ರೆ ಮುಂದೆ ಹೇಳ್ಬೇಕಂದ್ರೆ ಈ ಯುದ್ಧಕ್ಕೆ ಮೈನ್ ಪಾಯಿಂಟ್ ಅವನನ್ನ ಒಬ್ಬನ ಹಿಡಿದ್ರೆ ಸಾಕು. ಮಲ್ಲಿಕ್ ಜೈನ್ ಹಿಡಿದ್ರೆ ಎಲ್ಲ ಗೊತ್ತಾಗ್ತೋ. ಈಗ ನಮ್ಮ ಹೆಸರು ಉದಯ್ ಜೈನ್. ಅವ ಪಟ್ಟ 1.5 ಗಂಟೆ 2.5 ಗಂಟೆ ರಾತ್ರಿಗೆ ಬುಡುಬುಡುನ ಆಟೋ ಓಡಿಸ್ಕೊಂಡು ಬರ್ತಾನೆ. ಬಂದ್ರೆ ಮಾಹಿತಿ ಕಚೇರಿ ಪಕ್ಕದಲ್ಲೇ ನಿಲ್ಲಿಸ್ತಾನೆ ಆಟೋವನ್ನು. ಇವನ ಆಟ ನಿಲ್ಲಿಸಿದ ತಕ್ಷಣವೇ ಆ ಕಡೆಯಿಂದ ಒಂದು ಆಮ್ನಿ ಕಾರ್ ಹೋಗ್ತದೆ, ಎಲ್ಲಿ ಡ್ಯಾಮಿನ ಹತ್ರ ಹೋಗ್ತದೆ. ಅವತ್ತಿಗೆ ಒಂದು ಏನ ಸಿಗ್ತದೆ. ನಾವು ಯಾವತ್ತಾದ್ರೂ ಒಂದ್ ದಿವಸ ಆತರ ಹೋಗ್ಬೋದು, ಒಂದು ಏನ ಸಿಗ್ತದೆ ಅಲ್ಲ. ಏನು ಊರಲ್ಲಿ ಕೊಂದು ಬರ್ತಾರ ಏನು ತಗೋತಿಲ್ಲ. ನಮ್ಮ ಭಯ ನಮಗೆ, ನಾವು ಒಳಗೆ ಮಲಗ್ತೀವಿ. ಹೊರಗೆ ಒಂದು ಮುಂದಕ್ಕೆ ಹೋಗುದು ಓಮ್ನಿ ಯಾರಂತ ನಾವು ಆಕತ್ತಲ್ಲಿ ಹೋಗಿ ನೋಡ್ಲಿಕ್ಕೆ ಆಗಲ್ಲ. ನೋಡಿ 2:30 ರಾತ್ರಿಗೆ ನಮ್ಗೇನಿದೆ, 1:30 ರಾತ್ರಿಗೆ ಹೋಗ್ತಾರೆ. ಹಾಗೆಲ್ಲ ನೋಡುವಾಗ ಅವನೊಬ್ಬ ನಾಲಿಗೆ ಹೊರಗೆ ಹಾಕಿಕೊಂಡು ಬಂದ ನೋಡಿ. ಈಗ ಉಜಿರೆಯಲ್ಲಿ ಮೀಟಿಂಗ್ ಆಯ್ತು, ಅಂಥವರೆಲ್ಲ ಅದರಲ್ಲಿ ಸೇರಿ ಇರ್ತಾರೆ ಖಂಡಿತ. ಅವನನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ನರರಾಕ್ಷಸನ ಅಂತಕ್ಕಂಥದ್ದು. ಅರ್ಧ ನಾಲಿಗೆ ಹೊರಗೆ ಹಾಯ್ಕೊಂಡು ಬರ್ತಾ ಇದ್ದಾನಪ್ಪ, ರಾಕ್ಷಸನಾಗಿ ತಿನ್ನುವಾಗ. ಅವನನ್ನು ಹೆಂಗಸರು ಹೊಡೆಯದೇ ಬಿಟ್ಟದೇ ಹೆಚ್ಚಿನ ಹೆಸರು. ಏನಪ್ಪ ಮನುಷ್ಯ ಜನ್ಮನಾಗಿ ಹುಟ್ಟಿದಾನ ರಾಕ್ಷಸನ. ಹೊಡಿತಾರೆ, ಅಣ್ಣಪ್ಪನೇ ಹೊಡಿತಾರೆ. ಸ್ವಲ್ಪ ಸಮಯ ಅಷ್ಟೇ. ಅಲ್ಲಿ ಒಂದು ಹೆಲಿಕಾಪ್ಟರ್ ಒಂದು ಇದು ಮಾಡಿದ್ದಾರೆ ಅವರು ಧರ್ಮಸ್ಥಳದಲ್ಲಿ, ಸೀಕ್ರೆಟ್. ನಿಮ್ಮಂತ ಹೊರಗಿನವರಿಗೆ ಗೊತ್ತಾಗೋದೇ ಇಲ್ಲ. ಧರ್ಮಸ್ಥಳದಲ್ಲಿ ನೀವು ಗ್ರಾಮದಲ್ಲಿ ಇದ್ದೀರಿ, ಅಲ್ಲಿ ಏನಾಗಿದೆ 2 ಮೀಟರ್ ಶಾಲೆ ಇದೆ ನೋಡಿ. ಆ ಶಾಲೆ ಹಿನ್ನದಿಯಲ್ಲಿ ಒಂದು ರೋಡ್ ಮಾಡಿದ್ದಾರೆ. ಆಚೆ ಹೋಗುವಾಗ ಅಲ್ಲಿ ಎಲ್ಲ ಅಡಿಕೆ ಒಣಗಿಸೋದು ಎಲ್ಲ, ಇಲ್ಲಿ ಸರವತಿ ಹತ್ರ ಮಾಡ್ತಾರಲ್ಲ ಆ ತರದೊಂದು ಅಡಿಕೆಯನ್ನು ಮಿಷಿನಲ್ಲಿ ರೆಡಿ ಮಾಡ್ತಾರಲ್ಲ. ಅದರ ಆಚೆ ಹೋದ್ರೆ ಹೆಲಿಕಾಪ್ಟರ್ ಗ್ರೌಂಡ್ ಒಂದು ಮಾಡಿದ್ದಾರೆ. ಹೆಲಿಕಾಪ್ಟರ್ ಮೇಲಿಂದನೇ ಬಂದಿರ್ತಾರೆ. ಅವರು ಮನಸ್ಸು ಮಾಡಿದ್ರೆ ಹೆಲಿಕಾಪ್ಟರ್ ಮೇಲಿಂದನೇ ಬಂದಿರುತ್ತದೆ. ಅಲ್ಲಿ ಒಂದ್ ದಿವಸ ನಾವು ಕೂಡಿಸ್ಲಿಕ್ಕೆ ಹೋಗಿ ನಾನು ಅದನ್ನು ಕಂಡಿದ್ದೆ. ನನಗೆ ಸಹ ಗೊತ್ತಿಲ್ಲ, ಸಸ್ಪೆನ್ಸ್. ಇಷ್ಟು ವರ್ಷ ಇದ್ದೇನೆ ಅಲ್ಲಿ ಹೆಲಿಕಾಪ್ಟರ್ ಇಲ್ಲಿಗೆ ಗ್ರೌಂಡ್ ಮಾಡ್ಕೊಂಡಿದ್ದೆ ಕಾಡಿನಲ್ಲಿ ಒಳಗೆ. ಆಚೆ 5 ಕಿಲೋಮೀಟರ್ ಶಾಲೆ ಒಳಗೆ ಹೋಗಿ ಹೆಲಿಕಾಪ್ಟರ್ ಬಂದಿದ್ದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ವ್ಯವಸ್ಥೆ. ಎಮರ್ಜೆನ್ಸಿ ಇದ್ರೆ ಅದರಲ್ಲೇ ಹೋಗಿರ್ತಾರೆ, ಅದರಲ್ಲಿ ಬಂದಿರ್ತಾರೆ ಎಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲ ದನಿಗಳಂದ್ರೆ ಹೇಳ್ದಂಗೆ ಇಲ್ಲಿಯಪ್ಪ ಇಂಥ ದನಿಗಳು ಇಲ್ಲಿಯಪ್ಪ ಪಕ್ಕಾ ದನಿಗಳಪ್ಪ, ಕೇಡುಗಟ್ಟ ದನಿಗಳು. ಯಾರಿಗೂ ಗೊತ್ತಾಗೋದಿಲ್ಲ. ಒಳಗಿನಿಂದ ಮಾಡ್ತಾರೆ, ಹೊರಗಿನಿಂದ ಏನು ಹೊರಗಿನಿಂದ ಪೂಜೆ, ಒಳಗಿನಿಂದ ಎಲ್ಲ ಮುಗಿಸ್ಬಿಡಿದ್ರೆ ಮುಗಿಸೇ ಬಿಡ್ತಾರೆ. ಅವ್ರಿಗೆ ಏನು ಗೊತ್ತಿದ್ದಂಗೆ ಇರ್ತಾರೆ ಆ ತರದವ್ರು. ಖಂಡಿತನಾಗಿ. ಇಲ್ಲಾಂದ್ರೆ ಇಂಥ ಕೇಸಿಗೆ ಇವರು ಸುಮ್ನೆ ಕೂತ್ಕೊಂಡು ಅದ್ ಏನ್ ಎನ್ಕ್ವೈರಿ ಮಾಡ್ತೀರಾ ಮಾಡಿ ಅಂತ ಅವ್ರನ್ನ ಮುಂದೆ ಬಿಡ್ಬೋದಿತ್ತು. ಅವರ ತಮ್ಮನ ಮಗನನ್ನು ಬಿಡಬೇಡ, ಬಿಡಿ, ಸೇವ್ ಮಾಡಿ. ಈ ಬೀದಿಲಿ ಹೋಗೋರನ್ನು ಇದು ಹೊರಗೆ ಕೂರಿಸ್ಕೊಂಡಿದ್ರೆ ನ್ಯಾಯವ, ಒಂದು ಧರ್ಮವ? ಈ ಬೀದಿಲಿ ಆಟ ಓಡಿಸೋನ್ನ ತಗೊಂಡು ಹೋಗಿ ಎಗಳ ಮೇಲೆ ಕೂರಿಸ್ಕೊಂಡಿದ್ದೀರಿ, ಇದೊಂದು ಧರ್ಮದ ಮಾತ? ಭಗವಂತನೇ ಬಲ್ಲ. ಖಂಡಿತ ಸರಿ ಆಗ್ತದೆ ಅಲ್ಲ.
ನಿಮ್ಮ ಅಗತ್ಯಗಳು ಬಿದ್ದಾಗ ನಾವು ಖಂಡಿತ ಹೇಳ್ತೇವೆ. ಅಣ್ಣಪ್ಪನ ಮಂಜುನಾಥ ಸತ್ಯ ಹೇಳಿ ನಾವಿರ್ತೇವೆ ಆದ್ರೆ ಜೊತೆಗೆ. ನಾನು ಉದ್ದಕ್ಕಿದ್ದ ಜಾಗ ಎಲ್ಲ ನಾನು ಎಲ್ಲಿ ಬೇಕಾದ್ರೂ ತೋರಿಸ್ತೀನಿ. ನನ್ನೊಟ್ಟಿಗೆ ಗನ್ಮೇನ್ ಇದ್ರೆ ಸಾಕು. ಯಾಕಂದ್ರೆ ನನಗೆ ಅಷ್ಟು ಭಯ ಆಗ್ತದೆ. ಅವ್ರು ಯಾವ ಸಂಧಿಯಲ್ಲಿ ಬಂದು ನಮ್ಮನ್ನು ಕೊಡ್ತಾರೆ. ಜೀವ ಇರೋದು ಸಾಯ್ಲಿಕ್ಕೆ, ಆದ್ರೆ ಅವರ ಕೈಯಲ್ಲಿ ಆ ಸಾಯ್ಲಿಕ್ಕೆ. ಆ ಹೊತ್ತಿಗೆ ನಮ್ಮ ಸಾವು ಬಂದಾಗ ಸಾಯ್ಲಿಕ್ಕೆ. ಆ ಹೊತ್ತಿಗೆ ಆಗುವಾಗ ಇವರೇ ಇರುವುದಿಲ್ಲ, ದೇವರು ಬಿಡುದಿಲ್ಲ. ಇದು ಸತ್ಯ. ಸತ್ಯ. ನೈಟದ ಗೊತ್ತು ಜರಿ ಸೌಜನ್ಯ ತೀರ್ನ ನೈಟದ ನೀವು ಹೋಲಿತ್ತೀರಿ. ಖಂಡಿತ ಸೌಜನ್ಯ ಮಿಸ್ಸಿಂಗ್ ಆದ ದಿವಸ ಅಲ್ಲಿ ಇರ್ತೀವಿ. ಅಲ್ಲಿಂದ ನಾನಲ್ಲಿಲ್ಲ. ಸಂಜೆ ಟೈಮ್ಗೆ ನಾನಿಲ್ಲ. ಮಿಸ್ಸಿಂಗ್ ಆದ ದಿವಸ ರಾತ್ರಿ ಹುಡುಕುವಾಗ ಎಲ್ಲ ಗೊತ್ತಾದ್ಮೇಲೆ ಬರ್ಲಿಲ್ಲ. 9 ತಾರೀಕಿಗೆ ಬೆಳಿಗ್ಗೆ ಬಂದ ಹೌದಾ? ಬೆಳಿಗ್ಗೆ ಬಂದು ಈ ಪೊಲೀಸ್ನವ್ರು ಹೋಗುವಾಗ ನನಗೆ ನೀವು ಅಲ್ಲಿ 9 ತಾರೀಕಿಗೆ ಇರ್ತಿದ್ರೆ ಈಗ ಪಕ್ಕ ಐವಿಟ್ನೆಸ್ ನೀವ್ ಆಗ್ತಿದ್ರಿ. ಪಕ್ಕ ಆಗಿದ್ದೆ. ನನ್ನ ಹೆಂಡತಿ ನಾನು ಊರಿಗೆ ಅವತ್ತು ಬಂದಿದ್ವಿ. ನಾವು ಒಂದು 2-3 ದಿವಸ ರಜೆ ಮಾಡಿ ಹೋಗಿದ್ವಿ. ಹೌದಾ? ಅವತ್ತು ರಾತ್ರಿ ಬಂದಿದ್ವಿ. ನಮಗೆ ವಿಷಯ ಇದು ಗೊತ್ತೇ ಇಲ್ಲ. ಗೊತ್ತಾಗಿದ್ದು ಈ ಪೊಲೀಸ್ನವ್ರು ನಾಯಿ ಇಟ್ಕೊಂಡು ಹೋಗ್ಬಿಟ್ರೆ ನಮಗೆ ವಿಷಯ ಮರು ದಿವಸ ಬೆಳಿಗ್ಗೆ ಬೇಗನೆ ಬಂದಿದ್ದಲ್ಲ ಪೊಲೀಸ್. ಅಲ್ಲ, ನೀವು ಸೌಜನ್ಯ 10ನೇ ತಾರೀಕಿಗೆ ಬಾಡಿ ಎಷ್ಟು ಗಂಟೆಗೆ ನೋಡಿದ್ದು? ಬೆಳಿಗ್ಗೆನೆ ನೋಡಿದ್ದಾರೆ. ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ? ಇವ್ರಿಗೆಲ್ಲ ವಿಷಯ ತೋರುವಾಗ ಲೇಟ್ ಆಯ್ತೇನೋ. ನೀವು ಎಷ್ಟು ಗಂಟೆಗೆ ನೋಡಿದ್ದು ಸರ್? ಅಲ್ಲ, ನಾನು ಆ ಸ್ಪಾಟಿಗೆ ಹೋಗ್ಲಿಕ್ಕೆ ನನ್ಗೆ ವಿಷಯ ಕೇಳ್ಕೊಟ್ಟು. ಅಲ್ಲ, ವಿಷಯ ಕೇಳಿದ್ದು ನಿಮ್ಗೆ ಸೌಜನ್ಯ ಬಾಡಿ ಸಿಕ್ಕಿತ್ತು 10ನೇ ತಾರೀಕಿಗೆ ಅಂತ. ಅಲ್ಲೊಂದು ಅಂದಾಜು ಎಷ್ಟು ಗಂಟೆ ನಿಮ್ಗೆ? 7:30 ಇರ್ಬೋದು. 7:30, 8 ಗಂಟೆ ಇರ್ಬೋದು. ಎಲ್ಲ ಬೆಳಿಗ್ಗೆ ಅವ್ರು ಪೊಲೀಸ್ನವ್ರು ನೋಡಿ ಬಂದವರು. ಮತ್ತೆ ಈಗ ಪೊಲೀಸ್ನವರು ಕೋರ್ಟ್ ಅಲ್ಲಿ ಹೇಳಿದ್ರೆ 10:30 ಗಂಟೆಗೆ ಸಿಕ್ಕಿತ್ತು ಅಂತ ಹೇಳ್ತಾರೆ. ಅದೇ ಅವ್ರು ಏನೇನು ಬರ್ತಾರೆ ಅಂತ ನೋಡಿ ಒಂದು ಹೇಳ್ತೇನೆ. ನಾನು ಒಂದು ನ್ಯೂಸ್ ನೋಡಿದೆ, ಒಂದೇ ನ್ಯೂಸ್ ನೋಡಿದೆ ಟಿವಿನ. ಡಿ ಡಿ ಚಂದನದಲ್ಲಿ ಪರ್ಫೆಕ್ಟ್ ಆಗಿ ಒಬ್ಬ ಮನುಷ್ಯ ತಟ್ ಅಂತ ಹೇಳಿ ಅಂತ ಒಂದು ಫಂಕ್ಷನ್ ಇದು ಬರ್ತದೆ. ತಟ್ ಅಂತ ಹೇಳಿ ಅಂತ ಒಂದು ವಾಕ್ಯ ಇದು ಬರ್ತದೆ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ನಲ್ಲಿ ಇದ್ದವ ಅವ ಪಿಕ್ಚರ್ ನಲ್ಲಿ, ಹಿಂದಿನ ಪಿಕ್ಚರ್ ನಲ್ಲೆಲ್ಲ ಇರುವವ ಅವ ಹೇಳ್ತಾನೆ ಕರೆಕ್ಟ್ ಆಗಿ. ಅದನ್ನು ನಾನು ಗೋಚರ ಮಾಡಿದೆ. ಆದ್ರೆ ಈ ಡೆಡ್ ಬಾಡಿಯನ್ನು ತಗೊಂಡು ಹೋಗುವಾಗ ಅಲ್ಲಿ ಡಾಕ್ಟರ್ ಬರಲೇಬೇಕು. ಡಾಕ್ಟರ್ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅದನ್ನೆಲ್ಲ ಪರಿಶೋಧನೆ ಮಾಡ್ಲೇಬೇಕು. ಅದನ್ನು ಹೇಳ್ತಾರೆ ಪೊಲೀಸ್ನವರು. ಒಂದೊಂದು ಇಂಚು ನೋಡ್ಬೇಕು ಅಂದ್ರೆ ಅದನ್ನು ಹೇಳ್ತಾರೆ. ಲಾಸ್ಟ್ಗೆ ನೀವು ಪೋಸ್ಟ್ ಮಾರ್ಟಮ್ ಮಾಡುವಾಗ ಆ ಗಂಟಲಿನಲ್ಲಿ, ಸ್ಟಮಕ್ ನಲ್ಲಿ ಇರುವಂತಹ ಆಹಾರವನ್ನು ಶೇಖರಣೆ ಮಾಡಬೇಕು. ಏನನ್ನೂ ಮಾಡ್ಲಿಲ್ಲ. ಲಾಸ್ಟ್ಗೆ ಎಲ್ಲವನ್ನು ಬಿಟ್ಟು ಉಜಿರೆ ಹಾಸ್ಪಿಟಲ್ ಇದ್ರು ನೋಡಿ, ರಶ್ಮಿ ಆ ಡಾಕ್ಟರ್ ಕರ್ಕೊಂಡು ಹೋಗಿದ್ದಾರೆ. ಕಾರಣ ಹೆಣ್ಣು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡ್ಬೋದು ತೋರಿಸ್ಕೊಳ್ಲಿಕ್ಕೆ. ಅದಕ್ಕಿಂತ ಇವರು ಮಂಗಳೂರಿಗೆ ಕಳ್ಸಿಬೋದಿತ್ತು ಪೋಸ್ಟ್ ಮಾರ್ಟಮ್. ಎಲ್ಲಿ ಕಳ್ಸಿದ್ರು ಮುಚ್ಚಾಕ್ತಾರೆ ಅವರು. ಯಾಕಂದ್ರೆ ಇಲ್ಲಿ ಮುಚ್ಚಾಕ್ತಾರೆ, ಅಲ್ಲಿ ಮುಚ್ಚಾಕದೇ ಇರ್ತಾರ. ಅದು ನಿಜವಾಗಿ ನೀವು ಸತ್ಯ ಹೇಳಿದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ಭೇಟಿಗೆ ಹೇಳಿದ್ರು, ನಾನು ನ್ಯೂಸ್ ಅಲ್ಲಿ ನೋಡಿದ್ದೇನೆ. ಈ ಆದಮನನ್ನು ಮತ್ತೆ ಅದ್ಯಾರೋ ಪೊಲೀಸ್ ಇತ್ತು, ಅವ್ರಿಬ್ಬರನ್ನು ಇಟ್ಕೊಂಡು ಬಿಗಿದ್ರೆ ಸತ್ಯ ಎಲ್ಲವೂ ನಿಜ ಹೊರಗೆ ಬರ್ತದೆ. ಈ ಸಂತೋಷ ಕೊಟ್ಟ ಇದು ಆದ್ರೆ ಕೊಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಹೈ ಇನ್ಫ್ಲುಯೆನ್ಸ್ ಇರೋದ್ರಿಂದ ಏನು ಮುಟ್ಟುವಷ್ಟು ತಾಕತ್ತು ಇರೋದಿಲ್ಲ ಪೊಲೀಸ್ನವ್ರು. ಎಲ್ಲ ಅವರವರೇ ಮುಟ್ಟಾಗಿರ್ತಾರೆ. ಕಾಲದ ಮಹಿಮೆ. ಇದು ಇವರ ಒಂದು ಸತ್ಯ ಧರ್ಮ ದಾರಿಗೆ ಬರ್ಬೇಕಂದ್ರೆ ಧರ್ಮಸ್ಥಳವನ್ನು ಗವರ್ಮೆಂಟ್ಗೆ ಕೊಟ್ರೆ ಫಾರ್ಮೆಟ್ ಹೋಗ್ಬೇಕು. ಇವರು ಹೊರಗಿನಿಂದ ಚಂದ ಮಾಡಿ ಒಳಗಿನಿಂದ ಉಳುಕು ಮಾಡ್ತಾರೆ. ಅದು ಗೊತ್ತಾಗೋದೇ ಇಲ್ಲ. ಗವರ್ಮೆಂಟ್ ಅದರಲ್ಲಿ ಇನ್ವಾಲ್ವ್ ಆಗದ ಕಾರಣ ಇಂಥದ್ದು ಸಾವಿರಾರು ಆಗ್ಲಿಕ್ಕೆ ಚಾನ್ಸ್ ಇದೆ. ಇನ್ನೂ ಆಗ್ತದೆ ನೋಡಿ. ಇದೀಗ ಕಮ್ಮಿ ಮಾಡಿದ್ದಾರೆ, ಸ್ವಲ್ಪ ಸಮಯಕ್ಕೆ ಕಮ್ಮಿ ಮಾಡಿದ್ದಾರೆ. ಇನ್ನು ಇದರಿಂದ ಜಾಸ್ತಿನೇ ಮಾಡ್ತಾರೆ. ಮನೆ ರುಜು ಮಾಡುವಂತದ್ದು ಬರ್ತದೆ, ಅವ್ರು ಮಾಡ್ತಾರೆ. ಯಾಕಂದ್ರೆ ಅಷ್ಟು ಪವರ್ ಇದೆ ಅವ್ರಿಗೆ. ಈಗ ಇದು ಕಮ್ಮಿ. ಈಗ ಎಲ್ಲ ನಿಮ್ಮ ಮೂಲಕ ಎಲ್ಲ ಎದ್ದಿದ್ದಾರೆ. ಒಂದು ಸ್ವಲ್ಪ ಭಯದಲ್ಲಿ ಅಡಿಕೊಂಡಿದ್ದಾರೆ ಸ್ವಲ್ಪ ಸಮಯ. ಇನ್ನೊಂದು ವರ್ಷ ಹೋದಾಗ ನಿಮ್ಗೆ ನನಗೆ ಭಯ. ನನ್ನನ್ನು ಕೊಂದಾಗ್ತಾರಂದ್ರೆ ಭಯ. ಅದು ಭಯ ಇದೆ. ಅಭಿಷೇಕ್ ಮನೆಗೆ ಬರ್ಲಿಕ್ಕೆ ನಿಮ್ಗೆ ಭಯ ಇಲ್ಲ, ನನಗೆ ಭಯ ಇಲ್ಲ. ಇಲ್ಲಿಗೆ ಬರ್ಲಿಕ್ಕೆ ನನಗೆ ಭಯ ಇಲ್ಲ. ಅಲ್ಲಿ ಧರ್ಮಸ್ಥಳದ ದ್ವಾರಕ್ಕೆ ಹೋಗ್ಲಿಕ್ಕೆ ನನಗೆ ಭಯ ಇಲ್ಲ. ಧರ್ಮಸ್ಥಳ ಬಸ್ ಹತ್ತಲಿಕ್ಕೆ ನನಗೆ ಭಯ. ಏನು ಬಸ್ ಹತ್ತುವರೆಗೆ ನನಗೆ ಜೀವ ಇಟ್ಟಿಸು. ಬಸ್ ಹತ್ತಿ ಹೊರಗೆ ಹೋದ್ರೆ ನಾನು ಬದುಕಿದೆ ಅಂತ ಒಂದು ಮನಸ್ಸಲ್ಲಿ ಉಂಟು. ಯಾಕಂದ್ರೆ ಇದೆ. ಯಾಕಂದ್ರೆ ಅವರು ಸುಳ್ಳು ಸಾಕ್ಷಿ ಹೇಳುತ್ತ ಆರಂಭದಲ್ಲೇ ಹೇಳಿಟ್ಟಿದ್ದಾರೆ. ನಮ್ಮನ್ನು ಬುಕ್ ಮಾಡಿ ಮಡಗಿದ್ದಾರೆ.
ನೀನು ಸುಳ್ಸಾಗಿ ನಾವು ಇಲ್ದಾಗ ಹೇಳ್ಬೇಕು. ಯಾಕಂದ್ರೆ ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ನಮ್ಮನ್ನು ಸಾಕ್ಷಿ ಮಾಡಿ ಒಂದು ಮುಚ್ಚಾಕುವ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತಾನೆ ಗೊತ್ತಿಲ್ಲದನ್ನು ನಮ್ಗೆ ಗೊತ್ತಿದೆ ಅಂತ ಹೇಳಲಿಕ್ಕೆ ನಮ್ಗೆ ರೆಡಿ ಇಲ್ಲ. ನಾವು ಇದ್ದ ಸತ್ಯ ಇದ್ದಾಗೆ ಹೇಳ್ಬೋದು. ನನ್ಗೆ ಯಾವತ್ತಿಗೆ ಜೀವೋಪಾಯ ಅಂದ್ರೆ ತಪ್ಪಿಸ್ಬೇಕು, ತಪ್ಪಿಸಿದೆ ಅವ್ರ ಹತ್ರ, ಬದುಕಿದೆ. ಈಗ ನಂದೊಂದು ಯಾವ್ದೋ ರೇಷನ್ ಕಾರ್ಡ್ ಇದ್ದು 1,000 ಏನೋ ಬರ್ತದಂತೀವಿ. ಆ ಒಂದು ಇದು ಬ್ಯಾಂಕಿನಲ್ಲಿ ಅಕೌಂಟ್ ಸ್ವಲ್ಪ ಸಮಯ ವ್ಯವಹಾರ ಮಾಡದೆ ಗೊತ್ತಾಗ್ಬಿಟ್ಟು ಆ ಒಂದು ಇದರಲ್ಲಿ ಕೇಳ್ಕೊಂಡು ಬಂದೆ, ಅದನ್ನೊಂದು ಮಾಡಿ ಹೋಗ್ತೇನೆ ಅಂತ. ನಮ್ಮ ಸಂಬಂಧಿಕರನ್ನು ಅವರ ಧೈರ್ಯದಲ್ಲಿ ಬಂದು ಹೋಗ್ತಾ ಇಲ್ಲ. ಅವ್ರು ಹೇಳ್ತಾರೆ ನಮ್ಮನ್ನೆಲ್ಲ ತೋರಿಸಿಕೊಡ್ಬೇಡಪ್ಪ, ನಾವು ಲೋಕಲಲ್ಲಿ ಜೀವನ ಮಾಡುವುದು, ಅವ್ರು ಏನು ಯಾವತ್ತಿಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ನೀನ್ ದೂರ ಇರುವವನು, ನೀನು ಹೇಳುವ ನಿನ್ನ ಇದು ನೀನು ಹೇಳಿಕೋ, ನಮ್ಮನ್ನು ಇದರಲ್ಲಿ ಇದು ಮಾಡ್ಬೇಡ. ನನ್ನ ಅಕ್ಕ ನನ್ನ ಎಲ್ಲರೂ ಭಯ ಪಡ್ತಾರೆ. ಇದು ಸತ್ಯ. ಅಂತ ಸಂಗತಿಗಳು ಬಂದ್ರೆ ನಾವು ಪೂರ್ತಿ ನಿಮ್ ಜೊತೆ ಇದ್ದೇವೆ. ಸರ್ಕಾರವೂ ಇರ್ತದೆ, ಸರ್ಕಾರದಲ್ಲೂ ಸತ್ಯವಂತರಿದ್ದಾರೆ, ಆಫೀಸಲ್ಲಿ ಇದ್ದಾರೆ, ಆಫೀಸಲ್ಲಿ ಇದ್ದಾರೆ. ಇಂಥ ಪಾಪಿಗಳು ಬಿಡುವುದಿಲ್ಲ. ಇವರು ಮಾಡುದ್ರಿಂದ ಆಫೀಸರ್ಗಳನ್ನು ನಾವು ಸಂಶಯದಲ್ಲಿ ನೋಡ್ಬೇಕಾದ್ರೆ ಭಯ ಬರ್ತಾ ಉಂಟು. ಭಯೇ ಬರುದಿಲ್ಲ ಅವ್ರು ನೋಡ್ಬೇಕ, ಇವ್ರು ಒಳ್ಳೆಯವರ ಕೆಟ್ಟವರ. ಇವರು ಮಾಡಿದ ಈ ಕೆಟ್ಟ ಕೆಲಸಗಳು ಇವತ್ತು ರಾಜ್ಯಕ್ಕೆ ಅಥವಾ ಅವರ ಕೆಳಗಡೆ ಕೈ ಕೆಳಗಡೆ ಇರುವ ಎಲ್ಲಾ ಅಧಿಕಾರಿಗಳು ಎಲ್ಲ ನಮ್ಗೆ ಕಾಣುವುದು ಅತ್ಯಾಚಾರಿಗಳಾಗೇ ಕಾಣ್ತಾರೆ. ಇವರು ಅವರ ಕೈ ಕೆಳಗಿದ್ದವರು ಅಂತ ಭಯ ಮುಚ್ತದೆ ನಮ್ಗೆ. ಅವರು ಜೀವದ ಹಂಗಿಲ್ಲದೆ ಸಂತೃಪ್ತ ಅವರ ಸಂತೋಷಕ್ಕಾಗಿ ಅವರ ಮನಸ್ತೃಪ್ತಿಗಾಗಿ ಕೆಲಸ ಮಾಡೋರಾಯ್ತು. ನಮಗೆ ಏನಾಗ್ತದೆ, ಅವರ ಜನ ಇರ್ಬೋದು ಅಂತ ಒಂದು ಮನಸ್ಸಿನಲ್ಲಿ ಉಂಟು ಬರ್ತದೆ, ನಂಬಿಕೆ ಬರೋದಿಲ್ಲ. ಅದೇ ಸತ್ಯ. ಈಗಾಗಲೇ ಮಾಡ್ಕೊಂಡಿದ್ದಾರೆ ಒಳ್ಳೆಯವ್ರಿಗೆ. ಆದ್ರೆ ಈ ದೇಶಕ್ಕೆ ಒಳ್ಳೇದಲ್ಲ, ದೇಶ ಹಾಳಾಗಿರುತ್ತೆ. ದೇಶವನ್ನೇ ಒಳಗಾಕಿ ಬಿಟ್ರು ಅವರು. ದೇಶಕ್ಕೆ ಒಳ್ಳೆ ಎಲ್ಲ ನೋಡ ಸಮಯ ಬಂದಿದೆ, ದೇವರಿದ್ದಾರೆ ಅಂತ ನೋಡಿ ಒಳ್ಳೇದು ಮಾಡ್ಲಿ. ಧರ್ಮಸ್ಥಳದ ಹೆಸರು ಉಳಿಸ್ಲಿ, ಧರ್ಮಸ್ಥಳ ಒಳ್ಳೇದು ಮಾಡ್ಲಿ. ನಾನು ಅದೇ ಬಯಸ್ತೇನೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಅನ್ನದಾನ ಮಾಡ್ತಾರಂತ ಜನಗಳು ಹೇಳ್ಕೊಳ್ತಾರೆ, ಆದ್ರೆ ಅನ್ನದಾನ ಅವ್ರು ಮಾಡಿದ್ದಲ್ಲ. ಇದು ಜನಗಳು ಎಲ್ಲಾ ಪ್ರತಿಯೊಂದು ಹುಬ್ಳಿ, ಧಾರವಾಡ, ಗುಲ್ಬರ್ಗ, ಬೆಳಗಾವಿ, ಬ್ಯಾಂಗ್ಳೂರು, ಎಲ್ಲೆಲ್ಲಿ ಚಿಂತಾಮಣಿ, ಎಲ್ಲೆಲ್ಲಿಂದ ಬಸ್ಸುಗಳು ಬರ್ತವೆ. ಆ ಎಲ್ಲಾ ಬಸ್ಸಿನಲ್ಲಿ ಒಂದೊಂದು ಬಸ್ಸಿನಲ್ಲಿ ಒಂದು ಅಕ್ಕಿ ಮೂಟೆ, ಒಂದು ನೀರುಳ್ಳಿ ಮೂಟೆ, ಒಂದು ಸಕ್ಕರೆ ಮೂಟೆ, ಒಂದು ಬದನೆಕಾಯಿ ಮೂಟೆ, ಮೆಣಸಿನಕಾಯಿ ಮೂಟೆ, ಎಲ್ಲವೂ ಒಂದೊಂದು ಮೂಟೆ ಬಂದು ಇಡ್ತಾ ಇದೆ. ಹೊಸ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ರೂಮ್ ಬುಕ್ ಮಾಡಿ ಬಂದಿದ್ದಾರೆ. ಹೊಸ ಬಸ್ ಸ್ಟ್ಯಾಂಡ್ ನಲ್ಲಿ ದೊಡ್ಡ ಹಾಲು, ಅಲ್ಲಿ ನಿಂತು ನಾವು ಫೋನ್ ಹಾಕಿ 2 ಜನ ಇಟ್ಟಿದ್ದಾರೆ. ಒಂದು ತಲ್ಲೋ ಕೈಗಾಡಿ ಇದೆ, ಅದನ್ನೆಲ್ಲ ಗಾಡಿಗೆ ನಿಲ್ಲಿಸಿ ಬಸ್ಸಿನಲ್ಲಿ ಬಂದದನ್ನ ನಿಲ್ಲಿಸಿ ಅವಳಿ ಹಿಡ್ಕೊಂಡು ಹೋಗಿ ತುಂಬಿಸಿ ಸಾಯಂಕಾಲ ಆಗುವ ಟ್ಯಾಂಕ್ ಬಂದು ತುಂಬಿಕೊಂಡು ಹೋಗಿ ಉಗ್ರಾಣದಲ್ಲಿ ತುಂಬುತ್ತಾರೆ. ಇವ್ರದ್ದು ₹1 ಕಾಸೇನು ಹೋಗುದಿಲ್ಲ. ಎಲ್ಲವೂ ಜನಗಳು ಸೇವೆಗೆ ಈ ಅನ್ನದಾನಕ್ಕೆ ಇವ್ರದ್ದು 10 ಪೈಸೆ ಬಿಡುದಿಲ್ಲ, ದುಡ್ಡೇ ಇಲ್ಲ, 10 ಪೈಸೆ ದುಡ್ಡಿಲ್ಲ. ಹಾಗೆ ಬಿಟ್ಟರು ಕಾಣಿಕೆ ದುಡ್ಡೇ ಬಿಡ್ಬೇಕು ಅಂತ ಸಮೇತ ಇವ್ರದ್ದು ಸಂಪಾದನೆ ಮಾಡಿ, ಬೆವರು ಸುರಿಸಿ ಸಂಪಾದನೆ ಮಾಡಿ ₹1 ದುಡ್ಡು ಅಲ್ಲಿ ಇರ್ಲಿಕ್ಕಿಲ್ಲ. ನನಗೆ ತಿಳಿದ ಮಟ್ಟಿಗೆ, ನನ್ನ ಒಂದು ತಿಳಿದ ದೇವರ ಒಂದು ಸತ್ಯದಲ್ಲಿ ಹೇಳ್ಬೇಕಂದ್ರೆ ಅವರು ಬೆವರು ಸುರಿಸಿ ₹1 ದುಡ್ಡು ಇರ್ಲಿಕ್ಕಿಲ್ಲ. ಆದ್ರೆ ಈ ಲಂಚ ಕೊಡೋದು ಇನ್ನೊಂದೆಲ್ಲ ಮಾಡ್ತಾರೆ ನೋಡಿ, ಬಿಸಾಕೋದು, ಹೀಗೆ ಮಾಡ್ತಿಲ್ಲ. ಸ್ಟಾರ್ಟಿಂಗ್ ಸಂಬಳ ಕೊಡ್ಬೇಕಾದ್ರೆ ಹೀಗೆ ನಾವೆಲ್ಲ ದುಡ್ಡು ಹೋದ್ರೆ ಕೈಗೆ ಕೊಡುತ್ತಿಲ್ಲ, ರಬ್ಬರ್ ಗುಂಡಾಗಿ ಇಟ್ಕೊಳ್ಳೋದು, ಹೀಗೆ ಸಂಬಳ ಬಿಸಾಕೋದು ನಮ್ಮ ಕೈಗೆ. ನಾವು ಈಗ ಇಟ್ಕೊಳ್ಬೇಕು, ಕ್ಯಾಚ್ ಇಟ್ಕೊಳ್ಬೇಕು. ನಾವು ತಿಂಗಳೆಲ್ಲ ದುಡ್ಡ ಸಂಬಳವನ್ನು ಈಗ ಕ್ಯಾಚ್ ಇಡ್ಬೇಕು ಅಲ್ಲಿ. ಆವಾಗ ನಮ್ಗೆ ಆಗ ನಮ್ಗೆ ಸಂಬಳ ಎಷ್ಟು ಗೊತ್ತಿಲ್ಲ, ₹25 ಸಂಬಳಕ್ಕೆ ಬಂದು ಸೇರಬೇಕು ನಾವು. ಇವಾಗ ₹5 ಸಂಬಳ ಕೊಡ್ತಾ ಇದ್ದಾರೆ. ₹25 ಸಂಬಳಕ್ಕೆ ನಾನು ಒಂದು ದಿವಸಕ್ಕೆ. ನಾನು ದುಡ್ಡಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಬಿಸಾಡೋದು. ಅದರಲ್ಲಿ ಒಂದು ಹೆಸರು ಇಟ್ಟು ಚಿನ್ನಯ್ಯ, ಮಾಲ, ಈಗ ಅನ್ಸ್ಬಿಡ್ತಾರೆ ರಬ್ಬರ್ ಬ್ಯಾಂಡ್ ಹಾಕಿ. ನಾವು ಅಷ್ಟು ಊರಲ್ಲಿ ಒಂದು ಕಾಟೆ ಬಿಸಾಕು, ಕೈಯಲ್ಲಿ ಕೊಡುವಂತ ಹೆಸರು. ಈಗೆಲ್ಲ ಸ್ವಲ್ಪ ಸಮಯ ಕೈಯಲ್ಲಿ ಸಿಗ್ನೇಚರ್ ತಗೊಳ್ತಾರೆ, ಈಗ ಸ್ವಲ್ಪ ಸಮಯ ಆದ ನಂತರ ಸ್ವಲ್ಪ ಸೈನ್ ಮಾಡಿಸುವುದು, ಸಂಬಳ ಕೊಡೋದು, ಈಗೆಲ್ಲ ಮಾಡ್ತಾರೆ. ಅವತ್ತು ನಮ್ಗೆ ದುಡ್ಡು ಕೊಡುವಾಗ ಆಗ್ಲೇ ಮಾಡಿದ್ರು. ಎಷ್ಟು 3.5 ಲಕ್ಷ ತಂದದ್ದು ದುಡ್ಡನ್ನು 4 ಜನರಿಗೆ. 6 ಕಟ್ಟೆಯನ್ನು ತಂದ್ರು. ನಾನು ನೋಡಿದ್ದೇನೆ, ಆ ಕಟ್ಟೆ ಅಲ್ಲೇ ಇದೆ ನಮ್ಮ ಮನೆಯಲ್ಲಿ. ಬರೀ 2 ಕಟ್ಟೆಗೆ 4 ಜನಕ್ಕೆ ಸರಿ ಮಾಡಿ ಮಿಕ್ಕಿದನ್ನು ಟ್ರಾವೆಲ್ ಆಗಿ ತುಂಬಿದ್ರು. ತಿಂದು ತೇಗಿದ್ದು ಮ್ಯಾನೇಜರ್ ನೋಡ್ರೆ. ಇನ್ನು ಅವ್ರು ಕೊಂಡೋಗಿ ಅಲ್ಲಿ ಕೊಟ್ಟರೆ ಇಲ್ಲ ದೇವರಿಗೆ ಗೊತ್ತು. ನಾವಿಷ್ಟು ದುಡ್ಡನ್ನು ಉಳಿಸಿದ್ದೇವೆ ಅಂತ ಹೇಳಿ ದೇವರಿಗೆ ಕೊಟ್ಟು ಒಳ್ಳೆ ಹೆಸರು ತಗೊಂಡ್ರು. ಎಂತದ ಭಗವಂತ ಒಪ್ಪಲ್ಲ. ಆದ್ರೆ ನಾವು 25 ವರ್ಷ 26
ಅಲ್ಲಿ ಬಿಟ್ಟಿರಲ್ಲ ಸ್ವಾಮಿ, ಅಲ್ಲಿ ಕೆಲಸ ಮಾಡೋವನ್ನೇ ಬಿಡೋದಿಲ್ಲ, ಕೆಲಸ ಮಾಡೋವರಿಗೆ ಅಲ್ಲಿ ಅಲ್ಲ, ನೀವು ನಮ್ಮ ಬಿಟ್ಟು ಹೋಗೋರಲ್ಲ. ಹೌದು, ನಾವೊಮ್ಮೆ ನೋಡಿ ಹೋಗ್ತೇವೆ ಅಂತ ಹೇಳಿ ಇರ್ಬೇಕಲ್ಲ. ಇಲ್ಲಿಂದ ಈಚೆನೆ ಕಳ್ಬೇಕು, ಅಲ್ಲೆಲ್ಲ ಹೋಗ್ಲಿಕ್ಕಿಲ್ಲ, ಎಂದವರು ಊರಿಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಕಳಿಸಿ ಆಯ್ತು ನಮ್ಮ ಅಲ್ಲಿ ಇರುವ ಜನಗಳು ಇವರಾಗಿ ಇವ್ರಾಗಿ. ಆದ್ರೆ ನಾವು ತಿಳ್ಕೊಳ್ಳೋದು ಎದ್ದವ್ರಿಗೆ ಗೊತ್ತಿಲ್ಲದೆ ಇವ್ರು ಮಾಡೋಣಿ ಅಂತ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿರ್ತದೆ. ಯಾಕಂದ್ರೆ ಇಷ್ಟು ವರ್ಷಗಟ್ಟಲೆ ನಾವು ಕೆಲಸ ಮಾಡಿದವ್ರು ನಾವು ಹೊರಗೆ ಹೋದ ಮೇಲೆ ಅವ್ರು ಕೇಳದೇ ಇರ್ತಾರೆ, ಎಲ್ಲ ನಮ್ಮಿಂದಲೇ ಇಂಪ್ರೂವ್ ಆದದ್ದು. ಆ ಕಸವನ್ನ ಅಷ್ಟು ಅಭಿವೃದ್ಧಿ ಮಾಡಿ, ಅಷ್ಟು ಸ್ವಚ್ಛತೆ ಮಾಡಿ, ಒಂದು ವೇಳೆ ಇನ್ಕ್ವೈರಿ ಮಾಡಿದ್ರೆ ಯಾವುದೇ ದಾಖಲೆ ಇಲ್ಲದ ಹೆಣಗಳನ್ನು ಭೂತತ್ತನ್ನು ನೀವು ತೋರಿಸ್ತೀವಿ. ಖಂಡಿತ ತೋರಿಸ್ತೇನೆ. ನನಗೆ ಒಂದು ಸೇಫ್ಟಿ ಇದ್ರೆ ನಾನೇ ಕರ್ಕೊಂಡೋಗಿ ತೋರಿಸಿದ ಜಾಗದಲ್ಲಿ, ಆ ಜಾಗದಲ್ಲಿ ಎಲ್ರು ಬರದಿದ್ರೆ ನನ್ನನ್ನು ಕೇಳಿ ಅವರು. ನಾನು ತೋರಿಸಿದ ಜಾಗದಲ್ಲಿ ಎಲ್ರು ಬರದಿದ್ರೆ ನನ್ನನ್ನು ಕೇಳಿ. ಆದ್ರೆ ಈ ವಿಷಯ ಹೊರಗೆ ಗೊತ್ತಾಗಿ ಏನಾದ್ರು ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಆದ್ರೆ ಅಷ್ಟು ಜಾಗ ಇದೆ, ಒಂದು ಜಾಗ ಆದ್ರೆ ಗೊತ್ತು. ನಾನು ಹಾಕಿದ ಜಾಗ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಯಾಕಂದ್ರೆ ಕೊರಗಪ್ಪ ಇದ್ರು ಮ್ಯಾನೇಜರ್, ಕೊರಗಪ್ಪನ ಕಾಲದಿಂದ ಇಟ್ಕೊಂಡ್ರೆ ಈಗ ಎಷ್ಟು ಜನ ಅಂತ ಹೇಳ್ತಾ ಇದ್ದಾರೆ, 25 ವರ್ಷ ಆಯ್ತು ಅಂದ್ರೆ ನೀವೇ ಲೆಕ್ಕ ಮಾಡಿ. ಅಲ್ಲಿ ಕೆಲವು ಸಲ ಜನವೇ ಇಲ್ಲ, ನೀವೇ ಕೊಂಡೋಗಿ ಹಾಕುತ್ತದೆ ಬೇರೆ ಗೊತ್ತಿರ್ತದೆ. ಅದು ನನಗೆ ಮಾತ್ರ ಅದೇ ನಾಯಿ ಹಾಕಿ ಕೊಂಡೋಗಿ ಹಾಕುದು, ಅವಳು ಬಿಡು ಅಷ್ಟೇ. ನಮ್ಮ ಮನೆಯಲ್ಲಿ ನಾ ಯಾಕೊಂಡು ಹೋಗೋದು, ಆ ಜನ ಇಲ್ಲ, ಒಬ್ಬ ಏನ್ ಮಾಡುದು, ನಾನು ಎತ್ಕೊಂಡು ಹೋಗ್ಲಿಕ್ಕೆ ಹೇಳ್ಕೊಂಡು ಹೋಗುದು. ಆ ಮುಂಜಾನೆ ಎಷ್ಟು ನಾನು ಹೋಗ್ಲಿಕ್ಕೆ ಎಳ್ಕೊಂಡು ಹೋಗಿ ಹಾಕ್ಬಿಟ್ಟು ಯಾಕಂದ್ರೆ ಅಲ್ಲಿ ನಾಯಿ ಸತ್ತಾಗೆ ಅವರು ಹೇಳೋದಾಗೆ ಒಂದು ಹೆಣ ಸತ್ತು, ಚಿನ್ನ ನಿಮ್ಗೆ ಅಲ್ಲೊಂದು ಉಂಟು ಮಣ್ಣು ಹಾಕ್ಲಿಕ್ಕೆ ಅಂತ ಹೇಳ್ಬಿಡ್ತಾರೆ. ಮತ್ತೆ ನಾನೇ ಅದು ಮಣ್ಣು ಹಾಕ್ಬಿಟ್ಟು ನಾಯಿ ಅಂತಲೇ, ಆ ಜನ ಸತ್ರ ನಾಯಿ ಅಂತಲೇ. ಇಲ್ಲಿ ಘಟ್ಟದಲ್ಲಿ ಅದನ್ನ ಪೂಜೆ ಮಾಡಿ ಗಂಧದ ಕಡ್ಡಿ ಹಚ್ಚಿ ಅದನ್ನು ತೆಕೊಂಡು ಹೋಗಿ ಮಣ್ಣು ಮಾಡ್ತಾರೆ ಎಲ್ಲ ಊರಿನಲ್ಲಿ. ನಮ್ಮ ಸಂತದವರಾದ್ರೂ ನಾವು ಅದೇ ಮಾಡ್ತೀವಿ. ಆದ್ರೆ ಇಲ್ಲಿ ಹಾಗೆ ಯಾರು ಸತ್ತ ಅನಾಥ ಅವ್ರು ಹೇಳ್ತಾರಲ್ಲ, ಧರ್ಮಸ್ಥಳದ ಸತ್ರ ಮೋಕ್ಷ ಸಿಗ್ತದೆ. ಆ ಚಂದ್ರಶೇಖರ ಅಯ್ಯ ಅಂತಾರಲ್ಲ, ಅವರ ಕೈಯಲ್ಲಿ ಸುಮಾರು ಇದ್ದಾಗ ನಾನು ಕೊಟ್ಟಿದ್ದೇನೆ ಚಿನ್ನ ಎಲ್ಲ. ಆದ್ರೆ ಆಗ ನನಗೆ ಗೊತ್ತಾಗ್ತಿರ್ಲಿಲ್ಲ. ಚಂದ್ರಶೇಖರ ಅಯ್ಯ ಬರುವಾಗ ನನಗೆ ಗೊತ್ತಾಗಿದೆ. ಅವರು ಸಸ್ಪೆನ್ಸ್ ಅಲ್ಲಿ ಮಾಡ್ತಿದ್ರು. ಅವರು ಸಿನಿಮಾದ ಅವರು ರೈಟ್ ಇರುವಾಗ ಚಂದ್ರಶೇಖರ ಅಯ್ಯ ಇರುವಾಗ ಎಂತದ್ದು, ಈ ಹೆಂಗಸರು ಸಾಯ್ತಾರೆ ನೋಡಿ, ಕಿವಿಯಲ್ಲಿ ಏನಾದ್ರು ಇದ್ರೆ ಅದನ್ನು ಬಿಚ್ಚಿಸಿ ಕೊಡು ತಗೊಂಡು ಅದನ್ನು ತಗೊಂಡು ನನ್ನೆಲ್ಲ ಕ್ಯಾನ್ಸಲ್ ಚೇಂಜ್ ಮಾಡ್ತೀನಿ. ಸರ್ ಏನ್ ಸರ್ ಮಾಡ್ತೀರಿ ಅಂತಂದ್ರೆ, ಇಲ್ರಿ ಅದೆಲ್ಲ ಲೆಕ್ಕ ಹೋಗ್ಲಿ ಸರ್ಕಾರಕ್ಕೆ, ನಿಮ್ಗೆ ಗೊತ್ತಿದ್ರಿ, ಹೋಗ್ಲಿ ನೋಡ್ರಿ 200 ರೂಪಾಯಿ ಕೊಟ್ಬಿಡ್ಬೇಕು ಅಂತ. ಚಿನ್ನ ಕಿವಿಯಲ್ಲಿ ಏನಾದ್ರು ಇರ್ತದಲ್ಲ ಅದನ್ನು ಬಿಚ್ಚಿ ತೊಳೆದು ಕೊಡ್ಬೇಕು. ನಾನು ತೊಳೆದು ಕವರಲ್ಲಿ ಹಾಕಿ ಇವರ ಕೈಯಲ್ಲಿ ಅದು ಬಿಟ್ರೆ ನನ್ನೇ ತಲೆ ಹೋಗಿ ಒಂದು ಫ್ಯಾನ್ಸಿ ಇಲ್ಲಿ ಅದು ಬೇರೆ ಎಕ್ಸೈಸ್ ಅದೇ ಸೇಮ್ ಟೈಪ್ ಪೀಸ್ಕೊಂಡ್ ಬಂದ್ಬಿಡ್ತೀನಿ. ನಾನು ಒಂದ್ಸರಿ ಕೇಳಿದೆ, ಏನ್ ಸರ್ ನೀವು ಈ ತರ ಮಾಡ್ತೀರಿ ಅಂತಂದ್ರೆ, ಇಲ್ಲ ರೀ ಅದೆಲ್ಲ ಸರ್ಕಾರಕ್ಕೆ ಲೆಕ್ಕ ಕೊಡ್ಬೇಕ್ರಿ ಅಂತ. ತಗೊಳ್ಳಿ ಚಾಕ್ರಿ ಹೋಗ್ರಿ ಅಂತ ಕಳ್ಸ್ಕೊಡ್ಬೋದು. ಮಾತಾಡ್ಬೇಕು. ನಮಗೆ ಒಂದೇ ಹಣ ಮುಂದಾಕಿದ್ರೆ ಒಬ್ಬನಿಗೆ 55 ರೂಪಾಯಿ. 4 ಜನ ಹೋಗ್ಬೋದು, 4 ಜನ ಇಲ್ಲದ್ರೆ ತಗೊಳ್ಳಿ. ನಾನು ಇಬ್ರು ಮಾಡ್ತಿದ್ವಿ, 200 ರೂಪಾಯಿ ತಗೊಳ್ಳಿ. ಇಬ್ರು ಹೋದ್ರೆ 3 ರೂಪಾಯಿ ಬರೋ ಅಷ್ಟೇ ನಾವು ಹೋಗ್ತಾರೆ. ಹೀಗೆ ಹಾಗೆ ಪರಿಸ್ಥಿತಿ. ಏನೋ ಇನ್ನಾದ್ರೂ ಒಳ್ಳೆ ಕಾಲ ಬರ್ತದ ನೋಡೋಣ. ಖಂಡಿತ ಬರ್ತದಪ್ಪ. ನಮ್ಮ ಎಲ್ಲ ಸತ್ಯಗಳದು ಸತ್ಯ ಬರ್ಲೇಬೇಕು. ಆ ಅಣ್ಣಪ್ಪನ ಸತ್ಯ, ಮಂಜುನಾಥನ ಸತ್ಯ, ನಿಮ್ಗೆ ಏನು ಆಗುದಿಲ್ಲ. ನಿಮ್ಗೆ ನಾವಿದ್ದೇವೆ ನಿಮ್ ಜೊತೆಯಲ್ಲಿ. ವೈದ್ಯ ಕೆಲಸ ಎಲ್ಲಿ ಕರೆದ್ರು ನಾವು ಬರ್ತೀವಿ. ನಮಗೆ ರಕ್ಷಣೆ ಮಾತ್ರ